ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತಿ ಶ್ರೀರಸ್ತು ಮೇ ಶಸ್ತಂ ನಿಸ್ತುಲಾತ್ ಪುನಃ ವಸ್ತುನೋ ಅವಸ್ತುನೋ ನಿತ್ಯಂ ಸಮಸ್ತೌ ವ್ಯಸ್ತಯೋಗತಃ ಯಯೈವೇದಂ ಸಚ್ಚಿನ್ ನಿರುಪಮ ನಿಜಾನಂದ ನಿರತಂ ಪರಬ್ರಹ್ಮಾಪ್ಯಾದೌ ಗುಣಸಮತನೋಃ ಆಪ್ಯ ಸೃಜತಿ ಅವತ್ಯತ್ತಿ ಪ್ರೇಷ್ಠಾನ್ ಪದಮಪಿ ನಯತ್ಯಸ್ತ ವಿಪದಃ ಪರಬ್ರಹ್ಮಾಣಿ ಸಾದನು ವಿಜಯತೆ ಮಧೃತಿ ಸದಾ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೋ ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಆರಾಧನಾ ನಿಮಿತ್ತವಾಗಿ ಶ್ರೀಮದ್ ಭಾಗವತ ಗ್ರಂಥದ ಪ್ರವಚನ ಮಾಲಿಕೆ ನಡೀತಾ ಇದೆ. ಅದರಲ್ಲಿ ಪ್ರಸ್ತುತ 8ನೇ ಸ್ಕಂದದ ಚಿಂತನೆಯನ್ನು ಯಥಾವತ್ತಿಯಾಗಿ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ವೇದವ್ಯಾಸ ದೇವರು ರಚನೆ ಮಾಡಿದಂತಹ 18 ಪುರಾಣಗಳಲ್ಲಿ ಪುರಾಣ ರಾಜ ಅಂತ ಪ್ರಖ್ಯಾತವಾದದ್ದು ಭಾಗವತ. ಎಲ್ಲ ಪುರಾಣಗಳ ಸಾರವನ್ನು ಕೂಡ ವೇದವ್ಯಾಸ ದೇವರು ಇದರಲ್ಲಿ ತುಂಬಿಸಿ ಜನರಿಗೆ ಸುಲಭವಾಗಿ ತತ್ವ ಮುಟ್ಟಬೇಕು ಅನ್ನೋ ಉದ್ದೇಶದಿಂದಾಗಿ ಈ ಒಂದು ಗ್ರಂಥವನ್ನು ಎಲ್ಲ ಪುರಾಣಗಳನ್ನು ರಚನೆ ಮಾಡಿದ ಮೇಲೆ ರಚನೆ ಮಾಡಿದ್ದು. ಅಂತಹ ಶ್ರೀಮದ್ ಭಾಗವತ ಗ್ರಂಥ ಇವತ್ತು ಎಲ್ಲ ಕಡೆ ವ್ಯಾಪಕವಾಗಿ ಪ್ರವಚನ ನಡೀತಾ ಇದೆ. ಭಾಗವತ ಗ್ರಂಥವನ್ನು ನಾನು ಎಷ್ಟು ಸಲ ಪ್ರವಚನ ಮಾಡಿದ್ದೀನೋ ಅದಕ್ಕಿಂತ ಹೆಚ್ಚು ಸಲ ನೀವು ಕೇಳಿದ್ದೀರಿ. ಒಂದು ವೇಳೆ ನಾನು ತಪ್ಪು ಹೇಳಿದ್ರೆ ನೀವು ಹೇಳುವಷ್ಟು ಇದಿರುತ್ತೆ. ಹಾಗಾಗಿ ಭಾಗವತ ಪ್ರವಚನ ಮೇಲಿಂದ ಮೇಲೆ ಆಗ್ತಾನೇ ಇರುತ್ತೆ. 100 ಸಲ ಕೇಳಿರ್ತೇವೆ, ಇವತ್ತು ಕೇಳ್ತೇವೆ, ಮತ್ತೆ ಮುಂದೆ ಪೃಷ್ಠಪದಿ ಬರ್ತೀವಿ, ಒಂದಿನ ಬರುತ್ತೆ, ಭಾಗವತ ಮೇಲೆ ಕೇಳ್ತಾನೆ ಇರ್ತೇವೆ. ಹಾಗಾಗಿ ಇದನ್ನು ಯಾಕೆ ಮೇಲಿನ ಮೇಲೆ ಕೇಳಬೇಕು ಅಂತ, ಮತ್ತೆ ಬೇರೆ ಯಾವ್ದಾರು ಕೇಳ್ಬೋದು. ಅಥವಾ ಪ್ರತಿ ಸಲ ಭಾಗವತ ಅಂತ ಯಾಕೆ ಕೇಳಬೇಕು ಅಂತ ಹೇಳಿದರೆ ಅದಕ್ಕೆ ಸುವಿದ್ಯತೆ ತೀರ್ಥರು ಒಂದು ಉದಾಹರಣೆ ಕೊಡ್ತಾ ಇದ್ರು. ಈಗ ಯಾವುದೋ ಒಂದು ನಾವು ಟಿ ವಿಯಲ್ಲಿ ಸೀರಿಯಲ್ ನೋಡ್ತಾ ಇರ್ತೇವೆ. 10 ನಿಮಿಷ ಸೀರಿಯಲ್ ಆದ್ಮೇಲೆ ಒಂದು ಬ್ರೇಕ್ ಬರುತ್ತೆ, ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ. ನೆಕ್ಸ್ಟ್ ಇನ್ನೊಂದು ಸೀರಿಯಲ್ ಶುರು ಆಗುತ್ತೆ, ಮತ್ತೆ ಅದೇ ಅಡ್ವರ್ಟೈಸ್ಮೆಂಟ್ ಬರುತ್ತೆ. 3ನೇ ಸಲ ಆಗುತ್ತೆ, ಮತ್ತೆ ಅದೇ ಬರುತ್ತೆ. ಹೀಗೆ 3 ಸಲ ಬ್ರೇಕ್ ಬಂದಾಗ ಕೂಡ ಒಂದೇ ಅಡ್ವರ್ಟೈಸ್ಮೆಂಟ್ ಅಂತ ತೋರಿಸ್ತಾರೆ. ಯಾಕೆ ತೋರಿಸ್ತಾರೆ ಅಂತ ಹೇಳಿದ್ರೆ, ನಾಳೆ ನಾವು ಅಂಗಡಿಗೆ ಹೋದಾಗ ನಮಗೇನಾಗಬೇಕು, ಅದೇ ಐಟಮ್ ಕಣ್ಣಿಗೆ ಕಾಣಿಸ್ಬೇಕು. ಫಸ್ಟು ನಾವು ಕೈ ಹಾಕಿ ಫಸ್ಟ್ ಅದನ್ನೇ ತಗೋಬೇಕು ಅಂತ ನಮಗೆ ಮಾನಸಿಕವಾಗಿ ಅದರ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗಬೇಕು ಅಂತ ಪದೇ ಒಂದೇ ಯಾಡನ್ನು ತೋರಿಸ್ತಾ ಇರ್ತಾರೆ ಟಿ ವಿಯಲ್ಲಿ. ಹಾಗೆ ಭಾಗವತವನ್ನು ಪದೇ ನಾವು ಯಾಕೆ ಕೇಳ್ತಾ ಇರಬೇಕು ಅಂತ ಹೇಳಿದ್ರೆ, ಕಣ್ಣು ಮುಚ್ಚಿದಾಗ ಭಾಗವತದ ಕಥೆಯೇ ನಮ್ಮ ಮುಂದೆ ಬರಬೇಕು. ಕಣ್ಣು ಮುಚ್ಚಿ ಚಿಂತನೆ ಮಾಡ್ತಾ ಇರಬೇಕಾದ್ರೆ ಆ ಪರಮಾತ್ಮನ ರೂಪದ ಚಿಂತನೆ ನಮ್ಮ ಮುಂದೆ ಕಣ್ಣು ಮುಂದೆ ಬರಬೇಕು ಅಂತ ಭಾಗವತವನ್ನು 16 ಸಲ ಅಲ್ಲ 106 ಸಲ ಕೇಳಿದ್ದರೂ ಕೂಡ ಮತ್ತೆ ನಿರಂತರವಾಗಿ ಭಾಗವತ ಕೇಳ್ತಾ ಇರಬೇಕು ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾಗಿ ಭಾಗವತದ 8ಮ ಸ್ಕಂದದ ಚಿಂತನೆಯನ್ನು ನಾವೆಲ್ಲರೂ ಸೇರಿ ಮಾಡೋಣ. ಹಿಂದೆ ನೀವೆಲ್ಲರೂ ಕೂಡ ಕೇಳಿದಂತೆ ಆ ಭಾಗವತದ 7ಮ ಸ್ಕಂದ ಪ್ರಹ್ಲಾದ ರಾಜರ ಉದ್ಧಾರಕ್ಕೋಸ್ಕರ ನರಸಿಂಹದೇವರು ಕಂಬದ ಮೂಲಕ ಬಂದು ಹಿರಣ್ಯಕಶಿಪುವನ್ನು ಸಂಹಾರ ಮಾಡ್ತಾರೆ. ಆ ಮೂಲಕ ಪ್ರಹ್ಲಾದರಾಜನ ಉದ್ಧಾರವನ್ನು ಕೂಡ ಮಾಡ್ತಾರೆ. ಆಮೇಲೆ ನಿರಂತರವಾಗಿ ಪ್ರಹ್ಲಾದರಾಜರು ಒಳ್ಳೆ ಭಗವದ್ಭಕ್ತರ ಸಂಘವನ್ನು ನಿರಂತರವಾಗಿ ಮಾಡ್ತಾ ಅನೇಕ ವರ್ಷಗಳ ಕಾಲ ಆ ಒಂದು ಭೂಮಿಯನ್ನು ಆಳ್ತಾರೆ ಅಂತ ಕೇಳಿದ್ವಿ. ಇಷ್ಟಾದ ಮೇಲೆ 8ಮ ಸ್ಕಂದದಲ್ಲಿ ಪ್ರಾರಂಭದಲ್ಲಿ ಸ್ವಯಂಭೂ ಮನ್ವಂತರದ ಕಥೆಯನ್ನು ಹೇಳ್ತಾ ಬರ್ತಾರೆ. ಸ್ವಯಂಭೂ ಮನ್ವಂತರ ಅದು ವಾಸ್ತವಿಕವಾಗಿ ಮೊದಲ ಮನ್ವಂತರ, 14 ಮನ್ವಂತರಗಳಲ್ಲಿ ಮೊದಲ ಮನ್ವಂತರ ಅದು ಸ್ವಯಂಭೂ ಮನ್ವಂತರ. ಆ ಸ್ವಯಂಭೂ ಮನ್ವಂತರಕ್ಕೆ ಅಧಿಪತಿ ಹೆಸರು ಹೇಳುವಂತೆ ಸ್ವಯಂಭೂ ಮನು. ಆ ಸ್ವಯಂಭೂ ಮನುವಿಗೆ 3 ಜನ ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು, ದೇವಹೂತಿ, ಆಕೂತಿ, ಪ್ರಸೂತಿ ಅಂತ. ಅದರಲ್ಲಿ ಏನಾಯಿತು, ಈ ಆಕೂತಿ ಅಂತ ಹೆಣ್ಣು ಮಗಳಿಗೆ ಒಬ್ಬ ಮಗ ಹುಟ್ಟಿದ, ಯಜ್ಞ ಅಂತ. ಆ ಯಜ್ಞ ಬೇರೆ ಯಾರೋ ಅಲ್ಲ, ಸಾಕ್ಷಾತ್ ಪರಮಾತ್ಮನೇ ಯಜ್ಞನಾಮಕನಾಗಿ ಹುಟ್ಟಿದ್ದ. ಹಿಂದಿನ ಯುಗದಲ್ಲಿ ಇದ್ದಂಥ ಒಂದು ರೂಲ್ಸ್ ಅಂತ ಹೇಳಿದರೆ, ಒಂದು ವೇಳೆ ಒಬ್ಬ ವ್ಯಕ್ತಿಗೆ ಗಂಡು ಮಕ್ಕಳು ಇಲ್ಲದೆ ಹೋದರೆ
ತನ್ನ ಮಗಳಲ್ಲಿ ಹುಟ್ಟಿದಂತಹ ಮಗನನ್ನು ತನ್ನ ಮಗನನ್ನಾಗಿ ದತ್ತು ಸ್ವೀಕಾರ ಮಾಡೋದು ಅಂತ. ಅದಕ್ಕೆ ಪುತ್ರಿಕಾ ಪುತ್ರ ಧರ್ಮ ಅಂತ ಹೆಸರು. ಈ ಸ್ವಯಂಭೂಮನು ಏನು ಮಾಡಿದ, ಈ ಯಜ್ಞನಾಮಕ ಪರಮಾತ್ಮ ದತ್ತು ಸ್ವೀಕಾರ ಮಾಡಿದ. ವಾಸ್ತವಿಕವಾಗಿ ಆಲ್ರೆಡಿ ಇಬ್ಬರು ಗಂಡು ಮಕ್ಕಳಿದ್ರು, ಪ್ರಿಯವರ್ತ ಮತ್ತು ಉತ್ತಾನಪಾದ ಅಂತ. ಇಬ್ಬರು ಗಂಡು ಮಕ್ಕಳಿದ್ದರೂ ಕೂಡ ಇವನನ್ನು ಸ್ವೀಕಾರ ಮಾಡ್ತಾನೆ. ಯಾಕೆ ಸ್ವೀಕಾರ ಮಾಡಿದ ಅಂತ ಹೇಳಿದರೆ, ಅವನಿಗೆ ಗೊತ್ತಿತ್ತು ಅಂತೆ, ನನ್ನ ಮಗಳಾದಂತಹ ಆಕೃತಿಯಲ್ಲಿ ಹುಟ್ಟುವಂಥ ಮಗ ಬೇರೆ ಯಾರೋ ಸಾಮಾನ್ಯ ಒಬ್ಬ ಮಗ ಅಲ್ಲ, ಸಾಕ್ಷಾತ್ ಪರಮಾತ್ಮನೇ ಹುಟ್ಟುತ್ತಾನೆ ಅಂತ. ಹಾಗಾಗಿ ಪರಮಾತ್ಮನೇ ನನ್ನ ಮಗನಾಗಿ ಬರಲಿ ಎನ್ನುವಂಥ ಒಂದು ಬಯಕೆಯಿಂದಾಗಿ ತನಗೆ ಗಂಡು ಮಕ್ಕಳಿದ್ದರೂ ಕೂಡ ಅವನು ಸ್ವೀಕಾರ ಮಾಡಿದ. ಹೀಗೆ ಸ್ವಯಂಭೂಮನುವಿನ ಇಬ್ಬರು ಹೆಣ್ಣು ಮಕ್ಕಳಿಗೆ ಸಾಕ್ಷಾತ್ ಪರಮಾತ್ಮನೇ ಅವತಾರ ಮಾಡಿದ್ದ. ಆಕೃತಿಯಲ್ಲಿ ಯಜ್ಞನಾಮಕ ಪರಮಾತ್ಮ, ದೇವಹೂತಿಯಲ್ಲಿ ಸಾಕ್ಷಾತ್ ಕಪಿಲರೂಪಿ ಪರಮಾತ್ಮ ಅವತಾರ ಮಾಡಿದ್ದ. ಹೀಗೆ ಇಬ್ಬರು ಮೊಮ್ಮಕ್ಕಳನ್ನು ಸಾಕ್ಷಾತ್ ಪರಮಾತ್ಮನಾಗಿ ಅವತಾರ ಮಾಡಿದ್ರು. ಹಾಗೆ ಸ್ವಯಂಭೂಮನು ಒಂದು ಸಲ ತಪಸ್ ಮಾಡ್ತಾ ಇದ್ದ. ಹೇಗೆ ತಪಸ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಪದೇನೇಕೇನ ಅಂತ ಭಾಗವತದಲ್ಲಿ ಹೇಳ್ತಾರೆ. ಒಂದೇ ಕಾಲಿನ ಮೇಲೆ ನಿಂತುಕೊಂಡು 1000 ವರ್ಷಗಳ ಕಾಲ ದೀರ್ಘ ತಪಸ್ಸನ್ನು ಮಾಡ್ತಾ ಇದ್ದ ಅಂತೆ. ಹಾಗೆ ತಪಸ್ ಮಾಡಬೇಕಾದ್ರೆ ಏನಾಯಿತು, ಅನೇಕ ಜನ ರೈತ್ಯರವನ್ನು ತಪಸ್ಸಿಗೆ ವಿಘ್ನ ಮಾಡಲಿಕ್ಕೆ ಅಂತ ಬರ್ತಾರೆ. ಆ ರೀತಿಯಾಗಿ ಮಾಡಬೇಕಾದ್ರೆ ಅವನ ಬಾಯಿಂದಾಗಿ ಬಂದಂತಹ ಮಂತ್ರಗಳೇನೆ ಇವತ್ತು ನಾವು ಪ್ರಸಿದ್ಧವಾದಂಥ ಉಪನಿಷತ್ತು ಈಶಾವಾಸ್ಯೋಪನಿಷತ್ ಅಂತ. ಉಪನಿಷತ್ತುಗಳನ್ನು, ವೇದಗಳನ್ನು ಯಾರು ಕೂಡ ಬರೆದಿದ್ದಲ್ಲ. ಪುರಾಣಗಳನ್ನು, ಮಹಾಭಾರತವನ್ನು ಎಲ್ಲವನ್ನು ಕೂಡ ವೇದವ್ಯಾಸರು ಬರೆದಿದ್ದು. ಆದರೆ ವೇದ ಉಪನಿಷತ್ತುಗಳು ಹಾಗಲ್ಲ, ಅದು ಅಪೌರುಷೇಯ ಅಂತ. ಹಾಗಾಗಿ ಜಗತ್ತು ಹೇಗೆ ಬಂದು ಅಂತ ಹೇಳಿದ್ರೆ, ಯಾರೋ ಒಬ್ಬ ಶ್ರೇಷ್ಠ ಋಷಿಗಳು ತಪಸ್ ಮಾಡ್ತಾ ಕೂತ್ಕೊಂಡಾಗ, ಧ್ಯಾನ ಮಾಡ್ತಾ ಕೂತ್ಕೊಂಡಾಗ ಅವರಿಗೆ ಫ್ಲ್ಯಾಶ್ ಆಗುತ್ತೆ, ಗೋಚರವಾಗುತ್ತೆ. ಹಾಗಾಗಿ ಯಾರಿಗೆ ಆ ಮಂತ್ರಗಳು ಗೋಚರವಾಗುತ್ತೋ ಆ ಮಂತ್ರಕ್ಕೆ ಅವರು ಋಷಿಗಳು ಅಂತ. ಹಾಗಾಗಿ ಏನು ನಾವು ಇವತ್ತು ಯಾವುದೇ ಒಂದು ವೇದ ಮಂತ್ರಗಳನ್ನು ಹೇಳಬೇಕಾದ್ರೆ ಮೊದಲೇನು ಮಾಡ್ತೇವೆ, ಆ ಋಷಿಯನ್ನು ನೆನಪಿಸಿಕೊಂಡು ತಲೆ ಮುಟ್ಕೊಳ್ತೇವೆ. ಆಮೇಲೆ ಅದು ಗಾಯತ್ರಿ ಮಂತ್ರ ಮಾಡ್ತೇವೆ. ಗಾಯತ್ರಿ ವಿಶ್ವಾಮಿತ್ರ ಋಷಿ, ಗಾಯತ್ರಿ ಛಂದ, ಸವಿತೃ ರೂಪಿ ಪರಮಾತ್ಮ ದೇವತಾ ಅಂತ ಮುಟ್ಕೊಳ್ತೇವೆ. ಸೊ ನಾವು ವಿಶ್ವಾಮಿತ್ರ ಋಷಿಗಳನ್ನು ನೆನೆಸಿಕೊಂಡು ಏನು ಮಾಡಬೇಕು, ತಲೆ ಮುಟ್ಕೊಳ್ಬೇಕು. ತಲೆ ಯಾಕೆ ಮುಟ್ಕೊಳ್ಬೇಕು ಅಂತ ಹೇಳಿದ್ರೆ, ಆ ಗಾಯತ್ರಿ ಮಂತ್ರ ಗೋಚರವಾಗಿದ್ಯಾರಿಗೆ, ವಿಶ್ವಾಮಿತ್ರ ಋಷಿಗಳಿಗೆ. ಹಾಗಾಗಿ ಆ ವಿಶ್ವಾಮಿತ್ರ ಋಷಿಗಳು ನಮ್ಮ ತಲೆಯಲ್ಲಿ ನಿಂತುಕೊಂಡು ಈ ವೇದವನ್ನು ಚೆನ್ನಾಗಿ ಉಚ್ಚಾರಣೆ ಮಾಡಿಸಲಿ. ಬರೀ ವೇದ ಮಂತ್ರ ಅಲ್ಲ, ಆ ವೇದದ ಅರ್ಥ ಸ್ವಲ್ಪ ಮಟ್ಟಕ್ಕಾದ್ರೂ ಕೂಡ ಗೊತ್ತಾಗಲಿ ಅಂತ. ಯಾಕಂತ ಹೇಳಿದ್ರೆ ವೇದಗಳು ಬೈತವೆ. ಯಾರು ಕೇವಲ ವೇದದ ಅರ್ಥವನ್ನು ತಿಳಿಯದೆ ಬರೀ ವೇದವನ್ನು ಪಠನೆ ಮಾಡ್ತಾರೋ ಅವರು ಗರ್ಧವ, ಕತ್ತೆ ಅಂತ ಹೇಳ್ತಾರೆ. ಕತ್ತಿ ಭಾರ ಹೊತ್ಕೊಂಡಿರ್ತೇವೆ, ನಾವು ಹೊತ್ಕೊಂಡಿರ್ತೀವಿ ಅಷ್ಟೇ. ಹಾಗೆ ಅಂದರೆ ಕನಿಷ್ಠ ಪಕ್ಷ ಸ್ವಲ್ಪವಾದರೂ ಕೂಡ ಅರ್ಥ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಆ ರೀತಿಯಾಗಿ ಆ ಮಂತ್ರವನ್ನು ಹೇಳಿಕೊಂಡು ತಲೆ ಮುಟ್ಕೊಂಡಾಗ ಏನಾಗುತ್ತೆ, ಆ ಋಷಿಗಳು ನಮ್ಮ ತಲೆಯಲ್ಲಿ ಬಂದು ನಿಂತುಕೊಂಡು ಆ ವೇದದ ಮಂತ್ರದ ಅರ್ಥವನ್ನು ಸ್ವಲ್ಪವಾದರೂ ಕೂಡ ತಿಳಿಸುವಂತೆ ನಮಗೆ ಅನುಗ್ರಹ ಮಾಡ್ತಾರೆ. ಅದಾದ ಮೇಲೆ ಛಂದೋಭಿಮಾನಿ ದೇವತೆಗಳನ್ನು ಮುಟ್ಟುಕೊಂಡು ತುಟಿಯ ಮೇಲ್ಭಾಗವನ್ನು ಮುಟ್ಕೊಳ್ಬೇಕು. ಛಂದಸ್ಸು ಅಂತ ಹೇಳಿ ಕನ್ನಡದಲ್ಲಿ ಒಂದು ರೀತಿ ರಾಗ ಅಂತ ಹೇಳುವಂತೆ. ಒಂದೊಂದು ಛಂದಸ್ಸಿಗೆ ಒಬ್ಬೊಬ್ಬ ಅಭಿಮಾನಿ ದೇವತೆಗಳು ಅಂತಿರ್ತಾರೆ. ಅವರು ನಮ್ಮ ತುಟಿಯಲ್ಲಿ ನಿಂತುಕೊಂಡು, ಆ ನಾಲಿಗೆಯಲ್ಲಿ ನಿಂತುಕೊಂಡು ವೇದ ಮಂತ್ರವನ್ನು ಚೆನ್ನಾಗಿ ಉಚ್ಚಾರಣೆ ಮಾಡಿಸಲಿ, ತಪ್ಪಿಲ್ಲದೆ ಉಚ್ಚಾರಣೆ ಮಾಡಿಸಲಿ ಅಂತ. ಆಮೇಲೆ ದೇವತೆಯನ್ನು ಮುಟ್ಕೊಂಡು ಎದೆ ಮುಟ್ಕೊಳ್ಬೇಕು. ಎದೆ ಯಾಕೆ ಮುಟ್ಕೊಳ್ಬೇಕು ಅಂತ ಹೇಳಿದ್ರೆ, ಆ ಮಂತ್ರ ಯಾರನ್ನು ಹೇಳ್ತಾ ಇದ್ದಾರೆ ಪ್ರತಿಪಾದ್ಯರಾಗಿದ್ದಾರಲ್ಲ ಆ ದೇವತೆ ನನ್ನ ಹೃದಯದಲ್ಲಿ ಬಂದು ಕೂತ್ಕೊಳ್ಬೇಕು ಅಂತ. ಈ ರೀತಿಯಾಗಿ ಋಷಿ ಛಂದಸ್ಸು ದೇವತೆ ಅಂತ. ಹಾಗಾಗಿ ಇವತ್ತು ಅನೇಕ ಉಪನಿಷತ್ತುಗಳಿದ್ದಾವೆ. ಅದರಲ್ಲಿ ಪ್ರಸಿದ್ಧವಾದಂಥ ಉಪನಿಷತ್ತುಗಳು ಅಂತ ಹೇಳಿ 10. ಈಶಾವಾಸ್ಯೋಪನಿಷತ್ತು, ಕೇನ, ಕಠ ಅಂತ 10 ಉಪನಿಷತ್ತುಗಳು. ಅದರಲ್ಲಿ ಮೊದಲಿಗೆ ಬರುವಂಥ ಉಪನಿಷತ್ತು ಅಂತ ಹೇಳಿದ್ರೆ ಈಶಾವಾಸ್ಯೋಪನಿಷತ್ತು. ನೋಡಲಿಕ್ಕೆ ತುಂಬ ಚಿಕ್ಕ ಉಪನಿಷತ್ತು, ಕೇವಲ 20 ಮಂತ್ರಗಳು ಮಾತ್ರ ಇದ್ದಾವೆ. ಆದರೆ ಒಳಗಡೆ ಅನೇಕ ರೀತಿಯಾದ ಅಪೂರ್ವ ಅರ್ಥಗಳು, ಅದರಲ್ಲೂ ಕೂಡ ಪ್ರಧಾನವಾಗಿ ನಮ್ಮ ಕರ್ತವ್ಯವನ್ನು ತಿಳಿಸುವಂಥ ಉಪನಿಷತ್ತು ಅದು. ಪ್ರಾರಂಭದಲ್ಲಿ ಹೇಳ್ತಾರೆ, ಕುರ್ವನ್ನೇವೇಹೇ ಕರ್ಮಾಣಿ ಜಿಜೀವಿಷೆ ಶತಗಂ ಸಮಾಹ ಅಂತ. ನೀನು ಎಷ್ಟು ವರ್ಷ ಬದುಕಿರ್ತೀಯೋ ಅಷ್ಟು ವರ್ಷಗಳ ಕಾಲ ಪ್ರತಿಯೊಂದು ಕರ್ಮಗಳನ್ನು ಕೂಡ ಪರಮಾತ್ಮ ಪೂಜೆ ಅಂತ ತಿಳಿದುಕೊಂಡು ಮಾಡು ಎಂಬುದಾಗಿ ತಿಳಿಸುವಂಥ ಅಪೂರ್ವ ಉಪನಿಷತ್ತು. ಆ ಉಪನಿಷತ್ತಿಗೆ ಋಷಿ ಯಾರು ಅಂತ ಹೇಳಿದ್ರೆ ಈ ಸ್ವಯಂಭೂ ಮನುಗಳು. ಆ ರೀತಿಯಾಗಿ ಅವರು ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡಿದಾಗ ತಕ್ಷಣದಲ್ಲಿ ಯಜ್ಞನಾಮಕ ಪರಮಾತ್ಮನಿಗೆ ಬಂದು ಆ ಎಲ್ಲ ದುಷ್ಟರನ್ನು ಕೂಡ ಸಂಹಾರ ಮಾಡಿ ತಾನು ಅವರನ್ನು ರಕ್ಷಣೆ ಮಾಡ್ತಾನೆ. ಈ ರೀತಿಯಾಗಿ ಪ್ರಾರಂಭದಲ್ಲಿ ಯಜ್ಞರೂಪಿ ಪರಮಾತ್ಮ ಅವತಾರದ ಕಥೆಯನ್ನು ಅಷ್ಟಮಸ್ಕಂದ ತಿಳಿಸ್ತಾರೆ. ಆಮೇಲೆ ಪ್ರಸಿದ್ಧವಾದಂತಹ ಕಥೆ ಅದು ಗಜೇಂದ್ರ ಮೋಕ್ಷ. ಸ್ವಯಂಭೂ ಮನ್ವಂತರ 4ನೇ ಮನ್ವಂತರ. ಅದಾದ ಮೇಲೆ ಮೊದಲನೇ ಮನ್ವಂತರ, 4ನೇ ಮನ್ವಂತರ ತಾಪಸ ಮನ್ವಂತರ ಅಂತ. ಆ ತಾಪಸ ಮನ್ವಂತರಕ್ಕೆ ಅಧಿಪತಿ ಯಾರು ಅಂತ ಹೇಳಿ ತಾಪಸ ನಾಮಕ ಪರಮಾತ್ಮನೇ ಅಧಿಪತಿ. ಅವನ ಒಂದು ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಪ್ರಾರಂಭದಲ್ಲಿ ಇಬ್ಬರು ಗಂಧರ್ವರಿದ್ದರು, ಹಾ ಹಾ ಮತ್ತು ಹೂ ಹೂ ಅಂತ.
ಹೆಸರೇ ವಿಚಿತ್ರ, ಹಾ ಹಾ ಹೂ ಹೂ ಅಂತ. ಹೇಗೆ ನಾವು ಇವತ್ತು ಯಾರಾದ್ರೊಬ್ಬರು ಒಳ್ಳೆ ಚೆನ್ನಾಗಿ ಹಾಡು ಹಾಡಿದರೆ, ಡ್ಯಾನ್ಸ್ ಮಾಡಿದ್ರೆ ಏನು ಹೇಳ್ತೀವಿ, ಹಾ ಹಾ ಅಂತ ಎಲ್ಲ ಹೇಳ್ತೇವೆ. ಹಾಗೆ ಗಂಧರ್ವರು ಅಂತಾರೆ, ಅವರು ದೇವಲೋಕದ ಗಾಯಕರು, ದೇವಲೋಕದ ನರ್ತಕರು. ಇವರು ಒಳ್ಳೆ ಭಾರಿ ಎಕ್ಸ್ಪರ್ಟ್ ಗಂಧರ್ವರಾಗಿದ್ದರು. ಹಾಗಾಗಿ ಇವರಿಗೆ ಹಾ ಹಾ ಹೂ ಹೂ ಅಂತ ಆಶ್ಚರ್ಯ ಸೂಚಕ ಹೆಸರನ್ನು ಇಟ್ಬಿಟ್ಟಿದ್ರು. ಈ ಹಾ ಹಾ ಹೂ ಗಂಧರ್ವರಿಗೆ ಒಂದು ವಿಶೇಷ ಶಕ್ತಿ ಅಂತ ಹೇಳಿದ್ರೆ ಇಚ್ಛಾರೂಪಿಗಳು ಅಂತ. ಯಾವ ಸಮಯಕ್ಕೆ ಯಾವ ರೂಪ ಬೇಕಾದ್ರೂ ಕೂಡ ಧಾರಣೆ ಮಾಡಬಹುದು. ಒಂದು ಸಲ ಏನಾಗಿರುತ್ತೆ, ಗಂಗಾ ನದಿಯ ತೀರ ಅಲ್ಲಿಗೆ ಬಂದಿರ್ತಾರೆ ಈ ಗಂಧರ್ವರು. ಅಲ್ಲಿ ಒಬ್ಬ ಋಷಿಗಳು ಸ್ನಾನ ಮಾಡಲಿಕ್ಕೆ ಅಂತ ಬಂದಿರ್ತಾರೆ, ದೇವಲ ಅಂತ. ದೇವಲ ಋಷಿಗಳು ಸ್ನಾನ ಮಾಡ್ತಾ ಇರ್ತಾರೆ. ತಕ್ಷಣದಲ್ಲಿ ಆ ಗಂಗಾ ನದಿಯಲ್ಲಿ ದೊಡ್ಡ ಮೊಸಳೆ ಬರುತ್ತೆ. ಸಹಜವಾಗಿ ಋಷಿಗಳು ಹೆದರಿಕೆ ಆಗುತ್ತೆ. ಹೆದರಿಕೆ ಆದ ತಕ್ಷಣ ಏನು ಮಾಡ್ತಾರೆ, ನೇರವಾಗಿ ದಡಕ್ಕೆ ಓಡಿ ಬಂದ್ಬಿಡ್ತಾರೆ. ತೀರಕ್ಕೆ ಬಂದು ನೋಡ್ತಾರೆ, ಒಂದು ದೊಡ್ಡ ಭಯಾನಕವಾದಂಥ ಆನೆ ಬರುತ್ತೆ. ನದಿಗೆ ಇಳಿಬೇಕು ಅಂತ ಹೇಳಿದ್ರೆ ಯಾರ ಹೆದರಿಕೆ, ಮೊಸಳೆ ಹೆದರಿಕೆ. ಮೇಲ್ಗಡೆ ಬರೋಣ ಅಂತ ಹೇಳಿದರೆ ಆನೆ ಹೆದರಿಕೆ. ಋಷಿಗಳಿಗೆ ಸ್ವಲ್ಪ ಗೊಂದಲ ಆಗುತ್ತೆ, ಇದ್ಯಾಕೆ ಇವತ್ತು ಈ ರೀತಿ ಆಗ್ತಾ ಇದೆ ಅಂತ. ಒಂದು ಕ್ಷಣ ಅವರು ತಮ್ಮ ಧ್ಯಾನ ದೃಷ್ಟಿಯನ್ನು ನೋಡ್ತಾರೆ. ಆವಾಗ ಗೊತ್ತಾಗುತ್ತೆ ಅವರಿಗೆ, ಬಂದಿರುವುದು ನಿಜವಾದಂತಹ ಆನೆ ಮತ್ತು ನಿಜವಾದಂಥ ಮೊಸಳೆ ಅಲ್ಲವೇ ಅಲ್ಲ. ಇವರಿಬ್ಬರು ಕೂಡ ಹಾ ಹಾ ಮತ್ತು ಹೂ ಹೂ ಎನ್ನುವಂತಹ ಗಂಧರ್ವರು ನನ್ನನ್ನು ತಮಾಷೆ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅಂದರೆ ಆ ಹಾ ಹಾ ಮತ್ತು ಹೂ ಎಂದು ಗಂಧರ್ವರಿಬ್ಬರು ಕೂಡ ಒಬ್ಬ ಋಷಿಗೆ ತಮಾಷೆ ಮಾಡೋಣ, ದೇವರ ಋಷಿಗೆ ಅಂತ ತಮಾಷೆ ಮಾಡಿದರು. ಆದರೆ ಆ ತಮಾಷೆ ಎಲ್ಲಿ ಹೋಯಿತು ಅಂತ ಹೇಳಿದ್ರೆ, ನೀವು ಯಾವ ರೂಪದಿಂದಾಗಿ ನನ್ನನ್ನು ಹೆದರಿಸಿದಾರಲ್ಲ, ಮುಂದೆ ನಿಮಗೆ ಅದೇ ಜನ್ಮ ಬರಲಿ ಎಂಬುದಾಗಿ ಅವ್ರಿಗೆ ಶಾಪವನ್ನು ಕೊಟ್ಟುಬಿಟ್ರು. ಅಷ್ಟು ಮಾತ್ರ ಅಲ್ಲ, ಮುಂದೆ ನೀವು 1000 ವರ್ಷಗಳ ಕಾಲ ಇದೇ ವೇಷದಲ್ಲಿ ಯುದ್ಧ ಮಾಡುವಂಥ ಪ್ರಸಂಗ ಬರಲಿ ಅಂತ ಶಾಪ ಕೊಟ್ಟುಬಿಟ್ರು. ಆ ರೀತಿಯಾಗಿ ದೇವಲ ಋಷಿಗಳ ಶಾಪದಿಂದಾಗಿ ಆ ಹಾ ಹಾ ಮತ್ತು ಹೂ ಹೂ ಎನ್ನುವಂಥ ಗಂಧರ್ವರು ಏನಾದರೂ ಮುಂದೆ ಒಂದು ತ್ರಿಕೂಟ ಎನ್ನುವಂತಹ ಪರ್ವತ, ತ್ರಿಕೂಟ ಪರ್ವತ ಅಂತ ಅದು ಭೂಮಿ ಮೇಲೆ ಇರೋದಲ್ಲ, ಅದು ಇರೋದು ಕ್ಷೀರ ಸಮುದ್ರದ ಮಧ್ಯಭಾಗದಲ್ಲಿ. ಆ ಕ್ಷೀರ ಸಮುದ್ರದ ಮಧ್ಯಭಾಗದಲ್ಲಿದ್ದಂತಹ ತ್ರಿಕೂಟ ಎನ್ನುವಂಥ ಪರ್ವತ, ತ್ರಿಕೂಟ ಅಂತ ಹೇಳಿ, ಕೂಟ ಅಂತ ಹೇಳಿ ಶಿಖರ, ತ್ರಿಕೂಟ ಅಂತ ಹೇಳಿ 3 ಶಿಖರಗಳಿದ್ವು ಅಂತೆ. ಅಲ್ಲಿ ಹೇಳ್ತಾರೆ, ಆಸೀದ್ ಗಿರಿವರೋ ನಾಮ ತ್ರಿಕೂಟ ಇತಿ ವಿಶ್ರುತಃ ಕ್ಷೀರೋದೇನಾವೃತ ಶ್ರೀಮಾನ್ ಯೋಜನಾಯುತ ಮುಚ್ಛ್ರಿತಃ ಅಂತ. 10,000 ಯೋಜನ ಎತ್ತರದ ಪರ್ವತ, ಅಗಲ ಅಲ್ಲ, 10,000 ಯೋಜನಷ್ಟು ಎತ್ತರದ ಪರ್ವತ, ದೊಡ್ಡ ಪರ್ವತ. ಅದಕ್ಕೆ 3 ಶಿಖರಗಳು ಅಂತೆ. 3 ಶಿಖರಗಳು ಅಂತ ಸಾಮಾನ್ಯ ಯಾವುದೋ ಕಲ್ಲಿನ ಶಿಖರ, ಮಣ್ಣಿನ ಶಿಖರ ಅಲ್ಲ. ಒಂದು ಬಂಗಾರದ ಶಿಖರ, ಇನ್ನೊಂದು ಬೆಳ್ಳಿಯ ಶಿಖರ, ಇನ್ನೊಂದು ಕಬ್ಬಿಣದ ಶಿಖರ. ಈ ರೀತಿಯಾದಂಥ ಒಂದು ಸುಂದರ ಪರ್ವತ ತ್ರಿಕೂಟ ಎನ್ನುವಂಥ ಪರ್ವತ. ಆ ತ್ರಿಕೂಟ ಪರ್ವತದಲ್ಲಿ ಒಂದು ಸುಂದರವಾದಂತಹ ಒಂದು ಉದ್ಯಾನವನ ಇತ್ತು, ವರುಣನ ಉದ್ಯಾನವನ. ಅಲ್ಲಿ ಒಂದು ಸುಂದರವಾದಂಥ ಸರೋವರ. ಆ ಸರೋವರದಲ್ಲಿಯೇ ಇಬ್ಬರು ಗಂಧರ್ವರು ಕೂಡ, ಒಬ್ಬರು ಆನೆಯಾಗಿ ಒಬ್ಬರು ಮೊಸಳೆಯಾಗಿ ಹುಟ್ಟಿದ್ರು. ಇದೇ ರೀತಿಯಾಗಿ ಕಾಲ ಕಳೀತಾ ಇತ್ತು. ಒಂದು ಸಲ ಒಳ್ಳೆಯ ವಸಂತ ಮಾಸ, ಬಿಸಿಲು ಬಂದಾಗ ಏನಾಯಿತು, ಆನೆಗೆ ತುಂಬ ಬಾಯಾರಿಕೆ ಆಯಿತು ಅಂತೆ. ಬಾಯಾರಿಕೆ ಆಗಿದ್ದೇ ತಡ ನೇರವಾಗಿ ಸರೋವರಕ್ಕೆ ಹೋಯಿತು. ಬೇಕಾದಷ್ಟು ನೀರಿತ್ತು. ತನ್ನ ಜೊತೆಗೆ ಅನೇಕ ಹೆಣ್ಣು ಆನೆಗಳು, ಇಡೀ ಅದರ ಕುಟುಂಬ ಬಂದಿತ್ತು. ನೇರವಾಗಿ ಎಲ್ಲರೂ ಕೂಡ ಸರೋವರಕ್ಕೆ ಇಳಿದ್ರು, ನೀರು ಕುಡಿದು ವಾಪಸ್ ಬರಲಿಲ್ಲ. ಹಾಗೆ ಒಳ್ಳೆ ಬೇಸಿಗೆ, ತಣ್ಣಗೆ ನೀರಿದೆ, ಹಾಗಾಗಿ ಇಲ್ಲೇ ಸ್ವಲ್ಪ ಆಟ ಆಡೋಣ ಅಂತ ಜಲಕ್ರೀಡೆ ಮಾಡಲಿಕ್ಕೆ ಅಂತ ಶುರು ಮಾಡಿದುವಂತೆ. ಆ ಸಂದರ್ಭದಲ್ಲಿ ಏನಾಯಿತು, ತಮ್ ತತ್ರ ಕಶ್ಚಿನ್ ನೃಪ ದೈವ ಚೋದಿತಃ ಗ್ರಾಹೋ ಬಲೀಯಾನ್ ಚರಣೇ ಋಷಾಗ್ರಹೀತಂತ. ಆ ಸರೋವರದಲ್ಲಿದ್ದಂಥ ಒಂದು ಬಲಿಷ್ಠವಾದಂತಹ ಮೊಸಳೆ ಆನೆಯ ಕಾಲನ್ನು ಹಿಡಿದು ಬಿಡ್ತು. ಆ ಮೊಸಳೆ ಬೇರೆ ಯಾರೂ ಅಲ್ಲ, ಹೂ ಹೂ ಎನ್ನುವಂಥ ಗಂಧರ್ವ. ಮೊಸಳೆ ಕಾಲಿ ಹಿಡಿಯಿತು. ಈ ಆನೆಗದೆ ದೊಡ್ಡ ವಿಚಾರನೇ ಅಲ್ಲ, ಯಾಕೆಂದರೆ ಇದು ಆನೆ ಯಾವ ರೀತಿ ಇತ್ತು ಅಂತ ಭಾಗವತದಲ್ಲಿ ಹೇಳ್ತಾರೆ. ಆ ಗಜೇಂದ್ರ ನಡೆದುಕೊಂಡು ಬರ್ತಾ ಇದ್ದ ಅಂತ ಹೇಳಿದರೆ, ಯದ್ಗಂಧ ಮಾತ್ರ ಧರಯೋ ಗಜೇಂದ್ರಾಹ ವ್ಯಾಘ್ರಾದಯ ವ್ಯಾಲಮೃಗ ಸಖಡ್ಗಾಹ ಮಹೋರಗಾಶ್ಚಾಪಿ ಭಯಾದ್ರವಂತಿ ಸಗೌರ ಕೃಷ್ಣಾಹ ಶಲಭಾಶ್ಚಮರಿಯಃ ಅಂತ. ಆ ಗಜೇಂದ್ರ ಆನೆ ನಡೆದುಕೊಂಡು ಬರ್ತಾ ಇದೆ ಅಂತ ಹೇಳಿದ್ರೆ, ಆ ಗಜೇಂದ್ರನ ವಾಸನೆಗೆ, ಮೈಯ ವಾಸನೆಗೆ ಎಲ್ಲ ರೀತಿಯಾದಂತಹ ಮೃಗಗಳು, ಹುಲಿ, ಚಿರತೆ, ಕರಡಿ ಮುಂತಾದಂಥ ಎಲ್ಲ ಪ್ರಾಣಿಗಳು ಕೂಡ ದೂರ ಓಡಿ ಹೋಗಿಬಿಡ್ತಾ ಇದ್ದಂತೆ. ಅಷ್ಟು ಬಲಿಷ್ಠವಾದಂತಹ ಆನೆ ಆ ಗಜೇಂದ್ರ. ಹಾಗಾಗಿ ಆನೆ ಅಂದ್ಕೊಳ್ತು, ಇದೇನೊಂದು ಸಾಮಾನ್ಯ ಮೊಸಳೆ ಇರುತ್ತೆ, ಸುಲಭವಾಗಿ ಬಿಡಿಸ್ಕೊಂಡು ಹೋಗೋದು ಅಂತ ಬಿಡಿಸ್ಕೊಳ್ತು. ಮೊಸಳೆ ಮತ್ತೆ ಕಾಲು ಹಿಡಿಯಿತು, ಮತ್ತೆ ಬಿಡಿಸ್ಕೊಳ್ತು, ಮತ್ತೆ ಕಾಲು ಹಿಡಿಯಿತು, ಕೊನೆಗೆ ಗಟ್ಟಿಯಾಗಿ ಹಿಡಿಯಿತು. ಆನೆ ತುಂಬ ಪ್ರಯತ್ನ ಮಾಡಿತು, ಆಗಲಿಲ್ಲ. ಆನೆ ಜೊತೆಗೆ ಬಂದಂತಹ
ಹೆಣ್ಣು ಆನೆಗಳು ಪ್ರಯತ್ನ ಮಾಡಿದವು, ಅವುಗಳ ಕೈಯಲ್ಲೂ ಆಗಲಿಲ್ಲ. ಕೊನೆಗೆ ಅದರ ಜೊತೆ ಬಂದಂತಹ ಬಂಧು ಬಾಂಧವರು ಎಲ್ಲರೂ ಕೂಡ ಸೇರಿ ಆನೆಯನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡಿದರು. 1 ಇಂಚು ಕೂಡ ಮೊಸಳೆ ಬಿಡಲಿಲ್ಲ. ಬಂದವರು ಎಷ್ಟೊತ್ತಿರ್ತಾರೆ, 1 ತಾಸಿದ್ದು 2 ತಾಸಿದ್ರು, ರಾತ್ರಿ ತನಕ ಇದ್ರು. ಅವುಗಳಿಗೆ ಗೊತ್ತಾಯಿತು ಇನ್ನೂ ಈ ಮೊಸಳೆಯನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ, ನಾವು ನಮ್ಮ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಮಲ್ಕೊಳ್ಳೋಣ ಅಂತ ಎಲ್ಲ ಆನೆಗಳು ಕೂಡ ಮನೆಗೆ ಹೋಗ್ಬಿಟ್ವು. ಪಾಪ ಈ ಗಜೇಂದ್ರನಿಗೆ ಒಂದು ನಂಬಿಕೆ ಇತ್ತು, ನನಗೊಬ್ಬನ ಕೈಲಾಗಲಿ ಅಂದ್ರೆ ಪರವಾಗಿಲ್ಲ, ಇಷ್ಟೆಲ್ಲ ಆನೆಗಳಿದ್ದಾವೆ ಕಾಪಾಡ್ತಾವೆ ಅಂತ. ಯಾರೊಬ್ಬರು ಕೂಡ ರಾತ್ರಿ ತನಕ ನಿಲ್ಲೇ ಇಲ್ಲ, ಎಲ್ಲರೂ ಕೂಡ ಮನೆಗೆ ಹೋಗ್ಬಿಟ್ರು. ಸರಿ, ಯಾರಿಲ್ಲದೆ ಹೋದ್ರೇನು, ನಾನು ಪ್ರಯತ್ನ ಮಾಡ್ತೇನೆ ಅಂತ ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡಿತು. ಯುದ್ಧ ಆಯಿತು. ಎಷ್ಟು ಯುದ್ಧ ಆಯಿತು ಅಂತ ಹೇಳಿದ್ರೆ, ಸಮಸ್ರನ್ ಹೆಗಮನ್ ಮಹೀಪತೆ ಅಂತ ಹೇಳ್ತಾರೆ. 1 ದಿವಸ ಅಲ್ಲ, 1 ವರ್ಷ ಅಲ್ಲ, 100 ವರ್ಷ ಅಲ್ಲ, 1000 ವರ್ಷಗಳ ಕಾಲ ಆ ಕರಿ ಮತ್ತು ಮಕರಿಗಳು, ಕರಿ ಅಂತ ಹೇಳಿದ್ರೆ ಆನೆ, ಮಕರಿ ಅಂತ ಹೇಳಿದ್ರೆ ಮೊಸಳೆ, 1000 ವರ್ಷಗಳ ಕಾಲ ಘನಘೋರವಾದಂಥ ಯುದ್ಧ ಆಯಿತು ಅಂತೆ. 1 ವರ್ಷ 1000 ವರ್ಷಗಳಾದರೂ ಕೂಡ ಎರಡಕ್ಕೂ ಆಹಾರ ಇಲ್ಲ. ಮೊಸಳೆಗೂ ಆಹಾರ ಇಲ್ಲ, ಆನೆಗೂ ಆಹಾರ ಇಲ್ಲ. ಆನೆಗೂ ನಿದ್ದೆ ಇಲ್ಲ, ಮೊಸಳೆಗೂ ನಿದ್ದೆ ಇಲ್ಲ. ಹೀಗೆ ನಿದ್ರೆ, ಭಯ ಎಲ್ಲವನ್ನು ಕೂಡ ಬಿಟ್ಟು ನಿರಂತರವಾಗಿ ಯುದ್ಧ ಮಾಡ್ತಾ ಇದ್ದಾವೆ. ಒಂದು ಸಲ ಆನೆ ಮೊಸಳೆನ ಎಳೆದುಕೊಂಡು ಮೇಲ್ಗಡೆ ಬರ್ತಾ ಇತ್ತು. ತಕ್ಷಣ ಮೊಸಳೆ ಏನು ಮಾಡ್ತಾ ಇತ್ತು, ವಾಪಸ್ ಎಳ್ಕೊಂಡು ಹೋಗ್ಬಿಡ್ತಾ ಇತ್ತು. ಹೀಗೆ 1000 ವರ್ಷಗಳ ಕಾಲ ಆಯಿತು. ಆನೆಗೆ 1000 ವರ್ಷ ಆದರೂ ಕೂಡ ಇನ್ನೂ ತನ್ನ ಬಂಧು ಬಾಂಧವರ ಮೇಲಿನ ವ್ಯಾಮೋಹ ಹೋಗಿರಲಿಲ್ಲ. ಇವತ್ತಲ್ಲ ನಾಳೆ ನನ್ನ ಹೆಂಡತಿ ಬರ್ಬೋದು, ಮಗಳು ಬರ್ಬೋದು ಅಂತ ಹೀಗೆ ಕಾಯ್ಕೊಂಡು ಕುಳಿತಾ ಇತ್ತು. 1000 ವರ್ಷ ಆದ ಮೇಲೆ ಆನೆಗೆ ಅನ್ನಿಸ್ತು ಅಂತೆ, ಇನ್ನು ಯಾರೂ ಕೂಡ ಬರಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ಹಾಗಾಗಿ ನಾನೇನು ಮಾಡಬೇಕು, ಅಹಂ ಚ ತಮ್ಯಾಮಿ ಪರಂಪರಾಯಣಂ ಅಂತ ಹೇಳುತ್ತೆ. ಬೇರೆಯವರು ನನ್ನ ರಕ್ಷಣೆ ಮಾಡಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ಹಾಗಾಗಿ ನಮಗೆಲ್ಲರಿಗೂ ಒಡೆಯನಾದಂತಹ, ನಮ್ಮೆಲ್ಲರ ಒಳಗಡೆ ಇರುವಂತಹ ಪರಮಾತ್ಮನನ್ನೇ ನಾನು ಸ್ತೋತ್ರ ಮಾಡ್ತೇನೆ ಎಂಬುದಾಗಿ ವಿಶೇಷವಾಗಿ ಗಜೇಂದ್ರ ಆನೆ ತಾನೇ ಮಾಡುತ್ತೆ. ಆ ಪರಮಾತ್ಮನ ಸ್ತೋತ್ರವನ್ನು ಮಾಡುತ್ತೆ, ಅನೇಕ ರೀತಿಯಾಗಿ ಸ್ತೋತ್ರವನ್ನು ಮಾಡುತ್ತೆ. ಮಾಡಿದಾಗ ತಕ್ಷಣದಲ್ಲಿ ಪರಮಾತ್ಮ ಏನು ಮಾಡಿದ, ಸೋಂತಸ್ಸರಸ್ಸಿರುಬಲೇನ ಗೃಹೀತಾರ್ಥ ದುಷ್ಟ್ವಾ ಗುರುತ್ಪತಿ ಖರಿ ಉಪಾತ್ತ ಚಕ್ರಂ ಅಂತ ತಕ್ಷಣದಲ್ಲಿ ಉರುಬಲೇನ, ಅತ್ಯಂತ ಬಲಿಷ್ಠರಾದಂತಹ ಪರಮಾತ್ಮ ತಕ್ಷಣದಲ್ಲಿ ಗರುಡನ ಮೇಲೆ ಏರಿಕೊಂಡು ಆನೆ ಇದ್ದಲ್ಲಿಗೆ ಬಂದ. ಆನೆ ಸ್ತೋತ್ರ ಮಾಡಿತು, ಪರಮಾತ್ಮ ಬಂದೇ ಬಿಟ್ಟ. ತಕ್ಷಣ ಆನೆಗೆ ಸ್ವಲ್ಪ ಗೊಂದಲ ಆಯಿತು, ಏನು ಮಾಡಿ ಪರಮಾತ್ಮ ಬಂದುಬಿಟ್ಟ, ನಾನೇ ಪರಮಾತ್ಮ ಏನು ಸಮರ್ಪಣೆ ಮಾಡಲಿ ಅಂತ. ಎಂತೆಂತಹ ದೊಡ್ಡ ದೊಡ್ಡ ಋಷಿಮುನಿಗಳು ತಪಸ್ ಮಾಡಿದರೂ ಬರದೇ ಇರುವಂತಹ ಪರಮಾತ್ಮ ಕೇವಲ ನನ್ನಂತಹ ಒಂದು ಸಾಮಾನ್ಯ ಆನೆಯ ಪ್ರಾರ್ಥನೆಗೆ ಬಂದು ಬಿಟ್ಟ. ಪರಮಾತ್ಮನಿಗೆ ಏನು ಕೊಡಲಿ ನಾನು ಅಂತ ಗೊತ್ತಾಗಲ್ಲ. ಮೈಯಲ್ಲಿ ಒಂದು ಹನಿ ರಕ್ತ ಇಲ್ಲ, ಸಂಪೂರ್ಣವಾಗಿ ಮೂಳೆಯ ಮುದ್ದೆಯಾಗಿ ಆನೆ ನಿಂತುಕೊಂಡು ಬಿಟ್ಟಿದೆ. ತಕ್ಷಣದಲ್ಲಿ ಆ ಸರೋವರದಲ್ಲಿ ಏನು ಸುಂದರ ಕಮಲ ಬೆಳೆದಿತ್ತು, ಆ ಕಮಲವನ್ನೇ ತಾನೇನು ಮಾಡಿತು, ತನ್ನ ಸೊಂಡಿಲಿಂದಾಗಿ ತುಂಬ ಕಷ್ಟಪಟ್ಟು ಕಿತ್ತಿ ಪರಮಾತ್ಮಗೆ ಸಮರ್ಪಣೆ ಮಾಡಿತು. ಪರಮಾತ್ಮ ಗೀತೆಯಲ್ಲಿ ಮಾತನ್ನು ಹೇಳ್ತಾನೆ, ನನಗೇನು ಸಮರ್ಪಣೆ ಮಾಡಬೇಕು ಅಂತ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿಪರತಂ ಅಶ್ನಾಮಿ ಪ್ರೇತಾತ್ಮನಃ ಅಂತ ಪರಮಾತ್ಮನಿಗೆ ನಾವೇನು ಭಾರಿ ಪಂಚಭಕ್ಷ ಪರಮಾನ್ನ, ಬೆಳ್ಳಿ ಕಿರೀಟ, ಬಂಗಾರದ ಕವಚ ಏನೂ ಮಾಡಿಸ್ಬೇಕಾಗಿಲ್ಲ. ಕೇವಲ ಪತ್ರ, ಒಂದು ಪತ್ರ ತುಳಸಿ ಅಥವಾ ಒಂದು ಪುಷ್ಪ, ಅದೂ ಇಲ್ಲದೆ ಹೋದರೆ ಫಲ, ಒಂದು ಹಣ್ಣು, ಇದ್ಯಾವುದೂ ಸಿಗಲಿಲ್ಲ ಅಂಥೇಳಿ ಉಚಿತವಾಗಿ ಸಿಗುವಂತಹ ಕನಿಷ್ಠ ಪಕ್ಷ ಒಂದು ಲೋಟ ನೀರನ್ನಾದರೂ ಕೂಡ ಭಕ್ತಿಯಿಂದ ಕೊಡಿ, ನಾನು ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತೇನೆ, ಅವರನ್ನು ರಕ್ಷಣೆ ಮಾಡ್ತೇನೆ ಅಂತ ಪರಮಾತ್ಮ ಹೇಳಿದ. ಅದು ಸತ್ಯವಾಗಿದ್ದಿಲ್ಲ ಅಂತ ಹೇಳಿ ಇಲ್ಲಿ ಆನೆ ಏನು ಸಮರ್ಪಣೆ ಮಾಡಲಿಕ್ಕೆ ಸಾಧ್ಯ? ಮನುಷ್ಯರಾದರೆ ಸ್ತೋತ್ರ ಮಾಡ್ಬೋದು, ಇನ್ನೇನೋ ಸಮರ್ಪಣೆ ಮಾಡ್ಬೋದು. ಒಂದು ಆನೆ, ಅದರಲ್ಲೂ ಕೂಡ 1000 ವರ್ಷದಿಂದಾಗಿ ಮೈಯೆಲ್ಲ ರಕ್ತ ಸೋರಿ ಸಾಯುವ ಹಂತದಲ್ಲಿ ಬಂದಿದೆ. ಅಂತಹ ಆನೆ ಏನನ್ನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಕೊಟ್ಟಿದ್ದು ಒಂದೇ ಒಂದನ್ನು, ಅದೇ ಸರೋವರದಲ್ಲಿ ಬೆಳೆದಂತಹ ಕಮಲದ ಪುಷ್ಪವನ್ನು ತೆಗೆದುಕೊಂಡು ಪರಮಾತ್ಮನಿಗೆ ಸಮರ್ಪಣೆ ಮಾಡಿತು. ಪರಮಾತ್ಮ ತಕ್ಷಣದಲ್ಲಿ ಬಂದದ್ದೇ ತಡ, ತನ್ನ ಕೈಲಿದ್ದಂಥ ಚಕ್ರದಿಂದಾಗಿ ಆ ಒಂದು ನಕ್ರ ಮೊಸಳೆಯ ಶಿರಸ್ಸನ್ನು ಛೇದ ಮಾಡಿದ. ಅದರಿಂದಾಗಿ ಆ ಆನೆಯ ಉದ್ಧಾರವೂ ಆಯಿತು, ಮೊಸಳೆಯ ಉದ್ಧಾರವೂ ಆಯಿತು. ಯಾಕಂತ ಹೇಳಿದ್ರೆ ಮೊಸಳೆ ಏನು ಸ್ವಭಾವದ ದುಷ್ಟ ಅಲ್ಲ, ಅದು ಕೂಡ ಒಂದು ಗಂಧರ್ವನೇ ಆಗಿತ್ತು. ಹೀಗೆ ಗಂಧರ್ವ ಆಗಿದ್ದಂತಹ ಇಬ್ಬರನ್ನು ಕೂಡ ಪರಮಾತ್ಮ ಉದ್ಧಾರ ಮಾಡಿ ತಾನು ವಾಪಸ್ ತನ್ನ ಲೋಕಕ್ಕೆ ಹೋದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಸರಿ, ಈ ಕಥೆ ಕೇಳಿದ್ರೆ ನಮಗೇನಾಗುತ್ತೆ ಅಂತ. ಇವತ್ತು ಒಬ್ಬ ಮನುಷ್ಯರಿಗೆ ಅನೇಕ ರೀತಿಯಾದ ದುಸ್ವಪ್ನಗಳು, ಕೆಟ್ಟ ಕನಸುಗಳು ಅಂತ ಬೀಳ್ತವೆ. ಆ ಕೆಟ್ಟ ಕನಸುಗಳಿಗೆ ಒಂದೊಂದು ರೀತಿ ಫಲವನ್ನು ಕೂಡ ಶಿಕ್ಷಣಶಾಸ್ತ್ರದಲ್ಲಿ ಹೇಳ್ತಾರೆ. ಇಂಥ ಕನಸು ಬಿದ್ದರೆ ಇಂಥ ಫಲ ಇದೆ, ಗರುಡ ಪುರಾಣದಲ್ಲಿ ಹೇಳ್ತಾರೆ, ಇಂತಿಂಥ ಕನಸು ಬಿದ್ದರೆ ಇಂತಿಂಥ ಫಲ ಅಂತ ಹೇಳ್ತಾರೆ. ಹಾಗಾಗಿ ದುಸ್ವಪ್ನಗಳು ಬಿದ್ದು ಬಿಡ್ತವೆ, ಅದರಿಂದಾಗಿ ನಮ್ಗೆ ಹೆದರಿಕೆಯೂ ಕೂಡ ಆಗುತ್ತೆ.
ಅದು ಬೀಳದೇ ಇರುವ ರೀತಿಯಲ್ಲಿ ಅಥವಾ ಅದರ ಫಲ ಬರದೇ ಇರುವ ರೀತಿಯಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಶುಚಯ ಪ್ರಾತರುತ್ತಾಯ ದುಸ್ವಪ್ನ ದ್ಯುಪಶಾಂತಯೇ ಅಂತ ಕೊನೆಗೆ ಹೇಳ್ತಾರೆ. ಯಾರು ಪ್ರತಿನಿತ್ಯ ಬೆಳಗ್ಗೆ ಎದ್ದು ಶುದ್ಧರಾಗಿ ಈ ಗಜೇಂದ್ರ ಮೋಕ್ಷವನ್ನು ಚಿಂತನೆ ಮಾಡ್ತಾರೋ ಅಂಥವರಿಗೆ ದುಸ್ವಪ್ನದಿಂದ ಬರುವಂತಹ ಎಲ್ಲ ಕೆಟ್ಟ ಫಲಗಳು ಕೂಡ ನಾಶವಾಗುತ್ತೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಈ ಒಂದು ಗಜೇಂದ್ರ ಮೋಕ್ಷದ ಕಥೆಯನ್ನು ಹೇಳ್ತಾರೆ. ಇಷ್ಟಾದ ಮೇಲೆ ಮುಂದೆ 6ನೇ ಮನ್ವಂತರ ಚಾಕ್ಷುಷ ಮನ್ವಂತರ. ಆ ಚಾಕ್ಷುಷ ಮನ್ವಂತರದಲ್ಲಿ ಪರಮಾತ್ಮ ಅಜಿತ ಎನ್ನುವ ಹೆಸರಿನಿಂದಾಗಿ ಅವತಾರ ಮಾಡಿದ. ಆ ಒಂದು ಸಂದರ್ಭದಲ್ಲಿ ಆದಂತಹ ಬಹುದೊಡ್ಡ ಒಂದು ಇತಿಹಾಸದಲ್ಲಿ ಐತಿಹಾಸಿಕ ಘಟನೆ ಅಂತ ಹೇಳಿದ್ರೆ ಅದು ಸಮುದ್ರ ಮಥನ. ಯಾರೂ ಕೂಡ ಊಹೆ ಮಾಡದೇ ಇರುವಂತಹ ರೀತಿಯಲ್ಲಿ ಏನೋ ನಮ್ಮ ಮನೆಯ ಹಾಲು ಕಡಿಬೋದು, ಮೊಸರು ಕಡಿಬೋದು, ಮಜ್ಜಿಗೆ ಕಡಿಬೋದು, ಒಂದು ಸಮುದ್ರಕ್ಕೆ ದೊಡ್ಡ ಪರ್ವತವನ್ನು ಹಾಕಿ ವಾಸುಕಿ ಅಂತ ಹಾವನ್ನು ಕಟ್ಟಿ ಅದರಿಂದ ಕಡಿಯೋದು ಅಂತ ಹೇಳಿದ್ರೆ ಅದು ಊಹೆ ಮಾಡಲಿಕ್ಕೂ ಆಗದೇ ಇರುವಂತಹ ಘಟನೆ. ಅಷ್ಟು ಮಾತ್ರ ಅಲ್ಲ, ದೇವತೆಗಳನ್ನು ನಾವು ಮಹಾ ಪರಾಕ್ರಮಶಾಲಿಗಳನ್ನು ಚಿಂತನೆ ಮಾಡಿದರೂ ಕೂಡ ದೇವತೆಗಳೊಬ್ಬರ ಕೈಯಲ್ಲೇನೆ ಆಗದೇ ಇರುವಂತಹ ಅತಿ ದೊಡ್ಡ ಘಟನೆ ಅಂತ ಹೇಳಿದ್ರೆ ಅದು ಸಮುದ್ರ ಮಥನ. ಪರೀಕ್ಷಿತ ಕೇಳ್ತಾನೆ, ಶುಕಾಚಾರ್ಯರೇ, ನಾನು ಇತಿಹಾಸದಲ್ಲಿ ಕೇಳಿದ್ದೇನೆ ಸಮುದ್ರ ಮಥನ ಆಯಿತು ಅಂತ. ಆ ಸಮುದ್ರ ಮಥನ ಯಾಕಾಯಿತು, ಯಾವ ರೀತಿಯಾಗಿ ಆಯಿತು, ಅದರಿಂದ ಏನೇನು ಬಂತು ಎಂಬುದಾಗಿ ಕೇಳಿದಾಗ ಶುಕಾಚಾರ್ಯ ಹೇಳ್ತಾ ಹೋಗ್ತಾರೆ, ಸಮುದ್ರ ಮಥನ ಅದಕ್ಕೆ ಕಾರಣ ದೇವೇಂದ್ರನ ಅಹಂಕಾರ. ಒಂದು ಸಲ ದುರ್ವಾಸ ಋಷಿಗಳು ಪರಮಾತ್ಮ ಲೋಕಕ್ಕೆ ಹೋಗಿರ್ತಾರೆ. ಹೋದಾಗ ಪರಮಾತ್ಮನ ನಿರ್ಮಾಲ್ಯ, ಆ ಪರಮಾತ್ಮನ ನಿರ್ಮಾಲ್ಯವನ್ನು ತೆಗೆದುಕೊಂಡು ಬರ್ತಾ ಇರ್ತಾರೆ. ದಾರಿಯಲ್ಲಿ ನೋಡ್ತಾರೆ, ಐರಾವತದ ಮೇಲೆ ಕುಳಿತುಕೊಂಡು ದೇವತೆಗಳ ರಾಜನಾದಂತಹ ದೇವೇಂದ್ರ ಬರ್ತಾ ಇರ್ತಾನೆ. ದೇವೇಂದ್ರ ನೋಡಿ ತುಂಬ ಖುಷಿಯಾಗುತ್ತೆ. ರಾಜನಿಗೆ ನಿರ್ಮಾಲ್ಯ ಕೊಟ್ಟರೆ ಅದು ಎಲ್ಲ ಪ್ರಜೆಗಳಿಗೂ ತಲುಪಿದಂತೆ ಎಂಬುದಂತಹ ಒಂದು ಭಾವನೆಯಿಂದಾಗಿ ಅವನ ಮೇಲೆ ಗೌರವದಿಂದಾಗಿ ನಿರ್ಮಾಲ್ಯದ ಹೂವನ್ನು ಕೊಡ್ತಾರೆ. ನಿರ್ಮಾಲ್ಯದ ಹೂವನ್ನು ಕೊಟ್ಟ ತಕ್ಷಣ ಇಂದ್ರನಿಗೆ ಸ್ವಲ್ಪ ಇರುಸು ಮುರುಸು ಆಯಿತು. ಇವರು ಯಾರೋ ಒಬ್ಬ ಸಾಮಾನ್ಯ ಋಷಿಗಳು, ಇವರು ಕೊಟ್ಟಂತಹ ಹೂವನ್ನು ನಾನೇ ಹಾಕೊಳ್ಬೇಕು ಅಂತ ಹೂವನ್ನು ಏನು ಮಾಡಿದ, ನೇರವಾಗಿ ತೆಗೆದುಕೊಂಡು ಹೋಗಿ ತನ್ನ ವಾಹನವಾದಂತಹ ಆನೆ ಮೇಲೆ ಹಾಕಿಬಿಟ್ಟ, ಐರಾವತದ ಆನೆ ಮೇಲೆ. ಇವತ್ತು ಅನೇಕ ಜನ ಹಾಗೆ ಮಾಡ್ತಾರೆ, ತಮಗೆ ಯಾರಾದರೂ ಮಾಲೆ ಹಾಕಿದ್ರೆ ಏನು ಮಾಡ್ತಾರೆ, ತಮ್ಮ ಕಾರಿಗೆ ಹಾಕಿಬಿಡ್ತಾರೆ, ವಾಪಸ್ಸಾಗಿ ತಮ್ಮ ವಾಹನಕ್ಕೆ ಹಾಕಿಬಿಡ್ತಾರೆ. ಹಾಗೆ ಇಂದ್ರನು ಕೂಡ ಅದನ್ನು ತೆಗೆದುಕೊಂಡು ಹೋಗಿ ಏನು ಮಾಡಿದ, ಆನೆ ಮೇಲೆ ಹಾಕಿಬಿಟ್ಟ. ಆನೆಗೆ ಸ್ವಲ್ಪ ಕಿರಿಕಿರಿ ಶುರುವಾಯಿತು. ಅದರ ಹೂವಿನ ವಾಸನೆಗೆಲ್ಲ ಸ್ವಲ್ಪ ಕಿರಿಕಿರಿ ಶುರುವಾಗಿ ಏನು ಮಾಡಿಬಿಡ್ತು, ಆ ಹೂವನ್ನು ಕೆಳಗಡೆ ಹಾಕಿ ಅದನ್ನು ಪುಡಿ ಮಾಡಿ ಹಾಕಿಬಿಡ್ತು. ಇದೆಲ್ಲೂ ಕೂಡ ಆಗಿದ್ದು ಯಾರ ಕಣ್ಣ ಮುಂದೆ, ದೂರ್ವಾಸರ ಕಣ್ಣ ಮುಂದೆ ಇದೆಲ್ಲ ಆಯಿತು. ಒಂದು ವೇಳೆ ದೂರ್ವಾಸರು ಹೋದ ಮೇಲೆ ಆಗಿದೆ ಏನೋ ಸ್ವಲ್ಪ ಬೇರೆ ಆಗ್ತಾ ಇತ್ತು. ಆದರೆ ದೂರ್ವಾಸರ ಕಣ್ಣ ಮುಂದೆ ಏನೇ ದೇವೇಂದ್ರ ಹೂವನ್ನು ಯಾರ ಮೇಲೆ ಹಾಕಿದ, ಆನೆ ಮೇಲೆ ಹಾಕಿದ. ಆನೆ ಅದನ್ನು ಕೆಳಗಡೆ ಹಾಕಿ ಪುಡಿ ಮಾಡಿ ಹಾಕಿಬಿಡ್ತು. ತಕ್ಷಣದಲ್ಲಿ ದೂರ್ವಾಸರಿಗೆ ಭಾರಿ ಸಿಟ್ಟು ಬಂತು. ಯಾಕೆಂತ ಹೇಳಿದ್ರೆ ದೂರ್ವಾಸರು ಯಾರ ಅವತಾರ, ರುದ್ರಾವತಾರ. ಅವ್ರ ಹೆಸರೇನು, ದೂರ್ವಾಸ ಅಂತ. ಅದಕ್ಕೆ ಅವ್ರಿಗೆ ಯಾಕೆ ಆ ರೀತಿ ಹೆಸರು ಅಂತ ಹೇಳಿದ್ರೆ, ಅವರು ಎಲ್ಲಿ ವಾಸ ಮಾಡಿದ್ರೆ ಅವ್ರಲ್ಲಿ ಇದ್ದಲ್ಲಿಗೆ ಏನಾಗುತ್ತೆ, ದುಃಖ ಆಗುತ್ತೆ ಅಂತೆ. ಅರ್ಥಾತ್ ಯಾರ ಮನೆಯಲ್ಲಿ ಅವರ ವಾಸ ಮಾಡ್ತಾರೋ, ದೂರ್ವಾಸ, ಅಂತ ಹೇಳಿದ್ರೆ ದುಃಖ, ಅವರಿಗೆ ದುಃಖ ಆಗುತ್ತೆ, ಕಷ್ಟ ಆಗುತ್ತೆ ಅಂತ. ಹಾಗಾಗಿ ಅವರಿಗೆ ದೂರ್ವಾಸ ಅಂತ ಹೆಸರು. ಯಾಕೆಂದ್ರೆ ಭಾರಿ ಸಿಟ್ಟು. ರಾಮದೇವರಿಗೆ ಹೇಳ್ತಾರೆ, ಬಂದು ಹೇಳ್ತಾರೆ, ನಾನು ನಿಮ್ಮ ಮನೆಗೆ ಊಟಕ್ಕೆ ಬರ್ತೇನೆ ಅಂತ. ಸರಿ ಬನ್ನಿ, ಅದಕ್ಕೇನಿದೆ, ಅಲ್ಲ ನನಗೆ ಅಡಿಗೆ ಇದಕ್ಕಿಂತ ಮುಂಚೆನೂ ಮಾಡಿರಬಾರ್ದು, ಮುಂದೆ ಅಡಿಗೆ ಮಾಡಿ ಬಡಿಸ್ಬಾರ್ದು, ತಕ್ಷಣದಲ್ಲಿ ಅಡಿಗೆ ಬೇಕು ಅಂತ ಹೇಳ್ತಾರೆ. ಸರಿ ಮಾಡ್ತೇನೆ ಅಂತ ರಾಮದೇವರು ಸಮರ್ಥರು. ಪರಮಾತ್ಮ ತಮ್ಮ ಕೈಯಿಂದಾಗಿ ತಕ್ಷಣದಲ್ಲಿ ಏನೇ ಪಂಚಭಕ್ಷ ಪ್ರಮಾಣನ ಸೃಷ್ಟಿ ಮಾಡಿ ಅವರಿಗೆ ಊಟಕ್ಕೆ ಹಾಕ್ತಾರೋ. ಆವಾಗ ಅವ್ರು ಹೇಳ್ತಾರೆ, ನನ್ನ ತೃಪ್ತಿಪಡಿಸಿದಂಥವ್ರು ನೀನೊಬ್ಬನೇ ಅಂತ. ಇಡೀ ಜಗತ್ತಿನಲ್ಲಿ ನನ್ನ ತೃಪ್ತಿಪಡಿಸಿದವರು ಯಾರೂ ಕೂಡ ಇಲ್ಲ ಅಂತ. ಯಾಕೆಂದರೆ ಭಾರಿ ಕೋಪಿಷ್ಟರು ದೂರ್ವಾಸ. ಅಂತಹ ದೂರ್ವಾಸರು ಸಾಕ್ಷಾತ್ ರುದ್ರದೇವರ ಅವತಾರ. ಪ್ರತಿನಿತ್ಯ ನಾವು ಆ ಸಾಲಗ್ರಾಮಾದಿಗಳ ಮೇಲೆ ಏರಿಸಿದಂಥ ನಿರ್ಮಾಲ್ಯ ಪುಷ್ಪವನ್ನು ಒಂದು ಬುಟ್ಟಿಗೆ ಹಾಕ್ತೇವೆ. ನಿಜವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಸಾಕ್ಷಾತ್ ಮಹರುದ್ರ ದೇವರು ಇದು ಬಂಗಾರದ ಪಾತ್ರೆಯಲ್ಲಿ ತಲೆಯ ಮೇಲೆ ಅದರ ನಿರ್ಮಾಲ್ಯ ಪುಷ್ಪವನ್ನು ಸ್ವೀಕಾರ ಮಾಡ್ತಾರೆ ಎಂಬುದಾಗಿ ಹೇಳ್ತಾರೆ. ಅಂತಹ ದೂರ್ವಾಸರು, ಅಂತಹ ರುದ್ರದೇವರು ತಮ್ಮ ಕಣ್ಣ ಮುಂದೆಯೇ ತಾವು ಪ್ರತಿನಿತ್ಯ ಪೂಜಿಸುವಂತಹ ನಿರ್ಮಾಲ್ಯಕ್ಕೆ ಅವಮಾನ ಆದಾಗ ತಕ್ಷಣ ಶಾಪ ಕೊಟ್ಟರು. ಇಂದ್ರ, ನಿನಗೆ ಯಾಕಿಷ್ಟು ಅಹಂಕಾರ, ನಾನು ಒಬ್ಬ ಇಂದ್ರ ಅಂತ. ಇಂದ್ರ ಶಬ್ದಕ್ಕೆ ಅರ್ಥ ಅಂತ ಹೇಳಿದ್ರೆ ಇದು ಐಶ್ವರ್ಯ ಅಂತ, ಒಳ್ಳೆ ಐಶ್ವರ್ಯವಂತ ಅಂತ. ನಿನಗಿಷ್ಟು ಅಹಂಕಾರ ಯಾಕೆ ಅಂತ ಹೇಳಿದ್ರೆ ನಿನಗೆ ಭಾರಿ ಐಶ್ವರ್ಯ ಇದೆ ಅಂತ. ಹಾಗಾಗಿ ತಕ್ಷಣದಲ್ಲಿ ನಿನಗಿರುವಂತಹ ಎಲ್ಲ ಐಶ್ವರ್ಯವು ಕೂಡ ಹೋಗಿ ಬಿಳಿ ಶಾಪ ಕೊಟ್ಟು ಬಿಟ್ರು. ತಪ್ಪು ಮಾಡಿದ್ಯಾರು, ಒಬ್ಬ ದೇವೇಂದ್ರ. ಶಿಕ್ಷೆ ಆಗಿದ್ಯಾರಿಗೆ, ಇಡೀ ದೇವತೆಗಳೇ ಶಿಕ್ಷೆ ಆಗಿಬಿಡ್ತು. ರಾಜ ಹೋದ ತಕ್ಷಣದಲ್ಲಿ ಇಡೀ ಸ್ವರ್ಗ ಲೋಕದಲ್ಲಿ ದೊಡ್ಡ ಹಾಹಾಕಾರ ಪ್ರಾರಂಭ ಆಗಿಬಿಡ್ತು. ಯಾಕೆಂತ ಹೇಳಿ ದೂರ್ವಾಸರು ಕೊಟ್ಟಂತಹ ಶಾಪ ಯಾರಿಗೆ ಗೊತ್ತಾಯಿತು, ದೈತ್ಯರಿಗೆ ಗೊತ್ತಾಯಿತು.
ತಕ್ಷಣ ದೈತ್ಯರು ಏನು ಮಾಡಿದರು, ಎಲ್ಲರೂ ಕೂಡ ಹೋಗಿ ಸೇರಿಕೊಂಡು ದೇವಲೋಕದ ಮೇಲೆ ಆಕ್ರಮಣ ಮಾಡಿದರು. ಎಲ್ಲರೂ ಕೂಡ ಸೋತು ಓಡಿ ಬಂದ್ಬಿಟ್ರು ದೇವತೆಗಳು. ಆವಾಗ ಎಲ್ಲ ದೇವಾನುದೇವತೆಗಳು ಕೂಡ ಸೇರಿಕೊಂಡು ಚತುರ್ಮುಖ ಬ್ರಹ್ಮದೇವರ ಹತ್ರ ಹೋಗ್ತಾರೆ. ಹೋದಾಗ ಅವರು ಹೇಳ್ತಾರೆ, ನನ್ನ ಕೈಲಿ ಸಾಧ್ಯ ಇಲ್ಲ, ನೇರವಾಗಿ ಪರಮಾತ್ಮನ ಬಳಿ ಹೋಗೋಣ ಅಂತ ಪರಮಾತ್ಮನ ಬಳಿ ಹೋಗಿ ಅನೇಕ ರೀತಿಯಾಗಿ ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡಿದಾಗ ಪರಮಾತ್ಮ ಪ್ರತ್ಯಕ್ಷನಾದ. ಏನು ಸಮಸ್ಯೆ ಅಂತ ಕೇಳಿದ. ಹೀಗೀಗಾಗಿದೆ ಅಂತ. ಸರಿ, ಅದಕ್ಕೆ ಏನು ಮಾಡಬೇಕು ಪ್ರಾಯಶ್ಚಿತ್ತ, ಏನು ಮಾಡಬೇಕು ಪರಿಹಾರ ಅಂತ ಕೇಳಿದರು. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಏನಿಲ್ಲ, ನೀವು ಅಮೃತ ಕುಡೀರಿ, ಅದರಿಂದ ನಿಮಗೆಲ್ಲ ವಾಪಸ್ ಸಿಗುತ್ತೆ ಅಂತ ಹೇಳಿದ. ಅದಕ್ಕೆ ದೇವತೆ ಹೇಳ್ತಾರೆ, ಸರಿ ಲೇಟ್ ಮಾಡೋದಕ್ಕೆ ಅಮೃತ ಕೊಟ್ಬಿಟ್ಟು ಕುಡಿದ್ಬಿಡ್ತೀವಿ ಅಂತ. ಪರಮಾತ್ಮ ಹೇಳ್ತಾನೆ, ಇದು ಅಮೃತ ಏನು ನೀರಲ್ಲ ಕೇಳ್ತಂಗೆ ಸಿಗಲಿಕ್ಕೆ. ಅಮೃತ ಸಿಗಬೇಕು, ನೀವೇನು ಮಾಡಬೇಕು, ಸಮುದ್ರ ಮಥನ ಮಾಡಬೇಕು ಅಂತ ಹೇಳ್ತಾನೆ. ಕ್ಷೀರ ಸಮುದ್ರ, ಆ ಸಮುದ್ರದಲ್ಲಿ ಅನೇಕ ರೀತಿಯಾದಂತಹ ಔಷಧಿಗಳನ್ನು ಹಾಕಿ ನೀವು ಸಮುದ್ರ ಮಥನ ಮಾಡಿ, ಆವಾಗ ನಿಮಗೆ ಅಮೃತ ಸಿಗುತ್ತೆ ಅಂತ. ದೇವತೆಗಳ ಲೆಕ್ಕ ಏನು, ಸರಿ ಇದು ಭಾರಿ, ನಮಗೇನು ದೊಡ್ಡ ಸುಲಭದ ಕೆಲಸ, ಅದು ಮಾಡಿಬಿಡೋಣ ಅಂತ ಹೇಳ್ತಾರೆ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಇನ್ನೊಂದು ವಿಚಾರ, ಅದು ನಿಮ್ಮೊಬ್ಬರ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ. ನಮ್ಮ ಕೈಲಿ ಯಾಕೆ ಸಾಧ್ಯ ಇಲ್ಲ ಸರ್, ಎಷ್ಟು ಜನ ಇದ್ದೀವಿ ಅಂತ. ಇಲ್ಲ, ನಿಮ್ಮ ಕೈಲಿ ಸರ್ವತಾ ಸಾಧ್ಯ ಇಲ್ಲ, ಅದು ಅಷ್ಟು ನಿಮ್ಮ ಪರಾಕ್ರಮ ನಿಮ್ಮ ಹತ್ರ ಇಲ್ಲ ಅಂತ. ಸರಿ, ಮತ್ತೇನು ಮಾಡೋಣ ಅಂತ. ಅದಕ್ಕೆ ನೀವೇನು ಮಾಡಬೇಕು, ದೈತ್ಯರ ಜೊತೆಗೆ ಸೇರಿಕೊಂಡು ಅಮೃತ ಮಥನ ಮಾಡಿ ಅಂತ. ಅದಕ್ಕೆ ದೇವತೆಗಳು ಹೇಳ್ತಾರೆ, ಇದೆಲ್ಲಿ ಕಥೆ, ನಾವಿವತ್ತು ಇಷ್ಟು ಪರಿಸ್ಥಿತಿಗೆ ಬರ್ಲಿಕ್ಕೆ ಕಾರಣ ಯಾರು, ಆ ದೈತ್ಯರು. ಆ ದೈತ್ಯರ ಹತ್ರ ಹೋಗಿ, ದೈತ್ಯರೇ ಬನ್ನಿ, ನಮಗೆ ಅಮೃತ ಬೇಕಾಗಿದೆ, ಸೊ ಇಬ್ಬರು ಸೇರಿಕೊಂಡು ಅಮೃತ ಮಥನ ಮಾಡೋಣ, ನಾವು ಅಮೃತ ಕುಡಿತೀವಿ ಅಂತ ಹೇಳಿದ್ರೆ ಬರ್ತಾರ ಅವರು? ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಬಂದರೂ ಕೂಡ ನಾವು ಅವ್ರ ಜೊತೆಗೆ ಸೇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅವರು ಪರಸ್ಪರ ನಮಗೆ ಹುಟ್ಟು ಶತ್ರುಗಳು ಅವರು. ಹಾಗಾಗಿ ಆ ರೀತಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಆವಾಗ ಪರಮಾತ್ಮ ಒಂದು ಕಥೆಯನ್ನು ಹೇಳ್ತಾನೆ ಅವರಿಗೆ. ಅರಯೋಪಿ ಸಂಧೇಯ ಸತಿ ಕಾರ್ಯಾರ್ಥ ಸಾಧನೆ ಅಂತ. ಜಗತ್ತಿಗೆ ಹಿತವಾದಂತಹ, ಜಗತ್ತಿಗೆ ಉದ್ಧಾರವಾದಂತಹ ಒಂದು ಮಂಗಳಕರವಾದ ಕೆಲಸ ಆಗ್ತಾ ಇದೆ ಅಂತ ಹೇಳಿದರೆ, ಅದಕ್ಕೆ ಅನಿವಾರ್ಯವಾಗಿ ನಮ್ಮ ಶತ್ರುಗಳನ್ನು ನಾವು ಸೇರಿಸ್ಕೊಳ್ಬೇಕು ಅಂತ ಹೇಳಿದರೆ ಅವಶ್ಯ ಸೇರಿಸ್ಕೊಳ್ಬೋದು. ಯಾಕೆಂತ ಹೇಳಿದ್ರೆ ಉದ್ದೇಶ ಏನು, ಜಗತ್ತಿಗೆ ಮಂಗಳ ಆಗಬೇಕು ಅಂತ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ನಮ್ಮ ಈಗೋವನ್ನು ಪಕ್ಕಕ್ಕಿಟ್ಟು ಅವ್ರ ಜೊತೆಗೆ ಕೈ ಜೋಡಿಸಬೇಕು. ಹೇಗೆ ಅಂತ ಹೇಳಿದ್ರೆ ಅಹಿಮೂಷಕವತ್ತು ಅಂತ ಪರಮಾತ್ಮ ಒಂದು ಕಥೆಯನ್ನು ಹೇಳ್ತಾನೆ. ಒಬ್ಬ ಹಾವಾಡಿಗ ಇದ್ದ. ಹಾವಾಡಿಗ ಪ್ರತಿನಿತ್ಯ ಹಾವನ್ನು ಆಡಿಸ್ಕೊಂಡು ಜೀವನ ಮಾಡ್ತಾ ಇದ್ದ. ಒಂದು ಬಿದಿರಿನ ಬುಟ್ಟಿಯಲ್ಲಿ ಹಾವನ್ನು ಹಾಕಿದ್ದ. ಪ್ರತಿನಿತ್ಯ ಅದಕ್ಕೊಂದಿಷ್ಟು ಆಹಾರ ಕೊಡ್ತಾ ಇದ್ದ, ಏನೋ ಒಂದು. ಹಾವಿಗೂ ಕೂಡ ತುಂಬ ವರ್ಷ ಆಯಿತು, ಅದೇ ಬುಟ್ಟಿಯಲ್ಲಿ ಜೀವನ, ಎಲ್ಲ ಅದೇ ಬುಟ್ಟಿಯಲ್ಲಿ. ಒಂದ್ಸಲ ಹಾವಾಡಿಗೆ ಒಂದು ಇಲಿಯನ್ನು ಆ ಬುಟ್ಟಿಯಲ್ಲಿ ಬಿಟ್ಟ. ಹಾವು ಯೋಚನೆ ಮಾಡುತ್ತೆ, ನಾನು ಈ ಇಲಿಯನ್ನು ತಿಂದರೂ ಕೂಡ ಇದೇ ಬುಟ್ಟಿಯಲ್ಲಿ ಬದುಕಿರಬೇಕು, ಇಲಿಯನ್ನು ಬಿಟ್ಟರೂ ಕೂಡ ಇದೇ ಬುಟ್ಟಿಯಲ್ಲಿ ಬದುಕಿರಬೇಕು. ಹಾಗಾಗಿ ಉಪಾಯ ಮಾಡುತ್ತೆ ಅದು. ಇಲಿಗೆ ಹೇಳುತ್ತೆ, ನೀನೇನು ಹೆದರಬೇಡ, ನಾನು ತಿನ್ನೋದಿಲ್ಲ ಅಂತ. ಇಲಿಗೆ ಭಾರಿ ಖುಷಿಯಾಗಿಬಿಡುತ್ತೆ. ಸರಿ, ನಾವೇನು ಮಾಡೋಣ ಹಾಗಾದ್ರೆ ಈ ಬುಟ್ಟಿಯಲ್ಲಿ ಇದ್ಕೊಂಡು ಅಂತ. ನೀನು ಚಿಂತೆ ಮಾಡಬೇಡ, ನಾನು ನನ್ನ ತಲೆಯನ್ನು ಎತ್ಕೊಂಡು ಮೇಲೆ ನಿಂತ್ಕೊಳ್ತೇನೆ, ನೀನೊಂದು ಹೆಡೆ ಮೇಲೆ ಕೂತ್ಕೋ. ಹೆಡೆ ಮೇಲೆ ಕೂತ್ಕೊಂಡು ಇಡೀ ಬುಟ್ಟಿಯನ್ನು ಕಡಿದು ಬಿಡು. ಇಲ್ಲಿ ಅದರ ಹಲ್ಲು ಸ್ವಲ್ಪ ಶಾರ್ಪ್ ಇರುತ್ತೆ, ಹಾಗಾಗಿ ಬುಟ್ಟಿಯನ್ನು ಕಡಿದು ಬಿಡು, ನಾವೇ ಮಾಡೋ ಬುಟ್ಟಿಯಿಂದಾಗಿ ಹೊರಗಡೆ ಹೋಗ್ಬೇಡೋಣ ಅಂತ ಹೇಳುತ್ತೆ. ಅಂದರೆ ಏನಿಲ್ಲಿ ವಾಸ್ತವಿಕವಾಗಿ ಹಾವು ಮತ್ತು ಇಲಿ ಪಕ್ಕ ಹುಟ್ಟು ಶತ್ರುಗಳು. ಆದರೆ ಈಗೇನಾಗಬೇಕಾಗಿದೆ, ಇಲಿಗೂ ತನ್ನ ಕೆಲಸ ಆಗಬೇಕು. ಬುಟ್ಟಿಯಿಂದ ಹೊರಗಡೆ ನಾನು ಉಳಿತೀನಿ ಅನ್ನೋ ನಂಬಿಕೆ ಇಲಿಗಿದೆ. ಹಾವಿಗೂ ಏನಾಗಬೇಕು, ತನ್ನ ಕೆಲಸ ಆಗಬೇಕು. ಹಾಗಾಗಿ ತಮ್ಮ ಕೆಲಸ ಆಗಬೇಕು ಅಂತ ಹಾವು ಮತ್ತು ಇಲಿ ಏನು ಮಾಡಿದ್ದು, ಪರಸ್ಪರ ಫ್ರೆಂಡ್ಶಿಪ್ ಆಗಿ ಆಯಿತು. ಮೇಲ್ಗಡೆ ಹೆಡೆ ಎತ್ತಿ ನಿಂತ್ಕೊಳ್ತು, ಇಲಿ ಮೇಲೆ ಕೂತ್ಕೊಳ್ತು, ಬುಟ್ಟಿ ಕಡಿಯಿತು, ಬುಟ್ಟಿಯಿಂದ ಹೊರಗಡೆ ಎರಡೂ ಬಂದುಬಿಟ್ಟು. ಬಂದ ತಕ್ಷಣ ಏನು ಮಾಡಿತ್ತು, ಹಾವು ಗಪಕ್ಕಂತ ಬಾಯಿ ಹಾಕಿ ಇಲಿಯನ್ನು ನುಂಗೇ ಬಿಡ್ತು. ಅಂದ್ರೇನಿಲ್ಲಿ ತನ್ನ ಕಾರ್ಯ ಆಗಬೇಕು ಅಂತ ಅದರ ಕಾಲನ್ನು ಹಿಡಿದುಕೊಂಡೆಲ್ಲ ಹೇಳ್ಕೊಡ್ತು, ಕೆಲಸ ಆದ ಮೇಲೆ ಅದನ್ನು ತಿಂದು ಹಾಕಿಬಿಡ್ತು. ಹೇಗೆ ನಾವು ಕನ್ನಡದಲ್ಲಿ ಹೇಳ್ತೇವೆ, ಕೆಲಸ ಆಗಬೇಕು ಕತ್ತೆ ಕಾಲು ಕೂಡ ಹಿಡಿಬೇಕು ಅಂತ. ಆ ರೀತಿಯಾಗಿ ಪರಮಾತ್ಮ ಹೇಳ್ತಾನೆ, ನಿಮಗಿವತ್ತು ಅಮೃತ ಬೇಕು ಅಂತ ಹೇಳಿದ್ರೆ ನಿಮಗಿರೋದು ಒಂದೇ ಒಂದು ಆಪ್ಷನ್ನು, ದೈತ್ಯರ ಜೊತೆ ಸೇರಬೇಕು. ಇಲ್ಲೇ ಹೋದರೆ ನಿಮಗೆ ಅಮೃತ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಕೊನೆಗೆ ಸರಿ ಅಂತ ದೇವತೆಗಳು ಕೂಡ ಒಪ್ಕೊಳ್ತಾರೆ. ಸಮುದ್ರ ಮಥನವನ್ನು ಮಾಡಬೇಕು ಅಂತ ಎಲ್ಲರೂ ಕೂಡ ನಿರ್ಧಾರವನ್ನು ಮಾಡ್ತಾರೆ. ಸಮುದ್ರ ಅಂದರೆ ಏನು ಅಂತ. ಮುದ್ರಾ ಅಂತ ಹೇಳಿದ್ರೆ ಇವತ್ತು ನಮ್ಗೆ ಗೊತ್ತಿರೋದು ಶಂಖಚಕ್ರ ಮುದ್ರೆ ಅಷ್ಟೇ. ಆದರೆ ನಿಜವಾಗಿಯೂ ಕೂಡ ಸಂಸ್ಕೃತದಲ್ಲಿ ಮುದ್ರಾ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ, ತೀರ ಅಂತ, ದಡ ಅಂತ ಅರ್ಥ ಇದೆ. ಸಮುದ್ರಕ್ಕೆ ಸಮುದ್ರ ಅಂತ ಹೇಳಿದ್ರೆ ಮುದ್ರಯ ಸಹಿತ ಸಮುದ್ರ ಅಂತ. ಯಾವುದಕ್ಕೆ ತೀರ ಇದೆನೋ ಅದು ಸಮುದ್ರ ಅಂತ. ತೀರ ಯಾವುದಕ್ಕಿದೆ, ಸಮುದ್ರಕ್ಕೆ ಮಾತ್ರ ಇದೆನಾ? ಒಂದು ಕೆರೆಗೂ ತೀರ ಇರುತ್ತೆ, ಒಂದು ನದಿಗೂ ತೀರ ಇರುತ್ತೆ, ಒಂದು ಸಣ್ಣ ಸರೋವರಕ್ಕೂ ತೀರ ಇರುತ್ತೆ. ಸೊ ಈ ಸಮುದ್ರಕ್ಕೆ ಮಾತ್ರ ಯಾಕೆ ಸ್ಪೆಷಲ್ ಆಗಿ ಸಮುದ್ರ ಅಂತ, ತೀರ ಇರೋದಂತ ಯಾಕೆ ಹೆಸರು ಅಂತ. ಅದಕ್ಕೆ
ಸಂಸ್ಕೃತದಲ್ಲಿ ಅಸಾಧಾರಣ್ಯೇನ ವ್ಯಪದೇಶ ಭವಂತಿ ಅಂತ ಒಂದು ವ್ಯಾಕರಣದ ನಿಯಮ. ಇವತ್ತು ಪಿತೃಕಾರ್ಯಗಳಿಗೆಲ್ಲ ಏನು ಕರೀತಾರೆ? ಶ್ರಾದ್ದ ಅಂತ ಕರೀತಾರೆ. ಶ್ರಾದ್ದ ಅಂದರೆ ಏನು, ಹೆಸರೇನು, ಅರ್ಥ ಏನು? ಶ್ರದ್ಧೆಯಿಂದ ಮಾಡೋದು ಶ್ರಾದ್ದ ಅಂತ. ದೇವರ ಪೂಜೆಯನ್ನು ಶ್ರದ್ಧೆಯಿಂದ ಮಾಡಬೇಕು, ಹೋಮವನ್ನು ಶ್ರದ್ಧೆಯಿಂದ ಮಾಡಬೇಕು, ಸಂಧ್ಯಾವನ್ನು ಶ್ರದ್ಧೆಯಿಂದ ಮಾಡಬೇಕು. ಬಟ್ ಪಿತೃಕಾರ್ಯಕ್ಕೆ ಮಾತ್ರ ಯಾಕೆ ಶ್ರಾದ್ದ ಅಂತ ಹೆಸರು ಅಂತ ಹೇಳಿದ್ರೆ, ದೇವ ಕಾರ್ಯದಲ್ಲಿ ಸಂಧ್ಯಾ ವಂದನೆ, ಜಪ, ಹೋಮ, ಪೂಜೆಗಳಲ್ಲಿ ಶ್ರದ್ಧೆ ಸಹಜವಾಗಿ ಬಂದ್ಬಿಡುತ್ತೆ. ಆದರೆ ಪಿತೃಕಾರ್ಯದಲ್ಲಿ ಶ್ರದ್ಧೆ ಬರಲಿಕ್ಕೆ ಸ್ವಲ್ಪ ಅವಕಾಶಗಳು ಕಡಿಮೆ ಇರ್ತವೆ ಅಂತೆ. ಯಾಕೆಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ತನ್ನ ತಂದೆ ತಾಯಿ ಶ್ರಾದ್ದ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅದೇ ವ್ಯಕ್ತಿ ತನ್ನ ಕೈಯಾರೆ ಬೆಂಕಿಯನ್ನು ಇಟ್ಟು ತನ್ನ ತಂದೆ ತಾಯಿಗಳ ಹೆಣವನ್ನು ದಹನ ಮಾಡಿದ್ದಾನೆ. ಅವರ ಬೂದಿಯು ಕೂಡ ಇವತ್ತು ತನ್ನ ಕಣ್ಣ ಮುಂದೆ ಇಲ್ಲ. ಹೀಗೆ ತನ್ನ ಕಣ್ಣಿಗೆ ಕಾಣದೇ ಇರುವಂಥ ಒಬ್ಬ ವ್ಯಕ್ತಿಗಳಿಗೆ ನಾನು ಕೊಟ್ಟಂಥ ಪಿಂಡ ಹೋಗಿ ತಲುಪುತ್ತೆ, ಅದು ನಾನು ಕೊಡೋದು ಇಲ್ಲಿಯೇ ಪಿಂಡ, ಅದು ಎಲ್ಲಿ ಹುಟ್ಟಿರ್ತಾರೆ ಏನೋ ಗೊತ್ತಿಲ್ಲ, ಅವ್ರು ಹೇಗೆ ತಲುಪುತ್ತೆ ಅಂತ ಶ್ರದ್ಧೆ ಬರಲಿಕ್ಕೆ ಅವಕಾಶಗಳು ಕಡಿಮೆ ಇರ್ತಾವೆ ಅಂತೆ ಶ್ರಾದ್ದದಲ್ಲಿ, ವೈದಿಕದಲ್ಲಿ. ಹಾಗಾಗಿ ಅದಕ್ಕೆ ನಾಮಕರಣ ಏನು ಮಾಡಿದರು? ಶ್ರಾದ್ದ ಅಂತಲೇ ಮಾಡಿಬಿಟ್ರು. ಇದರಲ್ಲಿ ನೀವು ಶ್ರದ್ಧೆಯನ್ನು ಮಾಡಲೇಬೇಕು, ಶ್ರದ್ಧೆಯನ್ನು ಮಾಡಲೇಬೇಕಾದದ್ದು ಶ್ರಾದ್ದ ಅಂತ. ಹಾಗೆ ನದಿಗೂ ತೀರ ಇದೆ, ಸಮುದ್ರಕ್ಕೂ ತೀರ ಇದೆ. ಆದರೆ ನಾವು ನದಿಯ ಒಂದು ಭಾಗದಲ್ಲಿ ಹೋಗಿ ನಿಂತ್ಕೊಂಡ್ರೆ ನಮಗೇನಾಗುತ್ತೆ? ನದಿ ಆ ಕಡೆ ತೀರ ನಮಗೆ ಕಾಣಿಸುತ್ತೆ, ಸಮುದ್ರಕ್ಕೆ ಹಾಗಲ್ಲ. ಸಮುದ್ರದ ಒಂದು ಕಡೆ ಹೋಗಿ ನಿಂತ್ಕೊಂಡ್ರೆ ಅದಕ್ಕೆ ನಮಗೇನು ಕಾಣಿಸೋದಿಲ್ಲ, ಕೊನೆಯೇ ಕಾಣಿಸೋದಿಲ್ಲ. ಹಾಗಾಗಿ ಇದಕ್ಕೂ ಕೂಡ ತೀರ ಇಲ್ಲ ಅನ್ನುವಂಥ ಭಾವನೆ ಬರುತ್ತೆ. ಹಾಗಾಗಿ ಹೇಳ್ತಾರೆ, ಇದಕ್ಕೂ ಕೂಡ ಏನಿದೆ? ಮುದ್ರೆ ಇದೆ, ತೀರ ಇದೆ. ಹಾಗಾಗಿ ಇದಕ್ಕೆ ಸಮುದ್ರ ಅಂತ ಹೆಸರು ಅಂತ. ಹಾಗೆ ಸಮುದ್ರ ಅಂತ ತೀರ ಇರುವುದು ಅಂತ. ಅಂತಹ ಸಮುದ್ರವನ್ನು ಮಥನ ಮಾಡೋಣ ಅಂತ ಚಿಂತನೆ ಮಾಡ್ತಾರೆ. ಸರಿ, ಮಥನ ಮಾಡಲಿಕ್ಕೆ ಪ್ರಧಾನ ಆಗಿ ಬೇಕಾದದ್ದು ಕಡಗೋಲು ಮತ್ತು ಹಗ್ಗ. ಕ್ಷೀರ ಸಮುದ್ರದಂತಹ ವಿಸ್ತಾರವಾದಂತಹ ಸಮುದ್ರಕ್ಕೆ ಕಡಗೋಲು ಯಾವುದು ಅಂತ ಚಿಂತನೆ ಮಾಡಿದಾಗ ಪರಮಾತ್ಮ ಹೇಳ್ತಾನೆ, ಮಂದರ ಪರ್ವತವನ್ನು ನೀವೇನು ಮಾಡಿ ಕಡಗೋಲನ್ನಾಗಿ ಮಾಡಿಕೊಳ್ಳಿ ಅಂತ ಹೇಳ್ತಾನೆ. ಮಂದರ ಪರ್ವತ ಕಡಗೋಲು ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕೊಂದು ಸಮಸ್ಯೆ ಬಂತು. ಏನಂತ? ಅದಕ್ಕೆ ರುದ್ರದೇವರ ವರ ಇದೆ, ಇದನ್ನು ಯಾರೂ ಕೂಡ ಅಲಗಾಡಿಸಬಾರ್ದು ಅಂತ. ದೇವತೆಗಳೆಲ್ಲ ಪ್ರಯತ್ನ ಮಾಡ್ತಾರೆ, ಅಲಗಾಡಿಸಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಮತ್ತೆ ಪರಮಾತ್ಮ ಹತ್ರ ಬರ್ತಾರೆ. ಪರಮಾತ್ಮ ಒಂದೇ ಕೈಯಿಂದಾಗಿ ಆ ಮಂದರ ಪರ್ವತವನ್ನು ಎತ್ತಿ ಗರುಡನ ಮೇಲೆ ಇಡ್ತಾನೆ. ಗರುಡನ ಮೇಲೆ ಇಟ್ಟ ಎಲ್ಲರೂ ಕೂಡ ಮುಂದೆ ಹೊರಟರು. ದೇವತೆಗಳಿಗೆ, ದೈತ್ಯರಿಗೆ ಸ್ವಲ್ಪ ಇದು ಶುರುವಾಯಿತು. ಅಲ್ಲ, ನಮ್ಮ ಯಾರ ಕೈಲೂ ಅಲಗಾಡಿಸಲಿಕ್ಕೆ ಸಾಧ್ಯನೇ ಆಗಲಿಲ್ಲ, ಅಂತಹ ದೊಡ್ಡ ಪರ್ವತನ ಗರುಡ ಒಬ್ಬನೇ ಹೊತ್ಕೊಂಡ್ಬಿಟ್ನಲ್ಲ, ಎಷ್ಟು ಕೆಪಾಸಿಟಿ ಇರ್ಬೋದು, ನಾವು ಕೂಡ ಟ್ರೈ ಮಾಡೋಣ ಅಂತ ಅನಿಸ್ತು. ಪರಮಾತ್ಮ ಹತ್ರ ಹೇಳ್ತಾರೆ, ಪರಮಾತ್ಮ ನಾವು ಸ್ವಲ್ಪ ಹೊತ್ಕೊಳ್ತೇವೆ ಅಂತ. ಸರಿ ಅಂತ ಅವ್ರ ಕೈ ಕೊಡ್ತಾನೆ. ಕೊಟ್ಟದ್ದೇ ತಕ್ಷಣ ಎಲ್ಲ ದೈತ್ಯರು, ದೇವತೆಗಳು ಎಲ್ಲರೂ ಕೂಡ ಏನಾದರೂ ಅದರ ಕೆಳಗಡೆ ಬಿದ್ದು ತಮ್ಮ ಕೈಕಾಲನ್ನು ಮುರಿದುಕೊಂಡು ಬಿಟ್ಟರು. ಪರಮಾತ್ಮ ಮತ್ತೆ ನಕ್ಕು ಅದರ ಮೇಲಕ್ಕೆ ಎತ್ತಾನೆ. ಮೇಲಕ್ಕೆ ಎತ್ತಿ ಮತ್ತೆ ಗರುಡನ ಮೇಲೆ ಇಟ್ಟ. ಸರಿ, ಮುಂದಿನ ಗತೆ ಏನು? ದೇವತೆಗಳ ಕೈಕಾಲೆಲ್ಲ ನಜ್ಜುಗುಜ್ಜಾಗಿ ಹೋಗ್ಬಿಟ್ಟು ಸಮುದ್ರ ಮಥನ ಮಾಡೋದು ಹೇಗೆ? ಪರಮಾತ್ಮ ಮತ್ತೆ ತನ್ನ ಅಮೃತ ದೃಷ್ಟಿಯಿಂದಾಗಿ ಎಲ್ಲರನ್ನು ಕೂಡ ಮೊದಲಿನಂತೆ ಮಾಡಿದ. ದೇವತೆಗಳಿಗೆ ಅರ್ಥ ಆಯಿತು, ಹೊತ್ಕೊಂಡಿರೋದು ಗರುಡ ಅಲ್ಲ, ಈ ಗರುಡನ ಒಳಗಡೆ ಇರುವಂತಹ ಪರಮಾತ್ಮ ಹೊತ್ತುಕೊಂಡಿದ್ದಾನೆ ಅಂತ. ಹೊತ್ಕೊಂಡು ಮುಂದೆ ನಡೆದರು. ವಾಸುಕಿ ಹತ್ರ ಹೋದ. ಹಗ್ಗ ಬೇಕಲ್ಲ. ವಾಸುಕಿ ಹತ್ರ ಕೇಳ್ತಾರೆ, ಹೀಗೆ ಸಮುದ್ರ ಮಥನ ಮಾಡ್ತಾ ಇದ್ದೀವಿ, ನೀನು ಬಂದು ಹಗ್ಗ ಆಗಬೇಕು ಅಂತ. ಅವನು ಹೇಳ್ತಾನೆ, ಸರ್ವಥಾ ಸಾಧ್ಯ ಇಲ್ಲ. ನನ್ನ ಈ ಒಂದು ದೊಡ್ಡ ದೇಹವನ್ನು ಆ ದೊಡ್ಡ ಒಂದು ಪರ್ವತಕ್ಕೆ ಕಟ್ಟಿ, ನೀವು 33 ಕೋಟಿ ಜನ ದೇವತೆಗಳಿದ್ದೀರಿ, ಕೋಟ್ಯಾಂತರ ಜನ ದೈತ್ಯರಿದ್ದಾರೆ, ನೀವು ಹಿಡಿದುಕೊಂಡು ಬರಬರ ಹೇಳಿದ್ರೆ ನನ್ನ ದೇಹದ ಗತಿಯನ್ನು ನಾವು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅವಾಗ ಹೇಳ್ತಾರೆ, ಫಲಭಾಗೇನ ವಾಸುಕಿಂ ಅಂತ. ವಾಸುಕಿಂ ಒಪ್ಪಿಸ್ತಾರೆ ಅಂತೆ. ಯಾಕೆಂತ ಹೇಳಿ, ನಿನಗೂ ಸ್ವಲ್ಪ ಜಾಸ್ತಿ ಅಮೃತ ಕೊಡ್ತೇವೆ, ನಿನ್ನ ಮೈ ಪೂರ್ತಿ ವಿಷ ಇದೆ, ಅಮೃತ ಕೊಡ್ತೀವಿ, ನೀನು ಬಾ ಅಂತ. ಕೊನೆಗೆ ವಾಸುಕಿ ಕೂಡ ಒಪ್ಕೊಳ್ತಾನೆ ಅಂತೆ. ವಾಸುಕಿ ಒಪ್ಪಿಕೊಂಡ. ಮತ್ತೆ ಮಂದರ ಪರ್ವತವು ಬಂತು. ಮಂದರ ಪರ್ವತ ಸಮುದ್ರದ ಮಧ್ಯದಲ್ಲಿ ಹಾಕಿದರು. ಮಥನ ಶುರುವಾಗಬೇಕು. ಮುಖದ ಭಾಗದ ಕಡೆ ದೇವತೆಗಳು ನಿಂತಿದ್ದಾರೆ. ವಾಸುಕಿ ಮುಖದ ಭಾಗದ ಕಡೆ, ವಾಸುಕಿ ಬಾಲದ ಕಡೆ ಯಾರು ನಿಂತಿದ್ದಾರೆ? ದೈತ್ಯರು ನಿಂತಿದ್ದಾರೆ. ದೈತ್ಯರು ಜಗಳ ಶುರು ಮಾಡಿದರು. ನಾವು ಮಥನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ಅಂತ ಕೇಳಿದರು ದೇವತೆಗಳು. ನಾವೆಂಥವರು? ದೊಡ್ಡ ದೊಡ್ಡ ವಂಶದಲ್ಲಿ ಹುಟ್ಟಿದಂತಹ ಮಹಾಜ್ಞಾನಿಗಳು ನಾವು, ದೈತ್ಯರು. ನೀವು ಹೋಗಿ ಹೋಗಿ ನಮಗೆ ಈ ಅಮಂಗಳವಾದಂತಹ ಬಾಲ ಕೊಡ್ತಾ ಇದ್ದೀರಲ್ಲ, ಹಿಡಿದ್ರೆ ಮುಖ ಹಿಡಿತೀವಿ, ಹಿಡಿದೇ ಹೋದರೆ ಬಾಲ ಹಿಡಿಯೋದಿಲ್ಲ, ನಮಗೆ ಅಮೃತ ಸಿಗದೆ ಹೋದರೂ ಪರವಾಗಿಲ್ಲ ಅಂತ ಬಿಟ್ಟು ಹೊರಟ್ಬಿಡ್ತಾರೆ ಅಂತ. ಪರಮಾತ್ಮ ಒಂದು ಮಾತು ಹೇಳಿದ ಪ್ರಾರಂಭದಲ್ಲಿ, ನೀವು ಅಮೃತ ಮಥನ ಮಾಡಿ, ನಿಮ್ಮ ಉದ್ದೇಶ ಏನು? ಪ್ರಧಾನ ಉದ್ದೇಶ ಅಮೃತ ಸಿಗಬೇಕು. ಅದಕ್ಕೋಸ್ಕರ ದೈತ್ಯರು ಏನು ಹೇಳಿದ್ರು ಕೂಡ ನೀವು ಅದಕ್ಕೆ ಏನು ಹೇಳಬೇಕು? ಓಕೆ ಅಂತ ಹೇಳಬೇಕು, ಅದಕ್ಕೆ ಅಬ್ಜೆಕ್ಷನ್ ಮಾಡಬಾರ್ದು ಅಂತ ಹೇಳಿದ್ದ. ದೇವತೆಗಳು ವಿಚಾರ ಮಾಡ್ತಾರೆ, ಸರಿ, ನಮ್ಮ ಸ್ವಲ್ಪ ಮರ್ಯಾದೆ ಹೋದರೂ ಪರವಾಗಿಲ್ಲ, ಅವರಿಗೆ ಮುಖವನ್ನೇ ಕೊಟ್ಬಿಡೋಣ ಅಂತ. ಸರಿ ಅಂತ ಆ ಕಡೆ ಈ ಕಡೆ ಶಿಫ್ಟ್ ಆದರು. ಮುಖವನ್ನು ಯಾರು ಹಿಡ್ಕೊಂಡ್ರು? ದೈತ್ಯರು ಹಿಡ್ಕೊಂಡ್ರು. ಬಾಲವನ್ನು
ದೇವತೆಗಳು ಹಿಡ್ಕೊಂಡ್ರು. ಮಥನ ಪ್ರಾರಂಭ ಆಯಿತು. ವಾಸುಕಿಗೆ ಹೊಟ್ಟೆಯಲ್ಲಿ ಕಲಿಸ್ತಂತೆ ಶುರುವಾಯಿತು. ವಾಸುಕಿ ಮುಖದಿಂದಾಗಿ ಬಿಸಿಯಾದಂತಹ ವಿಷಗಳೇ ಬರಲಿಕ್ಕೆ ಶುರುವಾಯಿತು. ಮುಖ ಯಾರು ಹಿಡ್ಕೊಂಡಿದ್ದಾರೆ? ದೇವತೆಗಳು, ದೈತ್ಯರು. ಸೊ ವಿಷದ ಗಾಳಿ ದೈತ್ಯರ ಹತ್ರ ಬಂದು ಎಲ್ಲ ದೈತ್ಯರು ಕೂಡ ಮೂರ್ಛೆ ಹೋಲಿ ಶುರುವಾಗ್ಬಿಟ್ರಂತೆ. ಯಾಕೆ? ಆ ವಾಸುಕಿ ನಾಗರಾಜ ಅವನು ಅಷ್ಟು ವಿಷ ಇತ್ತು, ಹಾಗಾಗಿ ಬಿದ್ದುಬಿಟ್ರು. ಆದರೆ ಮರ್ಯಾದೆ ಪ್ರಶ್ನೆ, ಇಲ್ಲ ನಮ್ಮ ಕೈಯಲ್ಲಿ ಮುಖ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ, ಬಾಲ ಕುಡಿ ಅಂತ ಕೇಳಿದ್ರೆ ಮರ್ಯಾದೆ ಪ್ರಶ್ನೆ. ಹಾಗಾಗಿ ಕಷ್ಟ ಆದರೂ ಕೂಡ ಅದೇ ರೀತಿ ಮಥನ ಮಾಡಲಿಕ್ಕೆ ಶುರು ಮಾಡಿದರು. ಹೀಗೆ ಮಥನ ಪ್ರಾರಂಭ ಆಯಿತು. ಮೊದಲು ಬಂದದ್ದು ಯಾವುದು ಅಂತ ಹೇಳಿದ್ರೆ ಹಾಲಾಹಲ ಎನ್ನುವಂತಹ ವಿಷ. ಹಾಲಾಹಲ ವಿಷ ಬಂತು. ಎಲ್ಲರೂ ಕೂಡ ಓಡಿ ಹೋಗ್ಲಿಕ್ಕೆ ಶುರು ಮಾಡಿಬಿಟ್ರಂತೆ. ಯಾಕೆಂತ ಹೇಳಿದ್ರೆ ಸಾಕ್ಷಾತ್ ಕಲಿಯೇ ಅದಕ್ಕೆ ಅಭಿಮಾನಿ. ಮಹಾಭಯಾನಕವಾದಂಥ ಹಾಲಾಹಲ ವಿಷ ಅದು ಬಂದಾಗ ಏನು ಮಾಡಬೇಕು ಅಂತ ಚಿಂತೆ ಆಯಿತು. ಚಿಂತೆ ಆದಾಗ ಏನಾಯಿತು, ಇದಕ್ಕಿಂತ ಮುಂಚೆ ಪರ್ವತ ಮುಳುಗ್ತಾ ಇರುತ್ತೆ. ಅದು ಆವಾಗ ಪರಮಾತ್ಮ ಕೂರ್ಮ ರೂಪದಿಂದ ಬಂದಿರ್ತಾನೆ. ಕೂರ್ಮ ರೂಪದಿಂದಾಗಿ ಪರ್ವತ ಹೊತ್ತುಕೊಂಡು ನಿಂತ್ಕೊಂಡಿರ್ತಾನೆ. ಮಥನ ಶುರುವಾಯಿತು. ಹಾಲಾಹಲ ವಿಷ ಬಂತು. ಎಲ್ಲರಿಗೂ ಚಿಂತೆ ಶುರುವಾಯಿತು. ಆ ಸಂದರ್ಭದಲ್ಲಿ ಏನಾಯಿತು, ವಾಯುದೇವರು ಮತ್ತು ಮಹರುದ್ರ ದೇವರು ಮುಂದೆ ಬರ್ತಾರೆ ಅಂತೆ. ವಾಯುದೇವರು ಮತ್ತು ಮಹರುದ್ರ ದೇವರು ಆ ವಿಷವನ್ನು ಪಾನ ಮಾಡ್ತಾರೆ ಎಂಬುದಾಗಿ ತಿಳಿಸ್ತಾರೆ. ಇವತ್ತು ನಮಗೆ ಜಗತ್ತಿನಲ್ಲಿ ಪ್ರಸಿದ್ಧ ಇರೋದು ಯಾರು? ರುದ್ರದೇವರು ವಿಷವನ್ನು ಕುಡಿದ್ರು ಅಂತ. ಆದರೆ ಸ್ಪಷ್ಟವಾಗಿ ವೇದಗಳಲ್ಲಿ ಪುರಾಣಗಳಲ್ಲಿ ಹೇಳ್ತಾರೆ, ಕೇಶಿ ವಿಷಸ್ಯ ಪಾತ್ರೇಣ ಯದ್ ರುದ್ರೇಣ ಪಿಬತ್ಸಹ ಅಂತ. ಕೇಶಿ ಅಂತ ಹೇಳಿದ್ರೆ ವಾಯುದೇವರು ಪ್ರಧಾನವಾಗಿ ವಿಷವನ್ನು ಕುಡಿದದ್ದು ಅಂತೆ. ಎಷ್ಟು ಕುಡಿದ್ರು? 99.9% ವಿಷವನ್ನು ಕುಡಿದದ್ದು ಯಾರು? ವಾಯುದೇವರೇನೆ. ವಾಯುದೇವರು ಆ ಚಿನ್ನದ ಬಟ್ಟಲಿನಲ್ಲಿ ಕುಡಿದ್ರಂತೆ ವಿಷವನ್ನು. ಅಷ್ಟು ವಿಷವನ್ನು ಕುಡಿದ್ರೂ ಕೂಡ ಅವರಿಗೆ ಏನೂ ಆಗಲಿಲ್ಲ. ಇನ್ನೂ 0.1% ವಿಷ ಉಳಿದಿತ್ತು. ನೇರವಾಗಿ ರುದ್ರದೇವರು ಬರ್ತಾರೆ. ಅವರಿಗೆ ವಿಷವನ್ನು ಕುಡಿಯಬೇಕು ಅಂತ ಉತ್ಸಾಹ ಯಾಕೆ ಅಂತ ಹೇಳಿ ಅದರಿಂದ ಜಗತ್ತಿಗೆ ಉದ್ಧಾರ ಆಗಲಿ ಅಂತ ಅಷ್ಟೇ. ಬೇರೆ ಏನು ತಮ್ಮ ಹೆಸರು ಬರಬೇಕು, ನೇಮ್ ಫೇಮ್ ಅಂತ ಏನೂ ಇಲ್ಲ. ಜಗತ್ತಿಗೆ ಅದರಿಂದಾಗಿ ಒಂದು ಸೇವೆ ಆಗಬೇಕು ಅಂತ ವಿಷ ಕುಡಿಬೇಕು ಅಂತ ತೀರ್ಮಾನ ಮಾಡಿದರು. ಕುಡಿತಾ ಇರೋದೇನು? ವಿಷ ಕುಡಿದ್ರೆ ಏನಾಗುತ್ತೋ ಮುಂದೆ ಅಂತ ಗೊತ್ತಿಲ್ಲ. ನೇರವಾಗಿ ಪಾರ್ವತಿ ದೇವಿ ಹತ್ರ ಬರ್ತಾರೆ, ಹೆಂಡತಿ ಹತ್ರ ಬರ್ತಾರೆ. ನೋಡು ಪಾರ್ವತಿ, ಹೀಗೆ ವಿಷ ಕುಡಿಬೇಕು ತಂದ್ಕೊಡಿದ್ವಿ, ನೀನು ಪರ್ಮಿಷನ್ ಕೊಡು ಅಂತ. ಯಾವ ಹೆಂಡತಾರ ಪರ್ಮಿಷನ್ ಕೊಡಿದೆ ವಿಷ ಕುಡಿಲಿಕ್ಕೆ ಅಂತ? ಅವಳು ಇಲ್ಲ ಬೇಡ ಅಂತ ಗಲಾಟೆ ಮಾಡಕ್ಕೆ ಶುರು ಮಾಡಿದಳು. ಆವಾಗ ಪಾರ್ವತಿಗೆ ರುದ್ರದೇವರು ಹೇಳ್ತಾರೆ, ತಪ್ಪೆಂತೆ ಲೋಕತಾಪೇನ ಸಾಧವ ಪ್ರಾಯೇಶೋ ಜನಾ ಪರಮಾರಾಧನಂ ತದ್ದಿ ಪುರುಷ ಸಾಖಿಲಾತ್ಮನಃ ಅಂತ. ಪಾರ್ವತಿ, ನೀನೇ ಚಿಂತೆ ಮಾಡಬೇಡ, ವಿಷ ಕುಡಿದ್ರು ನನಗೇನೂ ಆಗೋದಿಲ್ಲ. ಯಾಕೆಂದರೆ ಪರಮಾತ್ಮ ಅನುಗ್ರಹ ಇದೆ, ನನಗೊಂದು ದೊಡ್ಡ ಅವಕಾಶ ಬಂದಿದೆ. ಸಜ್ಜನರ ಜ್ಞಾನಿಗಳ ಸೇವೆ ಮಾಡುವಂತಹ ಪ್ರಸಂಗ ಬಂದಿದೆ. ಒಂದು ವೇಳೆ ಆ ವಿಷ ಹಾಗೆ ಭೂಮಿ ಮೇಲೆ ಬಿದ್ದುಬಿಟ್ರೆ ಅದರಿಂದಾಗಿ ಇಡೀ ಜಗತ್ತಿಗೆ ದೊಡ್ಡ ಹಾನಿಯಾಗುತ್ತೆ. ಹಾಗಾಗಿ ನೀನೇನು ಹೆದರಬೇಡ, ನಾನು ವಿಷ ಕುಡಿತೇನೆ ಅಂತ ಹೇಳ್ತಾರೆ. ಪಾರ್ವತಿ ದೇವಿಯು ಕೂಡ ಮನಸ್ಸನ್ನು ಪರಿವರ್ತನೆ ಮಾಡ್ಕೊಂಡು ಓಕೆ ಅಂತ ಹೇಳ್ತಾಳೆ. ಹೀಗೆ ವಿಷ ಕುಡಿಲಿಕ್ಕೆ ಅಂತ ಬಂದಂತಹ ರುದ್ರದೇವರ ಮನಸ್ಸು ದೊಡ್ಡದು, ಅದಕ್ಕೆ ಪರ್ಮಿಷನ್ ಕೊಟ್ಟಂತಹ ಪಾರ್ವತಿ ಮನಸ್ಸು ಅದಕ್ಕಿಂತ ದೊಡ್ಡದು. ಸರಿ ಅಂತ ಒಪ್ಕೊಂಡ್ರು. ವಿಷವನ್ನು ಕುಡಿದ್ರು. ಎಷ್ಟು ಕುಡಿದ್ರು ಅಂತ ಹೇಳಿ ಹಿಂದೆ ಹೇಳಿದಂತೆ 1% ಮಾತ್ರ 0.1% ವಿಷ ಕುಡದೇ ತಡ ಆ ವಿಷ ಅವರ ನೆತ್ತಿಗೆ ಹತ್ತಿ ಮೈಯೆಲ್ಲ ವ್ಯಾಪಿಸಿಕೊಂಡು ಬಿಡ್ತು. ಕುತ್ತಿಗೆ ಏನಾಯ್ತು, ನೀಲಿ ಆಯಿತು. ತಕ್ಷಣ ಅವರು ಮೂರ್ಛೆ ಬಂದು ಬಿದ್ದುಬಿಟ್ರು. ಆವಾಗ ಪರಮಾತ್ಮ ಅವರನ್ನು ಮತ್ತೆ ವಾಪಸ್ ಎಬ್ಬಿಸ್ತಾನೆ. ಆದರೂ ಕೂಡ ಅವರ ಕುತ್ತಿಗೆಯಲ್ಲಿ ಹಾಗೆ ಉಳಿದು ಬಿಡ್ತು. ನೀಲಕಂಠ ಅಂತ ಪ್ರಖ್ಯಾತರಾದರು. ಕುತ್ತಿಗೆ ಮಾತ್ರ ನೀಲಿ ಆಯಿತು. ಹೀಗೆ ನೀಲಿಯಾದಂತಹ ಯಾವ ರುದ್ರದೇವರು ಮುಂದೆ ನೀರಿಂದಾಗಿ ನೀಲಕಂಠ ಅಂತ ಪ್ರಖ್ಯಾತರಾದರು. ಗಂಗಾಧರ ಅಂತ ಆದರು. ಕನ್ನಡದಲ್ಲಿ ನಂಜುಂಡ ಅಂತ ಆದರು. ನಂಜು ಅಂತ ಹೇಳಿದ್ರೆ ವಿಷ, ಅದನ್ನು ಉಂಡಂಥವರು ಅಂತ. ಹೀಗೆ ಪ್ರಧಾನವಾಗಿ ವಿಷವನ್ನು ಉಂಡಂಥವ್ರು ಯಾರು ಅಂತ ಹೇಳಿದ್ರೆ ವಾಯುದೇವರು. ಸರಿಯಲ್ಲಿ ಪರಮಾತ್ಮ ಇದ್ನಲ್ವಾ? ಪರಮಾತ್ಮ ಇಲ್ಲಿದ್ದ? ಅಜಿತ ರೂಪದಿಂದ ಇದ್ದ, ಕೂರ್ಮ ರೂಪದಿಂದ ಇದ್ದ. ಎಲ್ಲ ದೇವಾನುದೇವತೆಗಳಲ್ಲಿ, ದೈತ್ಯರಲ್ಲಿ, ಪರ್ವತದಲ್ಲಿ, ಸರ್ಪದಲ್ಲಿ ಎಲ್ಲ ಕಡೆಯೂ ಪರಮಾತ್ಮ ಇದ್ದ. ನೇರವಾಗಿ ಅವನಿಗೆ ಕುಡಿಬೋದಾಗಿತ್ತಲ್ಲ ಅಂತ. ಮತ್ತೆ ರುದ್ರದೇವರು ಕುಡಿದು, ಈ ವಾಯುದೇವರು ಕುಡಿದು ಇಷ್ಟೆಲ್ಲ ಯಾಕೆ ಪ್ರಸಂಗ ಬಂತು ಅಂತ ಹೇಳಿದ್ರೆ, ಪರಮಾತ್ಮ ವಿಷ ಕುಡಿದಿದ್ರೆ ಏನೂ ಆಗ್ತಾ ಇರಲಿಲ್ಲ. ಆದರೆ ವಿಷವನ್ನು ಕುಡಿದು ಜಗತ್ತನ್ನು ಕಾಪಾಡಿದವಂತಹ ಖ್ಯಾತಿ ಯಾರಿಗೆ ಬರಬೇಕು? ರುದ್ರದೇವರಿಗೆ ಬರಬೇಕು, ವಾಯುದೇವರಿಗೆ ಬರಬೇಕು. ಅದಕ್ಕೋಸ್ಕರ ಅವರ ಮೇಲಿನ ಪ್ರೀತಿಯಿಂದಾಗಿ ಪರಮಾತ್ಮ ಹಾಗೆ ಮಾಡಿದ ಎಂಬುದಾಗಿ ವ್ಯಾಖ್ಯಾನಕಾರರು ಹೇಳ್ತಾರೆ. ಇಷ್ಟೆಲ್ಲ ಆಯಿತು. ವಾಯುದೇವರು ಕುಡಿದದ್ದು 99.9% ವಿಷ, ರುದ್ರದೇವರು ಕುಡಿದದ್ದು 0.1 ವಿಷ. ಅಷ್ಟು ವಿಷ ಕುಡಿದ್ರು ಕೂಡ ಸ್ವಲ್ಪ ಉಳಿತು ಅಂತದೆ.
ಉಳಿದಂಥ ವಿಷ ಏನಾಯಿತು ಅಂತ ಹೇಳಿ ಆ ವಿಷದಿಂದಾಗಿಯೇ ಅನೇಕ ರೀತಿಯಾದ ವಿಷಜಂತುಗಳು, ಇವತ್ತು ನಾವು ಕೇಳುವಂತಹ ಹಾವು, ಚೇಳು ಮುಂತಾದ ವಿಷಜಂತುಗಳು ಅದರಿಂದ ಹುಟ್ಟಿದವು ಎಂಬುದಾಗಿ ಪುರಾಣಗಳು ಹೇಳ್ತವೆ. ವಿಷ್ಣು ಪುರಾಣದಲ್ಲಿ ಬರುತ್ತೆ. ಅದು ಹುಟ್ಟಿ ಕೂಡ ಏನಾಯಿತು, ಮತ್ತೆ ಸ್ವಲ್ಪ ವಿಷ ಉಳಿಯಿತು ಅಂತೆ. ಆ ವಿಷವನ್ನು ಶುಕ್ರಾಚಾರ್ಯರು ತಪಸ್ಸನ್ನು ಮಾಡಿ ಪಡೆದುಕೊಂಡ್ರು ಅಂತೆ. ಆ ವಿಷವನ್ನು ಮುಂದೆ ಶಕುನಿ ತಗೊಂಡ ಮಹಾಭಾರತ ಕಾಲದಲ್ಲಿ. ಶಕುನಿ ಏನು ಮಾಡಿದ, ಆ ವಿಷವನ್ನು ಏನು ಮಾಡಿದ, ಭೀಮಸೇನ ದೇವರ ಮೇಲೆ ಪ್ರಯೋಗ ಮಾಡಿದ ಅಂತೆ. 99.9 ವಿಷ ಕುಡಿದವರು ಯಾರು? ವಾಯುದೇವರು. ಅಂಥವರ ಮೇಲೆ ಇಷ್ಟು ಸಾವಿರಾರು ವರ್ಷಗಳಾಗಿ ಅದನ್ನೆಲ್ಲ ಡೈಲ್ಯೂಟ್ ಮಾಡಿ ಉಳಿದಂತಹ 0.1 ವಿಷಯದಲ್ಲಿ ಮತ್ತೆ ಅದು 0.1 ಅಷ್ಟು ವಿಷಯ ಏನೂ ಪರಿಣಾಮ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಭೀಮಸೇನ ದೇವರಿಗೆ ಏನೂ ಆಗಲಿಲ್ಲ. ಹೀಗೆ ಶಕುನಿ ಹಾಕಿದಂಥ ವಿಷ ಮೂಲತಃ ಇಲ್ಲಿದೆ ಅಂತ ಹೇಳಿದ್ರೆ ಸಮುದ್ರ ಮಥನದ ವಿಷ. ನೋಡಿ, ಆ 0.1 ವಿಷಯದಲ್ಲಿ ಮತ್ತೆ ಅರ್ಧ ಭಾಗ ಮಾತ್ರ ಮೇಲೆ ಬಿದ್ದದ್ದು, ಅದರಿಂದಾಗಿ ವಿಷಜಂತುಗಳು ಹುಟ್ಟಿದವು. ಒಂದು ವೇಳೆ ಪೂರ್ತಿ 100ಕ್ಕೆ 100% ವಿಷ ಒಂದು ವೇಳೆ ಜಗತ್ತಿನಲ್ಲಿ ಬಿದ್ದು ಬಿಟ್ಟಿದೆ, ಎಷ್ಟು ದೊಡ್ಡ ಹಾಹಾಕಾರ ಆಗ್ತಾ ಇತ್ತು, ಎಷ್ಟು ದೊಡ್ಡ ನಷ್ಟ ಆಗ್ತಾ ಇತ್ತು. ಹಾಗಾಗಿ ಇಡೀ ಜಗತ್ತಿನ ಮೇಲಿನ ಕರುಣೆಯಿಂದಾಗಿ ಆ ವಾಯುದೇವರು ಮತ್ತು ರುದ್ರದೇವರು ಆ ವಿಷಪಾನವನ್ನು ಮಾಡ್ತಾರೆ. ಇಷ್ಟೆಲ್ಲ ಆಯಿತು. ಇದಾದ ಮೇಲೆ ಮತ್ತೆ ಮಥನ ಪ್ರಾರಂಭ ಆಯಿತು. ಅದರಲ್ಲಿ ಜೊತೆಗೆ ಐರಾವತ, ಉಚ್ಚೇಶ್ವಸ ಎಂಬಂಥ ಶ್ರೇಷ್ಠ ಆನೆಗಳು, ಕುದುರೆಗಳು ಎಲ್ಲವೂ ಕೂಡ ಬರ್ತವೆ. ಅಪ್ಸರ ಸ್ತ್ರೀಯರು ಬರ್ತಾರೆ. ಪಾರಿಜಾತ ಮರ ಬರುತ್ತೆ. ಅದೇ ರೀತಿಯಾಗಿ ಚಂದ್ರ ಹುಡ್ತಾನೆ. ಚಂದ್ರ ಆಲ್ರೆಡಿ ಹುಟ್ಟುಬಿಟ್ಟಿದ್ದ, ಮೊದಲೇ ಇದ್ದ. ಇಡೀ ಜಗತ್ತಿಗೆ ತಂಪನ್ನು ಕೊಡ್ತಾ ಇದ್ದಂಥವನೇ ಚಂದ್ರ. ಮತ್ತೆ ಚಂದ್ರ ಹುಟ್ಟಿದ ಅಂದರೆ ಏನು ಅಂತ ಹೇಳಿದ್ರೆ ದೇವಾನ ಬಹುಧಾ ಜನ್ಹಿ ಎಂಬುದಾಗಿ ಹೇಳ್ತಾರೆ. ನಮಗೆಲ್ಲ ಹುಟ್ಟು ಅಂತ ಹೇಳಿದ್ರೆ ಒಂದೇ ಸಲ, ದೇವತೆಗಳಿಗೆ ಹಾಗಲ್ಲ ಅಂತೆ. ದೇವತೆಗಳಿಗೆ ಅನೇಕ ಸಲ ಹುಟ್ಟುತ್ತಾರೆ. ಹೀಗೆ ಚಂದ್ರ ಮೊದಲು ಹುಟ್ಟಿದ್ದೆಲ್ಲಿಂದ? ಪರಮಾತ್ಮನ ಮನಸ್ಸಿನಿಂದಾಗಿ. ಚಂದ್ರಮ ಮನಸೋ ಜಾತಃ ಅಂತ. ಮತ್ತೆ ಯಾವಾಗ ಹುಟ್ಟಿದ? ಅತ್ರಿ ನೇತ್ರ ಸಮುದ್ಭವ ಅಂತ ಹೇಳ್ತಾರೆ. ಅತ್ರಿ ಋಷಿಗಳು ಮತ್ತು ಅನಸೂಯ ದಂಪತಿಗಳಿಗೆ 3 ಜನ ಮಕ್ಕಳು, ದತ್ತ, ದೂರ್ವಾಸ ಮತ್ತು ಚಂದ್ರ ಅಂತ. ಅಲ್ಲೊಂದ್ಸಲ ಹುಟ್ಟಿದ. ಮತ್ತೆ ಇವಾಗ ಕ್ಷೀರೋಧಾರಣ ಸಂಭೂತ ಅತ್ರಿ ನೇತ್ರ ಸಮುದ್ಭವ ಅಂತ ಸಮುದ್ರ ಮಥನದಲ್ಲಿ ಮತ್ತೆ ಹುಟ್ಟಿದ. ಹೀಗೆ ದೇವತೆಗಳು ಅನೇಕ ಸಲ ಹುಟ್ಟುತ್ತಾರೆ. ಅವರಿಗೆ ಒಂದ್ಸಲ ಹುಟ್ಟಿಬಿಟ್ರೆ ಮುಗೀತು ಅಂತ ಆ ರೀತಿ ಲೆಕ್ಕ ಏನಿಲ್ಲ. ಹೀಗೆ ಚಂದ್ರ ಬಂದ. ಹೀಗೆ ಅನೇಕ ಜನ ದೇವತೆಗಳೆಲ್ಲರೂ ಕೂಡ ಅಲ್ಲಿಂದ ಬರ್ತಾ ಇದ್ದಾರೆ. ಅನೇಕ ರೀತಿಯಾದಂಥ ಮಂಗಳಕರವಾದಂತಹ ವಸ್ತುಗಳು ಬಂದು ಇಷ್ಟೆಲ್ಲ ಆಯಿತು. ಕೊನೆಯ ಹಂತದಲ್ಲಿ ಬಂದದ್ದು ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ. ಇಡೀ ಜಗತ್ತಿನ ತಾಯಿಯಾದಂತಹ ಮಹಾಲಕ್ಷ್ಮೀ ದೇವಿ ಆ ಸಮುದ್ರದಿಂದಾಗಿ ಉದಿಸಿ ಬಂದು ಎಂಬುದಾಗಿ ಹೇಳ್ತಾರೆ. ಬಂದಳು. ಬಂದ ತಕ್ಷಣ ಪ್ರತಿಯೊಬ್ಬರು ಕೂಡ ನನಗೆ ಲಕ್ಷ್ಮಿ ಬೇಕು, ನನಗೆ ಲಕ್ಷ್ಮಿ ಬೇಕು ಅಂತ ಶುರು ಮಾಡಿದರು. ಆ ಲಕ್ಷ್ಮೀ ದೇವಿ ಅದ್ಭುತವಾದಂಥ ರೂಪವನ್ನು ನೋಡಿ ನನಗೆ ಲಕ್ಷ್ಮಿ ಬೇಕು ಅಂತೆಲ್ಲ ಶುರು ಮಾಡಿದರು. ಶುರು ಮಾಡಿದಾಗ ಲಕ್ಷ್ಮೀ ದೇವಿ ಹೇಳ್ತಾಳೆ, ನಾನು ಕಂಡವರಿಗೆ ಸಿಗೋದಿಲ್ಲ, ನೀವೆಲ್ಲರೂ ಕೂತ್ಕೊಳ್ಳಿ, ನನಗೆ ಯಾರು ಬೇಕು ನಾನೇ ಮಾಡ್ತೇನೆ, ಅವರನ್ನು ಪಡಿತೇನೆ ಎಂಬುದಾಗಿ ಹೇಳ್ತಾಳೆ. ಎಲ್ಲರೂ ಕೂತ್ಕೊಂಡ್ರು. ದೇವತೆಗಳು ಕೂತ್ಕೊಂಡ್ರು, ದೈತ್ಯರು ಕೂತ್ಕೊಂಡ್ರು. ಹಾಗಾದರೆ ಇಲ್ಲಿ ದೇವತೆಗಳಿಗೂ ಕೂಡ ಲಕ್ಷ್ಮಿಯನ್ನು ಪಡಿಬೇಕು ಅಂತ ಬಯಕೆ ಇತ್ತ ಅಂತ ಕೇಳ್ತಾರೆ. ಸರ್ವಥ ಅವರಿಗೆ ಬಯಕೆ ಇದ್ದಿಲ್ಲ, ದೈತ್ಯರಿಗೆ ಮಾತ್ರ ಬಯಕೆ ಇತ್ತು. ಅವರೆಲ್ಲರೂ ಕೂಡ ಪರಮಾತ್ಮ ಮತ್ತು ಲಕ್ಷ್ಮೀದೇವಿ ವಿವಾಹ ನೋಡಬೇಕು ಅಂತ ಅಲ್ಲಿ ಕೂತ್ಕೊಂಡಿದ್ರು. ಲಕ್ಷ್ಮೀದೇವಿ ಬಂದು ಮೊದಲು ಇಬ್ಬರು ಕೂತ್ಕೊಂಡಿದ್ರು, ಭೃಗು ಋಷಿಗಳು, ದೂರ್ವಾಸರು. ಅವ್ರು ಹೇಳ್ತಾರೆ, ಲಕ್ಷ್ಮೀದೇವಿ ಹೇಳ್ತಾಳೆ, ಇವರೆಲ್ಲ ಭಾರಿ ದೊಡ್ಡ ದೊಡ್ಡ ಋಷಿಗಳು, ದೂರ್ವಾಸರು, ಭೃಗು ಋಷಿಗಳು, ಆದರೆ ಕೋಪವನ್ನೇ ಗೆದ್ದಿಲ್ಲ ಅಂತ ಹೇಳ್ಬಿಡ್ತಾರೆ. ಹಿಂದೆ ಹೇಳಿದಂತೆ ದೂರ್ವಾಸರು ಅಂತೇಳಿ ಫೇಮಸ್ಸೇ ಅವರು ಸಿಟ್ಟಿಗೆ. ಇಷ್ಟು ದೊಡ್ಡ ಜ್ಞಾನಿಯಾಗಿದ್ದಾರೆ, ಇಷ್ಟು ದೊಡ್ಡ ಋಷಿಗಳಾಗಿದ್ದಾರೆ, ಇಷ್ಟು ದೊಡ್ಡ ತಪಸ್ಸು ಮಾಡಿದ್ದಾರೆ, ನೋಡಿದರೆ ಕನಿಷ್ಠ ಪಕ್ಷ ಸಿಟ್ಟನ್ನು ಕೂಡ ಗೆದ್ದಿಲ್ಲ. ಇವರು ಬೇಡ, ಇವರು ಬೇಡ, ಇವರು ಬೇಡ ಅಂತ ಅಲ್ಲಿ ಇರುವಂತಹ ಪ್ರತಿಯೊಬ್ಬ ದೇವತೆಗಳಲ್ಲೂ ಕೂಡ ಏನು ಮಾಡಿದಳು? ದೋಷವನ್ನು ಕಂಡಳು. ಕೊನೆಗೆ ಒಬ್ಬ ಮಾತ್ರ ನಿಂತಿದ್ದ. ಯಾರು? ಪರಮಾತ್ಮ ಮಾತ್ರ. ಲಕ್ಷ್ಮೀದೇವಿ ಕೇಳ್ತಾಳೆ, ನಾನು ಯಾರಿಗೆ ಬೇಕು ಅಂತ. ಎಲ್ಲರೂ ಕೂಡ ಕೈ ಎತ್ತ, ನನಗೆ ಬೇಕು, ನನಗೆ ಬೇಕು ಅಂತ. ಇನ್ನೊಂದ್ಸಲ ಕೇಳ್ತಾಳೆ, ನಾನು ಯಾರಿಗೆ ಬೇಡ ಅಂತ. ಆವಾಗ ಪರಮಾತ್ಮ ಕೈ ಎತ್ತಾನೆ, ನನಗೆ ಬೇಡ ಅಂತ. ಅಂದರೆ ಪರಮಾತ್ಮನಿಗೇನಿಲ್ಲ, ಯಾರ ಅಪೇಕ್ಷೆನೂ ಕೂಡ ಇಲ್ಲ. ರಮಾ ಮುಕುಂದಂ ನಿರಪೇಕ್ಷಮೀಪ್ಸಿತಂ ಅಂತ ಸಾಕ್ಷಾತ್ ಪರಮಾತ್ಮನ ಜೊತೆಗೇನೆ ನಿರಂತರವಾಗಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇರುವಂತಹ ಲಕ್ಷ್ಮೀದೇವಿ ಅಪೇಕ್ಷೆ ಕೂಡ ಯಾರಿಗಿಲ್ಲ? ಪರಮಾತ್ಮನಿಗಿಲ್ಲ. ಲಕ್ಷ್ಮೀದೇವಿ ಹೇಳ್ತಾಳೆ, ನೀವೆಲ್ಲರೂ ಕೂಡ ನನ್ನನ್ನು ಬೇಕು ಬೇಕು ಅಂತ ಬಯಸಿದಿರಿ, ಆದರೆ ನನಗೆ ಯಾರು ಬೇಕು ಅಂತ ಹೇಳಿದ್ರೆ ನನ್ನನ್ನು ಬಯಸದೇ ಇರುವಂತಹ ಪರಮಶ್ರೇಷ್ಠನಾದಂಥ ಪರಮಾತ್ಮ ಬೇಕು ಅಂತ ಲಕ್ಷ್ಮೀದೇವಿ ಪರಮಾತ್ಮ ಕೊರಳಿಗೆ ಮಾಲೆಯನ್ನು ಹಾಕ್ತಾಳೆ. ಹೀಗೆ ಅದ್ಭುತವಾದಂಥ ಲಕ್ಷ್ಮೀದೇವಿಯ ಸ್ವಯಂವರ ಎಂಬುದು ಅಲ್ಲಿ ನಡೆಯುತ್ತೆ. ಸರಿ, ಮದುವೆ ಗಿದುವೆಲ್ಲ ಆಯಿತು. ಮತ್ತೆ ಶುರುವಾಯಿತು ಸಮುದ್ರ ಮಥನ. ಉದ್ದೇಶ ಇಷ್ಟೇ, ಅಮೃತ ಬೇಕು ಅಂತ. ಅಮೃತ ಸಿಗೋತನ ನಾವು ನಿಲ್ಲಿಸೋದಿಲ್ಲ ಅಂತ ಕಡಿತಾ ಶುರು ಮಾಡಿದರು.
ಅದಾದ ಮೇಲೆ ಅಮೃತ ಬಂತು. ಅಮೃತ ಹೇಗೆ ಬಂತು? ಸಾಕ್ಷಾತ್ ಧನ್ವಂತರಿ ರೂಪಿಯಾದಂತಹ ಪರಮಾತ್ಮ ಉತ್ತಮವಾದಂತಹ ಬಂಗಾರದ ಕಲಶದಲ್ಲಿ ಆ ಅಮೃತವನ್ನು ತುಂಬಿಕೊಂಡು ಅಲ್ಲಿಂದಾಗಿ ಮೇಲೆದ್ದು ಬರ್ತಾನೆ. ಇಬ್ಬರಿಗೂ ಗೊತ್ತಾಯಿತು, ದೇವತೆಗಳಿಗೂ ಗೊತ್ತಾಯಿತು, ದೈತ್ಯರಿಗೂ ಗೊತ್ತಾಯಿತು ಅಮೃತ ಬಂತು ಅಂತ. ಮೊದಲು ಆದಂಥ ಒಪ್ಪಂದ ಏನು? ಅಮೃತ ಸಿಕ್ಕರೆ ನಮಗೂ 50 ನಿಮಗೂ 50, ದೇವತೆಗಳಿಗೆ ಅರ್ಧ ದೈತ್ಯರಿಗೆ ಅರ್ಧ ಅಂತ. ಪರಮಾತ್ಮ ಮೇಲಕ್ಕೆ ತೆಗೆದುಕೊಂಡು ಬಂದದ್ದೇ ತಡ ತಕ್ಷಣದಲ್ಲಿ ಎಲ್ಲ ದೈತ್ಯರು ಕೂಡ ಸೇರಿಕೊಂಡು ಆ ಪರಮಾತ್ಮನ ಕೈಯಲ್ಲಿ ಇದ್ದಂಥ ಅಮೃತವನ್ನು ಅಪಹಾರ ಮಾಡಿಬಿಟ್ರು ಅಂತೆ, ಕಳ್ಳತನ ಮಾಡ್ಕೊಂಡು ಹೋಗ್ಬಿಟ್ರು. ಹಾಗಾಗಿ ಉದ್ದೇಶ ಏನು? ಅಮೃತ ನಮಗೆ ಮಾತ್ರ ಬೇಕು, ದೇವತೆಗಳಿಗೆ ಬೇಡ ಎಂಬುದಾಗಿ ಆ ರೀತಿ ಕೆಟ್ಟ ಉದ್ದೇಶದಿಂದಾಗಿ ಅಪಹಾರ ಮಾಡಿಬಿಟ್ರು. ಸರಿ, ಪರಮಾತ್ಮ ಸುಮ್ಮನೆ ಇದ್ದ. ಪರಮಾತ್ಮ ಯಾಕೆ ಸುಮ್ಮನೆ ಇದ್ದ? ಪರಮಾತ್ಮ ಸಾಮರ್ಥ್ಯ ಇಲ್ಲ. ಕನಿಷ್ಠ ಪಕ್ಷ ತನ್ನ ಕೈಯಲ್ಲಿರುವಂಥ ಅಮೃತವನ್ನು ಕಾಪಾಡಿಕೊಳ್ಳೋಕ್ಕೆ ಪರಮಾತ್ಮಗೆ ಆಗೋದಿಲ್ವಾ ಅಂತ ಹೇಳಿದರೆ ಅದಕ್ಕೆ ವ್ಯಾಖ್ಯಾನಕಾರರು ಹೇಳ್ತಾರೆ, ಪರಮಾತ್ಮ ಯಾಕೆ ಸುಮ್ಮನೆ ಇದ್ದ ಅಂತ ಹೇಳಿದ್ರೆ ದೈತ್ಯರಿಗೆ ಅಪಕೀರ್ತಿ ಬರಬೇಕು ಅಂತ. ಕೆಲವು ಒಪ್ಪಂದ ಆದದ್ದೇನು? ಇಬ್ಬರಿಗೂ 50-50 ಅಂತ. ಆ ರೂಲ್ಸನ್ನು ಮೊದಲು ಬ್ರೇಕ್ ಮಾಡಿದ್ಯಾರು? ದೈತ್ಯರು. ಹಾಗಾಗಿ ಪರಮಾತ್ಮನಿಗೆ ತನ್ನ ಸಾಮರ್ಥ್ಯ ಇದ್ದರೂ ಕೂಡ ಆ ಮೊದಲು ರೂಲ್ಸ್ ಬ್ರೇಕ್ ಮಾಡಿದರು ದೈತ್ಯರು ಅಂತ ಜಗತ್ತಿಗೆ ಗೊತ್ತಾಗಬೇಕು ಅಂತ ಪರಮಾತ್ಮ ಸುಮ್ಮನೆ ಇದ್ದ. ಸರಿ, ಅಮೃತವನ್ನು ತೆಗೆದುಕೊಂಡು ಬಂದ. ದೇವತೆಗಳಿಗೆ ಭಾರೀ ಬೇಜಾರಾಗ್ಬಿಡ್ತು. ಇಷ್ಟು ಹೊತ್ತು ಕಷ್ಟಪಟ್ಟು ಅಮೃತವನ್ನು ಕುಡಿಬೇಕು ಅಂತ ಸಮುದ್ರ ಮಥನ ಮಾಡಿದ್ದಾರೆ. ಈಗ ನೋಡಿದರೆ ಅಮೃತ ಏನು ಬಂತು, ಬಂದದ್ದು ಹೋಗಿ ಎಲ್ಲಿ ಹೋಗ್ಬಿಡ್ತು? ದೈತ್ಯರ ಕೈಗೆ ಹೋಗ್ಬಿಡ್ತು. ಮುಗೀತು, ಇನ್ನು ನಮ್ಮ ಕತೆ, ಅಮೃತ ಇಲ್ಲವೇ ಇಲ್ಲ ನಮಗೆ ಅಂತ ಅನ್ಕೊಂಡ್ಬಿಟ್ರು ಅವರು. ಯಾಕೆಂತ ಹೇಳಿದ್ರೆ ಪರಮಾತ್ಮನೇ ತನ್ನ ಕೈಯಿಂದಾಗಿ ಕಳೆದುಕೊಂಡು ಬಿಟ್ಟ ಅಮೃತವನ್ನು ಇನ್ನು ಯಾರು ನಮ್ಮ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಅಂತ ಅವರಿಗೆ ತುಂಬ ಬೇಸರ ಆಗಿಬಿಡ್ತು. ಪರಮಾತ್ಮ ಹೇಳ್ತಾನೆ, ನಾನು ನಿಮಗೆ ಏನು ಹೇಳಿದ್ದೇನೆ? ಮಾತು ಕೊಟ್ಟಿದ್ದೇನೆ, ನಿಮಗೆ ಮಾತ್ರ ಅಮೃತ ಸಿಗುತ್ತೆ ಅಂತ. ನನ್ನ ಮೇಲೆ ವಿಶ್ವಾಸ ಇಡಿ, ನಿಮಗೆ ಅಮೃತ ಸಿಕ್ಕೇ ಸಿಗುತ್ತೆ ಅಂತ. ದೇವತೆಗಳಿಗೆ ಗೊಂದಲ ಆಯಿತು, ಪರಮಾತ್ಮ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಅಂತ. ಪರ್ವತ ಮೇಲೆ ತೆಗೆದಿಟ್ಟ, ಪರ್ವತ ಮುಳುಗ್ಲಿಕ್ಕೆ ಶುರುವಾಯಿತು, ಕೂರ್ಮ ರೂಪದಿಂದಾಗಿ ಬಂದ. ಪರ್ವತ ಮೇಲೆ ಹಾರ್ಲಿಕ್ಕೆ ಶುರುವಾಯಿತು, ಅಲ್ಲೂ ಬಂದು ರಕ್ಷಣೆ ಮಾಡಿದ. ಅಮೃತ ತೆಗೆದುಕೊಂಡು ಬಂದ. ಇಷ್ಟೆಲ್ಲ ಮಾಡಿದ್ದಾನೆ, ಇಷ್ಟೆಲ್ಲ ಮಾಡಿದರೂ ಕೂಡ ನಮಗೆ ಅಮೃತ ಸಿಗಲೇ ಇಲ್ಲ. ಇನ್ನೇನು ಪರಮಾತ್ಮ ಮಾಡ್ಲಿಕ್ಕೆ ಸಾಧ್ಯ ಅಂತ ಅವರಿಗೆ ಗೊತ್ತಾಗೋದಿಲ್ಲ. ತಕ್ಷಣದಲ್ಲಿ ಪರಮಾತ್ಮ ಇನ್ನೊಂದು ಅದ್ಭುತವಾದಂಥ ರೂಪವನ್ನು ಧಾರಣೆ ಮಾಡ್ತಾನೆ, ಅದೇ ಮೋಹಿನಿ ಅಂತ. ಹೆಸರೇ ಹೇಳುವಂತೆ ಎಲ್ಲರನ್ನೂ ಕೂಡ ಆಕರ್ಷಣೆ ಮಾಡುವಂತಹ ಪರಮಾತ್ಮನ ಅದ್ಭುತವಾದಂತಹ ದಿವ್ಯ ರೂಪ, ಹೆಣ್ಣಿನ ರೂಪ, ಅದು ಮೋಹಿನಿ ರೂಪ. ಸಾಮಾನ್ಯರಲ್ಲ, ಮನಸ್ಸಿಗೆ ಅಭಿಮಾನಿಯಾದಂತಹ ಮಹರುದ್ರ ದೇವರೇನೆ ಆ ಮೋಹಿನಿ ರೂಪಕ್ಕೆ ಮನಸೋತು ಬಿಟ್ಟರೆ ಅಷ್ಟಂತಹ ಸುಂದರವಾದಂತಹ ರೂಪ ಮೋಹಿನಿ ರೂಪ. ಮೋಹಿನಿ ರೂಪ ಬಂದರು. ಆ ಮೋಹಿನಿ ರೂಪ ಎಷ್ಟು ಆಕರ್ಷಕವಾಗಿತ್ತು ಅಂತ ಹೇಳಿದರೆ ದೈತ್ಯರಲ್ಲಿ ಗಲಾಟೆ ಶುರುವಾಯಿತು ಅಂತೆ. ಅಮೃತ ನಾನು ಫಸ್ಟ್ ಕುಡಿತೀನಿ, ನೀ ಫಸ್ಟ್ ಕುಡಿಬೇಡ ಅಂತ. ತಕ್ಷಣ ಮೋಹಿನಿ ಬಂದು, ಮೋಹಿನಿನ ನೋಡಿದ್ದೇ ತಡ ಎಲ್ಲ ದೇವತೆಗಳು ಕೂಡ ತೆಗೆದುಕೊಂಡು ಹೋಗಿ ಆ ಅಮೃತ ಕಲಶವನ್ನು ಮೋಹಿನಿ ಕೈ ಕೊಟ್ಟುಬಿಟ್ರು. ಅವಳಿಗೆ ಯಾರು ಗೊತ್ತಿಲ್ಲ, ಹಿಂದು ಮುಂದೆ ಏನೇನು ಗೊತ್ತಿಲ್ಲ. ಯಾರೊಬ್ಬ ಹೆಣ್ಣು ಬಂದಳು, ಬಂದಿದ್ದೇ ತಡ ಅವಳ ರೂಪಕ್ಕೆ ಮನಸ್ಸು ಹೊತ್ತು ಕೊಟ್ಟುಬಿಟ್ರು ಅಮೃತ ಕಲಶವನ್ನು. ಮೋಹಿನಿ ಕೇಳ್ತಾಳೆ, ನಾನು ಯಾರು ಅಂತ ಗೊತ್ತಾ ಅಂತ. ಗೊತ್ತಿಲ್ಲ ಅಂತ. ಇದೇನಿದು? ಅಮೃತ ಅಂತ. ನನ್ನ ಕೈಲಿ ಯಾಕೆ ಕೊಟ್ರಿ ಅಂತ. ಇಲ್ಲ, ನಿನ್ನ ನೋಡಿದ್ರೆ ನನಗೇನೋ ಒಂದು ಆಕರ್ಷಣೆ ಆಗ್ತಾ ಇದೆ, ನೀನು ತುಂಬ ಒಳ್ಳೆ ಹೆಣ್ಣು ಅಂತ, ಹಾಗಾಗಿ ತಗೋ ಅಂತ. ಸರಿ, ದೇವರಿಗೂ ಅಷ್ಟೇ ಬೇಕಾಗಿತ್ತು, ಮೋಹಿನಿಗೂ ಅಷ್ಟೇ ಬೇಕಾಗಿತ್ತು. ಅಮೃತ ಮತ್ತೆ ಎಲ್ಲಿಗೆ ಬಂತು? ದೇವರ ಕೈಯಿಂದಾಗಿ ಮತ್ತೆ ವಾಪಸ್ ದೇವರ ಕೈಗೆ ಬಂತು. ದೇವತೆಗಳಿಗೆ ಸ್ವಲ್ಪ ಧೈರ್ಯ ಬಂತು. ಸರಿ, ನಾನೇನು ಮಾಡಲಿ ಇದನ್ನು ಅಂತ ಕೇಳ್ತಾಳೆ ಮೋಹಿನಿ. ಪರಮಾತ್ಮ ಕೇಳ್ತಾನೆ, ಏನಿಲ್ಲ, ಹೀಗೆ ನಮ್ಮಲ್ಲಿ ಜಗಳ ಶುರುವಾಗಿದೆ, ಅಮೃತ ಯಾರು ಫಸ್ಟ್ ಕುಡಿಬೇಕು ಅಂತ. ನೀನು ನೋಡಿದರೆ ಒಳ್ಳೆ ಪ್ರಾಮಾಣಿಕ ವ್ಯಕ್ತಿಯನ್ನು ಕಾಣಿಸ್ತಾ ಇದ್ದೀಯಾ, ಸೊ ನೀನೇ ಎಲ್ಲರಿಗೂ ಕೂಡ ಅಮೃತವನ್ನು ಸರಿಸಮಾನಾಗಿ ಹಂಚಿಬಿಡು ಅಂತ ಹೇಳ್ತಾಳೆ. ಮೋಹಿನಿ ಹೇಳ್ತಾಳೆ, ನೋಡಿ ನನ್ನ ನಂಬೇಡಿ ನೀವು ಅಂತ. ನಾನು ಮೋಸ ಮಾಡ್ಬೋದು ನಿಮಗೆ, ನನ್ನ ನಂಬೇಡಿ ಅಂತ ಹೇಳ್ತಾರೆ. ಸ್ವತಃ ಮೋಹಿನಿ ರೂಪಿಯಾದಂಥ ಪರಮಾತ್ಮನೇನೆ ದೈತ್ಯರಿಗೆ ನನ್ನ ನಂಬಿಡಿ, ನಾನು ನಿಮಗೆ ಮೋಸ ಮಾಡ್ತೇನೆ ಅಂತ ಹೇಳಿದರೂ ಕೂಡ ದೈತ್ಯರೇ ಮಾಡಿದರು, ಛೇಚೆ ಎಂತ ಮಾತಿದು, ನೀನು ಮೋಸ ಮಾಡಲಿಕ್ಕೆ ಸಾಧ್ಯನಾ ಅಂತ. ಇಷ್ಟು ಸುಂದರವಾಗಿದ್ದೀಯಾ, ಇಷ್ಟು ಚಂದ ಕಾಣಿಸ್ತಾ ಇದ್ದೀಯಾ, ನಿನ್ನಂತಹ ಒಬ್ಬ ಸುಂದರ ಹೆಣ್ಣು ಮೋಸ ಮಾಡಲಿಕ್ಕೆ ಸಾಧ್ಯನಾ? ಮೋಸವನ್ನು ಕನಸಲ್ಲೂ ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಿನಗೆ. ಅಷ್ಟು ಸುಂದರವಾದ ಹೆಣ್ಣಿದ್ದೀಯಾ ನೀನು ಮೋಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನೀನು ಮೋಸ ಮಾಡಿದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ರು. ಪರಮಾತ್ಮ ಮೊದಲೇ ಎಚ್ಚರಿಕೆ ಕೊಟ್ಟ, ನಾನು ನಿಮಗೆ ಅಮೃತ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಕೊಡದೇ ಇದ್ರೂ ಇರಬಹುದು, ಮೋಸ ಮಾಡ್ಬೋದು ಅಂತ ಓಪನ್ ಆಗಿ ಹೇಳಿದ. ಅಷ್ಟು ಹೇಳಿದರೂ ಕೂಡ ಅವರೇ ಮಾಡಿದರು, ಸರಿ ಹಾಗೆ ಆಗಲಿ ಪರವಾಗಿಲ್ಲ ಅಂತ ಈ ರೀತಿ ಹೇಳಿಬಿಟ್ರು. ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ಆ ಮೋಹಿನಿ ರೂಪಿಯಾದಂಥ ಪರಮಾತ್ಮನ ರೂಪದ ಆ ಆಕರ್ಷಕವಾದ ಶಕ್ತಿ. ಅದರಿಂದಾಗಿ ಇಷ್ಟೆಲ್ಲ ಆಯಿತು. ಸರಿ ಅಂತ ಹೇಳಿದರು. ಮೋಹಿನಿ ಹೇಳ್ತಾಳೆ, ನೀವಿಬ್ಬರು ಕೂಡ ಒಂದು ಸಾಲು ಮಾಡಿ ಕೂತ್ಕೊಳ್ಳಿ. ಈ ಕಡೆ ದೇವತೆಗಳು, ಇನ್ನೊಂದು ಕಡೆ ದೈತ್ಯರು. ಎಲ್ಲರೂ ಕೂಡ ಕಣ್ಣು ಮುಚ್ಕೊಳ್ಳಿ. ನಾನು ಎಲ್ಲರ ಕೈಗೂ ಕೂಡ ಅಮೃತ ಹಾಕ್ತೇನೆ.
ನಾನು ಗೋವಿಂದ ಅಂತ ಹೇಳೋ ತನಕ ನೀವು ಕಣ್ಣು ತೆಗಿಬಾರ್ದು, ಆಮೇಲೆ ಕಣ್ಣು ತೆಗೆದು ನೀವು ಅಮೃತ ಕುಡೀರಿ ಅಂತ ಹೇಳ್ತಾಳೆ. ದೈತ್ಯರು ಆ ಮೋಹಿನಿಯ ಆಕರ್ಷಣೆಗೆ ಒಳಗಾಗಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ರು. ಒಂದು ಕಡೆ ದೇವತೆಗಳು ಕೂತ್ಕೊಂಡ್ರು. ಪರಮಾತ್ಮ ಬೇಗನೆ ಎಲ್ಲ ದೇವತೆಗಳ ಕೈಗೂ ಕೂಡ ಅಮೃತ ಹಾಕ್ತಾ 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 ಬಂದ. ದೈತ್ಯರು ವೇಟ್ ಮಾಡ್ತಾ ಇದ್ದಾರೆ. ಆಯಿತು, ಅರ್ಧ ಗಂಟೆ ಆಯಿತು, ಅಮೃತ ಬರಲೇ ಇಲ್ಲ. ಕಣ್ಣು ತೆಗಿಬೇಕು ಅಂತ ಹೇಳಿದ್ರೆ ಮೋಹಿನಿ ಹೇಳಿಬಿಟ್ಟಿದ್ದಾಳೆ, ಮೋಹಿನಿ ಮಾತ್ರ ಮೀರಬಾರ್ದು ಅಂತ. ಆ ರೀತಿಯಂಥ ಆಕರ್ಷಣೆಯಿಂದಾಗಿ ಹಾಗೆ ಸುಮ್ಮನೆ ಇದ್ದರು. ಕೊನೆಗೆ ಇನ್ನೇನು ಇಬ್ಬರು ಕೂತ್ಕೊಂಡಿದ್ದಾರೆ. ಕೊನೆಯ ಸಾಲಿನಲ್ಲಿ ದೈತ್ಯರಲ್ಲಿ ರಾಹು ಕೂತ್ಕೊಂಡಿದ್ದ. ರಾಹುವಿಗೆ ಡೌಟ್ ಬಂತು, ಇಷ್ಟೊತ್ತಾಯ್ತು ಇನ್ನು ಅಮೃತ ಬರಲೇ ಇಲ್ಲ ಅಂತ ಕಣ್ಣು ತೆಗೆದು ನೋಡ್ತಾನೆ. ಮೋಹಿನಿ ದೇವತೆಗಳಿಗೆ ಮಾತ್ರ ಅಮೃತ ಕೊಡ್ತಾ ಇದ್ದಾಳೆ. ಅವನಿಗೆ ಅನ್ನಿಸ್ತು, ನನ್ನ ಉಳಿದ ದೈತ್ಯರಿಗೆ ಅಮೃತ ಸಿಗದೆ ಹೋದ ಪರವಾಗಿಲ್ಲ, ನನಗೊಬ್ಬರಿಗೆ ಸಿಕ್ಕರು ಸಾಕು ಅಂತ. ಅದರಲ್ಲೂ ಸ್ವಾರ್ಥ. ತಕ್ಷಣ ಏನು ಮಾಡಿದ, ದೇವತೆಗಳ ವಿಷಯವನ್ನು ಧಾರಣೆ ಮಾಡಿಕೊಂಡು ಬಂದು ಅಲ್ಲಿ ಕೂತ್ಕೊಂಡ್ಬಿಟ್ಟ. ತಕ್ಷಣ ಪರಮಾತ್ಮ ಅವನಿಗೆ ಅಮೃತ ಹಾಕಿಬಿಟ್ಟ. ಹಾಕಿದ ತಕ್ಷಣ ಈ ಸೂರ್ಯಚಂದ್ರ ಬಂದು ಹೇಳ್ತಾರೆ, ಇಲ್ಲ ಅವನು ದೇವತೆ ಅಲ್ಲ, ಅವನೊಬ್ಬ ರಾಹು ದೈತ್ಯ ಅಂತ ಹೇಳ್ಬಿಡ್ತಾರೆ. ತಕ್ಷಣ ಪರಮಾತ್ಮ ಏನು ಮಾಡಿದ, ತನ್ನ ಮೋಹಿನಿ ವೇಷವನ್ನು ಬಿಟ್ಟು ತನ್ನ ರೂಪದಿಂದಾಗಿ ಚಕ್ರವನ್ನು ಬಿಟ್ಟು ರಾಹುವಿನ ಶಿರಸ್ಸನ್ನು ಕತ್ತರಿಸಿಬಿಟ್ಟ. ಕತ್ತರಿಸಿದಾಗಲೂ ಕೂಡ ಒಂದು ಭಾರೀ ಚಮತ್ಕಾರ ನಡೆದು ಬಿಡ್ತು. ಅಮೃತ ಕೈಲಿ ಹಾಕಿದ್ದಾನೆ, ಅಮೃತವನ್ನು ರಾಹು ಬಾಯಲ್ಲಿ ಹಾಕ್ಕೊಂಡಿದ್ದಾನೆ. ಆಮೇಲೆ ಕುತ್ತಿಗೆನ ಸೀಳಿದ. ಸೊ ಇದ್ರ ಎಫೆಕ್ಟ್ ಏನಾಯಿತು ಅಂತ, ಒಂದು ವೇಳೆ ಅಮೃತವನ್ನು ಕುಡಿದು ಬಿಟ್ಟಿದ್ರೆ ಏನಾಗ್ತಿರಲಿಲ್ಲ, ಕತ್ತರಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ, ಅವರ ದೇಹವು ಕೂಡ ನಾಶ ಆಗ್ತಾ ಇರಲಿಲ್ಲ. ಆದರೂ ಕತ್ತರಿಸಿದ. ಇದು ಹೇಗಾಯಿತು ಅಂತ ಹೇಳಿದರೆ, ಅಮೃತವನ್ನು ಕುಡಿದ, ಬಾಯಿಲಿ ಹಾಕಿಕೊಂಡಂತಹ ಅಮೃತ ಕುತ್ತಿಗೆಯಿಂದಾಗಿ ದೇಹವನ್ನು ಮುಟ್ಟೋದಕ್ಕಿಂತ ಮುಂಚೆಯೇ ಪರಮಾತ್ಮ ಏನು ಮಾಡಿಬಿಟ್ಟ, ಕುತ್ತಿಗೆಯನ್ನು ಕಡಿದು ಬಿಟ್ಟ. ಸೊ ಅಮೃತ ಸ್ಪರ್ಶ ಎಲ್ಲಿಗೆ ಮಾತ್ರ ಆಗಿದೆ, ಈಗ ಕುತ್ತಿಗೆಗೆ ಮಾತ್ರ ಆಗಿದೆ, ಕೆಳಗಿನ ಮುಂಡಕ್ಕೆ ಏನಾಗಿಲ್ಲ, ಅಮೃತ ಸ್ಪರ್ಶ ಆಗಲೇ ಇಲ್ಲ. ಹಾಗಾಗಿ ಏನಾಯಿತು, ಇವತ್ತಿಗೂ ಅಮೃತ ಶಿರಸ್ಸು ಛೇದ ಆದ ಮೇಲೆ ಒಂದು ಹನಿ ಅಮೃತ ಅದರಲ್ಲಿ ಬಿತ್ತು ಅಂತ ಹೇಳ್ತಾರೆ, ಅಂದರೆ ದೇಹದ ಮೇಲೆ. ಹಾಗಾಗಿ ಇವತ್ತಿಗೂ ಕೂಡ ರಾಹುವಿನ ಆ ಶರೀರ ಕೆಳಗಿನ ಭಾಗ ಆ ಸ್ವಾದೋದಕ ಸಮುದ್ರದಲ್ಲಿ ಇಂದು ಕೂಡ ತೇಲಾಡ್ತಾ ಇದೆ ಅಂತ ಹೇಳ್ತಾರೆ. ಅಂದರೆ ಇದೆಲ್ಲ ಆಗಿ ಕೋಟ್ಯಾಂತರ ವರ್ಷಗಳಾದ ಮೇಲೂ ಕೂಡ ಅಮೃತದ ಹನಿಯಲ್ಲಿ ಸೇಚನ ಆಗಿದ್ದರ ಪರಿಣಾಮವಾಗಿ ಆ ರಾಹುವಿನ ಶರೀರ ಇವತ್ತಿಗೂ ಕೂಡ ಸಮುದ್ರದಲ್ಲಿ ತೇಲ್ತಾ ಇದೆ ಎಂಬುದಾಗಿ ಬೇರೆ ಬೇರೆ ಪುರಾಣಗಳಲ್ಲಿ ಹೇಳ್ತಾರೆ. ಒಟ್ಟಿನಲ್ಲಿ ಸಮುದ್ರ ಮಥನ ಆಯಿತು, ದೇವತೆಗಳಿಗೆ ಮಾತ್ರ ಅಮೃತ ಸಿಕ್ತು, ಪರಮಾತ್ಮನ ಕೆಲಸ ಆಯಿತು. ಪರಮಾತ್ಮ ಹೇಳಿದಂತೆ ಶತ್ರುಗಳನ್ನು ಕೂಡ ನಮ್ಮ ಜೊತೆಗೆ ಸೇರಿಸ್ಕೊಳ್ಬೇಕು, ಯಾಕೆ, ನಮ್ಮ ಕೆಲಸ ಆಗಬೇಕು ಅಂತ. ಆ ರೀತಿ ದೇವತೆಗಳು ಹಾಗೆ ಮಾಡಿದರು, ಅಮೃತ ಸಿಕ್ತು, ಎಲ್ಲ ಆಯಿತು. ಇಷ್ಟಾದಾಗ ನಮಗೊಂದು ಪ್ರಶ್ನೆ ಬರುತ್ತೆ, ಪರಮಾತ್ಮ ಈ ರೀತಿ ಯಾಕೆ ಮಾಡಿದ ಅಂತ. ವಾಸ್ತವಿಕವಾಗಿ ಇಲ್ಲಿ ಪರಿಶ್ರಮ ಯಾರ್ದಿದೆ, ದೇವತೆಗಳದು ಇದೆ, ದೈತ್ಯರದು ಇದೆ. ಹಾಗೆ ನೋಡಿದರೆ ದೈತ್ಯರ ಪರಿಶ್ರಮವೇ ಜಾಸ್ತಿ. ಇವರು ಪಾಪ ಆರಾಮಾಗಿ ಬಾಲ ಹಿಡ್ಕೊಂಡು ಕಡಿತಾ ಇದ್ರು, ಇವರು ಮುಖ ಹಿಡಿದುಕೊಂಡು ವಿಷಗಳೆಲ್ಲ ಕುಡಿದುಕೊಂಡು ತುಂಬ ಶ್ರಮಪಟ್ಟು ಸಮುದ್ರ ಮಥನ ಮಾಡಿದರು. ಹಾಗಾಗಿ ಪ್ರಾಮಾಣಿಕತೆ ಆಗಲಿ ಅಥವಾ ಇನ್ನೊಂದು ಯಾವುದಾಗಲಿ ಇಬ್ಬರೂ ಕೂಡ ಸರಿಸಮಾನವಾಗಿದ್ದಾರೆ. ಆದರೆ ಅಮೃತ ಕೊಟ್ಟಿದ್ದು ಯಾರಿಗೆ, ದೇವತೆಗಳಿಗೆ ಮಾತ್ರ. ಈ ರೀತಿಯಾಗಿ ಪರಮಾತ್ಮ ಯಾಕೆ ವೈಷಮ್ಯವನ್ನು ಮಾಡಿದ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾರೆ ಭಾಗವತದಲ್ಲಿ, ಯತ್ಪಾದ ಪಂಕಜರ ಶ್ರೇಣ ಅನ್ನ ದೈತ್ಯಾಹ ಅಂತ. ದೈತ್ಯರಲ್ಲಿ ಬಲವಿತ್ತು, ದೇವತೆಗಳಲ್ಲೂ ಬಲ ಇತ್ತು. ದೇವತೆಗಳು ಕಷ್ಟಪಟ್ಟರು, ದೈತ್ಯರು ಕಷ್ಟಪಟ್ಟರು. ಆದರೆ ದೇವತೆಗಳಲ್ಲಿ ಒಂದು ಭಾವನೆ ಇತ್ತು, ನಾವು ಮಾಡ್ತಾ ಇರುವುದು ಒಂದು ಪರಮಾತ್ಮನ ಪೂಜೆ, ಪರಮಾತ್ಮನಲ್ಲಿ ಭಕ್ತಿಯಿಂದಾಗಿ ಅವರು ಸಮುದ್ರ ಮಥನ ಮಾಡಿದರು. ಆ ದೈತ್ಯರು ಮಾತ್ರ ಆ ರೀತಿ ಮಾಡಲಿಲ್ಲ. ನಮಗೆ ಅಮೃತ ಬೇಕೆನ್ನುವಂಥ ಒಂದು ಕೆಟ್ಟ ಉದ್ದೇಶದಿಂದಾಗಿ ಪರಮಾತ್ಮನಲ್ಲಿ ಕಿಂಚಿತ್ತು ಭಕ್ತಿ ಇಲ್ಲದಂತೆ ಎಲ್ಲ ಕೆಲಸವನ್ನು ಮಾಡಿದರು. ಅದಕ್ಕಿಂತ ಪ್ರಧಾನವಾಗಿ ಅಮೃತ ಬಂದ ತಕ್ಷಣ ತಮ್ಮ ಒಪ್ಪಂದ ಮುರಿದುಕೊಂಡು ಅಮೃತದ ಕಲಶವನ್ನು ಕಳ್ಳತನ ಮಾಡ್ಕೊಂಡು ಹೋಗಿಬಿಟ್ರು. ಹಾಗಾಗಿ ಇಷ್ಟೆಲ್ಲ ಮೋಸ ಮಾಡಿದರು. ಹಾಗಾಗಿ ದೇವತೆಗಳಿಗೆ ಅಮೃತ ದೈತ್ಯರಿಗೆ ಅಮೃತ ಸಿಗಲಿಲ್ಲ, ದೇವತೆಗಳಿಗೆ ಮಾತ್ರ ಸಿಕ್ತಿ ಎಂಬುದಾಗಿ ಭಾಗವತ ಹೇಳ್ತಾ ಇದೆ. ಈ ರೀತಿಯಾಗಿ ಪರಮಾತ್ಮ ಅನೇಕ ರೂಪಗಳಿಂದಾಗಿ ಸಮುದ್ರ ಮಥನದಲ್ಲಿ ಪಾಲ್ಗೊಂಡ. ಮೊದಲನೇದಾಗಿ ಅಜಿತನಾಮಕನಾಗಿ, ಅನಂತರ ಕೂರ್ಮ ರೂಪದಿಂದಾಗಿ ಪರ್ವತನ ಹೊತ್ತುಕೊಂಡ, ಧನ್ವಂತರಿಯಾಗಿ ಅಮೃತವನ್ನು ಮೇಲಕ್ಕೆ ತಂದ, ಮೋಹಿನಿಯಾಗಿ ಆ ಒಂದು ಅಮೃತವನ್ನು ಹಂಚಿದ. ಇಷ್ಟಾದ ಮೇಲೆ ಯುದ್ಧ ಪ್ರಾರಂಭ ಆಯಿತು. ದೈತ್ಯರಿಗೆ ತುಂಬ ಸಿಟ್ಟು ಬಂತು, ಯುದ್ಧ ಪ್ರಾರಂಭ ಆಯಿತು. ಯುದ್ಧದಲ್ಲಿ ಅನೇಕ ದೈತ್ಯರು ಸತ್ತು ಹೋದರು. ಕೊನೆಗೊಬ್ಬ ರಾಕ್ಷಸ ಉಳ್ಕೊಂಡ ಅಂತೆ, ನಮೂಚಿ ಅಂತ. ನಮೂಚಿಯನ್ನು ದೇವೇಂದ್ರ ಇಂದ್ರಾಯುಧ ಪ್ರಯೋಗ ಮಾಡಿದ, ವಜ್ರಾಯುಧ ಪ್ರಯೋಗ ಮಾಡಿದರೂ ಕೂಡ ಅವನಿಗೆ ಒಂದು ಚರ್ಮದಲ್ಲಿ ಒಂದು ಹನಿ ರಕ್ತ ಕೂಡ ಬರಲಿಲ್ಲ ಅಂತೆ ನಮೂಚಿಗೆ. ಅವನಿಗೆ ಭಾರಿ ಆಶ್ಚರ್ಯ ಆಯಿತು, ಇವನೆಂಥ ಪರಾಕ್ರಮಿ ಅಂತ. ಆವಾಗ ವಾಯುದೇವರು ಅಶರೀರವಾಣಿ ಮುಖಾಂತರ ಹೇಳ್ತಾರೆ ಅಂತೆ, ನಾನು ಇವನಿಗೆ ವರ ಕೊಟ್ಟಿದ್ದೇನೆ. ಏನು ವರ? ಈ ನಮೂಚಿ ಹಸಿಯಾದಂಥ ಪದಾರ್ಥದಿಂದಲೂ ಸಾಯಬಾರ್ದು, ಒಣಗಿದ ಪದಾರ್ಥದಿಂದಲೂ ಸಾಯಬಾರ್ದು ಅಂತ. ಜಗತ್ತಿನಲ್ಲಿ ಇರೋದೇ ಎರಡು ಪದಾರ್ಥಗಳು,
ಒಂದ ಒಣಗಿರೋದು ಇಲ್ಲ ಹಸಿಯಾಗಿರೋದು. ಈ ಮೈಗೀಕೆಲ್ಲ ಒಣಗಿರೋ ಪದಾರ್ಥಗಳು, ಒಂದು ಯಾವುದೋ ಬಟ್ಟೆ ಒದ್ದೆ ಮಾಡಿದರೆ ಇದಾಗುತ್ತೆ. ಹಾಗಾಗಿ ಈ ಬಿಲ್ಲು ಬಾಣ ವಜ್ರಾಯುಧ ಎಲ್ಲವೂ ಕೂಡ ಒಣಗಿದಂಥ ಪದಾರ್ಥಗಳೇ. ಇವನ್ನ ಯಾವುದರಿಂದ ಸಾಯಿಸೋದು ಅಂತ ಅವನಿಗೆ ಚಿಂತೆ ಆಗುತ್ತೆ. ಆ ವಾಯುದೇವರು ಹೇಳ್ತಾರೆ, ಹೀಗೂ ಕ್ಷೀರ ಸಮುದ್ರದ ಹತ್ತಿರವೇನೆ ಏನಾಗ್ತಾ ಇದೆ, ಯುದ್ಧ ಆಗ್ತಾ ಇದೆ. ಕ್ಷೀರ ಸಮುದ್ರದಲ್ಲಿ ಬರುವಂತಹ ನೊರೆ ಬುರುಗಿನಿಂದಾಗಿ ಸಂಹಾರ ಮಾಡಿ ಅಂತ ಹೇಳ್ತಾರೆ. ನೊರೆ ಹೇಗಿರುತ್ತೆ, ಬುರುಗಿ ಹೇಗಿರುತ್ತೆ, ಅದು ಈ ಕಡೆ ಒದ್ದೆನೂ ಇರೋದಿಲ್ಲ, ಹಾಗಂತ ಈ ಕಡೆ ಪೂರ್ತಿಯಾಗಿ ಒಣಗಿರೋದು ಇಲ್ಲ. ಹಾಗಾಗಿ ಈ ಕಡೆ ಒದ್ದೆಯೂ ಅಲ್ಲ, ಒಣಗಿರೋದು ಇಲ್ಲ, ಆ ರೀತಿ ಪದಾರ್ಥವಂತ ಬುರುಗಿನಿಂದಾಗಿ, ನೊರೆಯಿಂದಾಗಿ ನಮೂಚಿಯ ಸಂಹಾರವನ್ನು ಮಾಡ್ತಾರೆ. ಇಷ್ಟೆಲ್ಲ ಆಯಿತು. ಮುಂದೆ ದೈತ್ಯರು ತುಂಬ ದುಃಖಿತರಾಗಿ ಪರಮಾತ್ಮವನ್ನು ಬೈಕೊಳ್ತಾ, ದೇವತೆಗಳನ್ನು ಬೈಕೊಳ್ತಾ ತಮ್ಮ ತಮ್ಮ ಮನೆಗಳಿಗೆ ಹೋಗಿಬಿಟ್ರು. ಹೀಗೆ ಪರಮಾತ್ಮ ತಾನೇ ಮಾಡಿದ, ಈ ಎಂತಹ ಕಷ್ಟವೇ ಬರಲಿ ದೇವತೆಗಳಿಗೆ ನಾನು ಅಮೃತ ಕೊಡ್ತೇನೆ ಅಂತ ದೇವತೆಗಳಿಗೆ ಅಮೃತವನ್ನು ಕೊಟ್ಟು ತಾನು ಸರ್ವೋತ್ತಮ ಎಂಬುದಾಗಿ ಜಗತ್ತಿಗೆ ತೋರಿಸಿದ. ಪರಮಾತ್ಮ ಕೇವಲ ಕೊಡುವುದರಿಂದಾಗಿ ಮಾತ್ರ ಸರ್ವೋತ್ತಮ ಅಲ್ಲ ಅಂತ, ತಾನು ಇನ್ನೊಬ್ಬರ ಹತ್ತಿರ ಹೋಗಿ ದೇಹಿ ಅಂತ ಭಿಕ್ಷೆ ಬೇಡಿದರೂ ಕೂಡ ಪರಮಾತ್ಮ ಏನಾಗಿರ್ತಾನೆ, ಸರ್ವೋತ್ತಮನೇ ಆಗಿರ್ತಾನೆ ಅಂತ. ಅದಕ್ಕೆ ಉದಾಹರಣೆ ಮುಂದೆ ಬರುವಂತಹ ವಾಮನ ಚರಿತ್ರೆ. ಬಲಿಚಕ್ರವರ್ತಿಯ ಹತ್ತಿರ ಹೋಗಿ ಪರಮಾತ್ಮ ದೇಹಿ ಅಂತ 3 ಪಾದಗಳ ಭಿಕ್ಷೆಯನ್ನು ಕೇಳಿದರೂ ಕೂಡ ಪರಮಾತ್ಮ ಏನು ಸರ್ವೋತ್ತಮನೇ ಆಗಿದ್ದಾನೆ ಎಂಬುದೇ ತಿಳಿಸ್ತಾ ಇದ್ದಾರೆ. ಹೀಗೆ ಸಮುದ್ರ ಮಥನ ಮುಗಿಯಿತು. ಸಮುದ್ರ ಮಥನ ಆದ ಮೇಲೆ ದೇವತೆಗಳಿಗೆ ಭಾರೀ ಚಿಂತೆ ಆಯಿತು. ಎಲ್ಲರೂ ಕೂಡ ನೇರವಾಗಿ ಬಲಿಚಕ್ರವರ್ತಿಯ ಹತ್ರ ಬರ್ತಾರೆ. ಬಲಿಚಕ್ರವರ್ತಿ ಇನ್ನು ಮುಂದೆ ನೀನೇ ರಾಜನಾಗಬೇಕು ಅಂತ ಹೇಳ್ತಾರೆ. ಇದಾದ ಮೇಲೆ ಒಬ್ಬ ಯೋಗ್ಯ ಗುರುಗಳು ಬೇಕು. ಗುರುಗಳು ಯಾರು? ಶುಕ್ರಾಚಾರ್ಯರ ಮುಂದೆ ಮಾಡಿಕೊಂಡು ಅದ್ಭುತವಾದಂಥ ಒಂದು ವಿಶ್ವಜಿತ್ ಯಾಗ ಅಂತ ಯಾಗವನ್ನು ಮಾಡ್ತಾರೆ. ಅದನ್ನು ಮಾಡಿದಾಗ ಏನಾಗುತ್ತೆ, 100 ವಿಶ್ವಜಿತ್ ಯಾಗಗಳನ್ನು ಮಾಡಿದರೆ ಆ ವ್ಯಕ್ತಿ ಏನಾಗ್ತಾನೆ, ಇಂದ್ರನಾಗ್ತಾನೆ ಅಂತ. ಶತಕ್ರತು, ಇಂದ್ರನಿಗೆ ಶಕ್ರ ಅಂತ ಹೆಸರು. ಯಾಕೆ ಹೆಸರು ಅಂತ ಹೇಳಿ ಶತಕ್ರತು, 100 ಯಾಗಗಳನ್ನು ಮಾಡಿದರೆ ಅವನು ಇಂದ್ರನಾಗ್ತಾನೆ ಅಂತ. ಇಷ್ಟೆಲ್ಲ ಆಯಿತು. ಶುಕ್ರಾಚಾರ್ಯ ಹೇಳ್ತಾರೆ, ನೀವೇನು ಚಿಂತೆ ಮಾಡಬೇಡಿ, ಬಲಿಚಕ್ರವರ್ತಿಯ ಕೈಯಲ್ಲಿ ನಾನು 100 ಯಾಗಗಳನ್ನು ಮಾಡಿಸಿ ಅವನನ್ನು ಇದೇ ಮನ್ವಂತರದಲ್ಲಿ ಇಂದ್ರನನ್ನಾಗಿ ಮಾಡ್ತೇನೆ ಎಂಬುದಾಗಿ, ಕಲ್ಪದಲ್ಲಿ ಇಂದ್ರನನ್ನಾಗಿ ಮಾಡ್ತೇನೆ ಅಂತ ಹೇಳ್ತಾರೆ. ತಕ್ಷಣದಲ್ಲಿ ಅನೇಕ ಯಾಗಗಳನ್ನು ಮಾಡಿದರು. ಇನ್ನು 100 ಯಾಗ ಮುಗಿದಿಲ್ಲ. ದೈತ್ಯರಿಗೆ ಸ್ವಲ್ಪ ಪರಾಕ್ರಮ ಜಾಸ್ತಿ ಆಯಿತು. ತಕ್ಷಣ ಅವರೇನು ಮಾಡ್ತಾರೆ, ದೇವತೆಗಳ ಮೇಲೆ ಆಕ್ರಮಣ ಮಾಡ್ತಾರೆ ಅಂತೆ. ದೇವತೆಗಳು ಕೂಡ ಯುದ್ಧದಲ್ಲಿ ಸೋತು ಬಿಡ್ತಾರೆ. ಆವಾಗ ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ ಅಂತೆ, ಈಗ ನಿಮಗೆ ಟೈಮ್ ಸರಿ ಇಲ್ಲ, ಗುರುಬಲ ಸರಿ ಇಲ್ಲ, ಹಾಗಾಗಿ ನೀವೇನು ಮಾಡಿ, ತಸ್ಮಾ ನಿಲಯ ಮುತ್ಸೃಜ್ಯ ಯೂಯಂ ಸರ್ವೇ ತ್ರಿವಿಷ್ಟಪಂ ಅಂತ, ನೀವು ಸ್ವರ್ಗವನ್ನು ಬಿಟ್ಟು ಸ್ವಲ್ಪ ಹೊತ್ತು ಎಲ್ಲಾದರೂ ಕೂಡ ತಲೆ ಬರ್ಸ್ಕೊಂಬಿಡಿ ಅಂತ ಹೇಳ್ಬಿಡ್ತಾರೆ. ಎಲ್ಲರೂ ಓಡಿ ಹೋಗಿಬಿಡಿ, ಇಲ್ಲೇ ಇದ್ದರೆ ನಿಮಗೆ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತಾರೆ. ದೇವತೆಗಳು ಏನು ಮಾಡಬೇಕಂತ ತೋಚೋದಿಲ್ಲ. ಗುರುಗಳೇ ಈ ರೀತಿ ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲ ದೇವತೆಗಳು ಕೂಡ ತಾವು ಸ್ವರ್ಗ ಲೋಕವನ್ನೇ ಬಿಟ್ಟು ಬೇರೆ ಕಡೆ ಹೋಗಿಬಿಡ್ತಾರೆ. ದೈತ್ಯರು ಸ್ವರ್ಗಲೋಕದ ಮೇಲೆ ಆಕ್ರಮಣವನ್ನು ಮಾಡಿ ತಾವೇ ಸಿಂಹಾಸನ ಮೇಲೆ ಕೂತ್ಕೊಂಡು ರಾಜ್ಯಭಾರ ಮಾಡಲಿಕ್ಕೆ ಅಂತ ಶುರು ಮಾಡ್ತಾರೆ. ದೇವತೆಗಳು ಹೋಗಿಬಿಟ್ರು. ಇದನ್ನು ಕೇಳಿ ಯಾರಿಗೆ ದುಃಖ ಆಯಿತು ಅಂತ ಹೇಳಿದ್ರೆ, ಈ ದೇವತೆಗಳ ತಾಯಿ ಇದ್ದಳು ಅದಿತಿ ದೇವಿಗೆ ಭಾರೀ ದುಃಖ ಆಯಿತು ಅಂತೆ. ನನ್ನ ಪ್ರೀತಿಯ ಮಕ್ಕಳು ದೇವತೆಗಳು ಇಷ್ಟು ದುಃಖ ಪಡ್ತಾ ಇದ್ದಾರೆ ಅಂತ ತುಂಬ ಅವಳಿಗೆ ಬೇಸರ ಆಗುತ್ತೆ. ತಕ್ಷಣದಲ್ಲಿ ಕಶ್ಯಪ ಋಷಿ ಹತ್ರ, ತನ್ನ ಗಂಡನ ಹತ್ರ ಬರೆದು ಹೇಳ್ತಾಳೆ, ನೋಡಿ ನನ್ನ ಮಕ್ಕಳಿಗೆ ಇಷ್ಟು ಕಷ್ಟ ಬಂದಿದೆ, ಹೇಗಾದರೂ ಮಾಡಿ ಪರಿಹಾರ ಮಾಡಿ ಅಂತ ಕೇಳ್ಕೊಳ್ತಾಳೆ. ಆವಾಗ ಕಶ್ಯಪರು ಹೇಳ್ತಾರೆ, ಇದನ್ನು ಪರಿಹಾರ ಮಾಡಬೇಕು ಅಂತೇಳಿ ಸಾಕ್ಷಾತ್ ಪರಮಾತ್ಮನೇ ಬೇಕು, ಅಂತಹ ಪರಮಾತ್ಮ ನಮಗೆ ಮಗನಾಗಿ ಹುಟ್ಟಬೇಕು ಅಂತ ತಾವು ವಿಶೇಷವಾಗಿ ಪಯೋವ್ರತವನ್ನು ಮಾಡ್ತಾರೆ. ಪಯೋವ್ರತ ಅಂತ ಹೇಳಿದ್ರೆ 12 ದಿನಗಳ ಕಾಲ ನಿರಂತರವಾಗಿ ಕೇವಲ ಸ್ವಲ್ಪ ಹಾಲನ್ನು ಮಾತ್ರ ಕುಡಿಯೋದು ಅಂತ. ವ್ರತ ಶಬ್ದಕ್ಕೆ 2 ಅರ್ಥ ಇದೆ. ವ್ರತ ತ್ಯಾಗ ಸ್ವೀಕಾರ ಯೋಹೋ ಅಂತ. ವ್ರತ ಶಬ್ದಕ್ಕೆ ಬಿಡೋದು ಅಂತ ಅರ್ಥ ಇದೆ, ಸ್ವೀಕಾರ ಮಾಡೋದು ಅಂತ ಅರ್ಥ ಇದೆ. ನಾಳೆ ಕ್ಷೀರವ್ರತ ಅಂತ ಬರುತ್ತೆ ಚಾತುರ್ಮಾಸದಲ್ಲಿ. ಕ್ಷೀರವ್ರತ ಅಂದ್ರೆ ಏನು? ಹಾಲನ್ನು ಬಿಡುವುದು ಅಂತ. ಪಯೋವ್ರತ ಅಂತ ಹೇಳಿದ್ರೆ ಹಾಲನ್ನು ಮಾತ್ರ ಕುಡಿಯೋದು ಅಂತ. ಸೊ ವ್ರತ ಶಬ್ದಕ್ಕೆ 2 ರೀತಿಯ ಅರ್ಥ ಇದೆ. ಹಿಡ್ಕೊಳ್ಳೋದು ಅಂತ ಒಂದು ಅರ್ಥ, ಇನ್ನೊಂದು ಬಿಡೋದು ಅಂತ ಒಂದು ಅರ್ಥ. ಹಾಗೆ ಪಯೋವ್ರತ ಅಂತ ಹಾಲನ್ನು ಮಾತ್ರ ಕುಡಿಯುವಂತಹ ವ್ರತ. ಆ ರೀತಿ ವ್ರತವನ್ನು ಮಾಡಿದಾಗ ಆ ದಂಪತಿಗಳಲ್ಲಿ ಸಾಕ್ಷಾತ್ ಪರಮಾತ್ಮ ವಾಮನ ರೂಪಿಯಾಗಿ ತಾನು ಅವತಾರ ಮಾಡ್ತಾನೆ. ವಾಮನ ಅಂತ ಹೇಳಿದರೆ ಅರ್ಥ ಇಷ್ಟೇ, ಚಿಕ್ಕ ವ್ಯಕ್ತಿ, ಚಿಕ್ಕ ಹುಡುಗ ಅಂತ. ಅಂದರೆ ವಾಮನ ರೂಪಿ ಅಂತ ಪರಮಾತ್ಮನ ರೂಪ ತುಂಬ ಚಿಕ್ಕ ರೂಪ ಇತ್ತು, ಕುಳ್ಳಗೆ ಇದ್ದ ಪರಮಾತ್ಮ. ಹಾಗಾಗಿ ಅವನಿಗೆ ವಾಮನ ಅಂತ ಕರೆದ್ರು. ನಂತಹ ವಾಮನ ರೂಪಿಯ ಅಂತ ಪರಮಾತ್ಮ ಹುಟ್ಟಿದ ಕೆಲವೇ ಸಮಯದಲ್ಲಿ ತಾನೇನಾದ ಒಟುವಾಗಿ ಬೆಳೆದು ನಿಂತುಕೊಂಡ. ಒಟುವಾಗಿ ಬೆಳೆದಾಗ ಎಲ್ಲರೂ ಕೂಡ ಸೇರಿಕೊಂಡು ಆ ಪರಮಾತ್ಮನಿಗೆ ಅದ್ಭುತವಾದ ಉಪನಯನವನ್ನು ಮಾಡ್ತಾರೆ. ಉಪನಯನ ಎಲ್ಲ ಆಯಿತು. ಈ ಕಡೆ ನರ್ಮದಾ ನದಿಯ ತೀರದಲ್ಲಿ ಬಲಿಚಕ್ರವರ್ತಿ 100ನೇ ವಿಶ್ವಜಿತ್ ಯಾಗವನ್ನು ಮಾಡ್ತಾ ಇದ್ದಾನೆ. 99 ಯಾಗಗಳು ಮುಗಿದು ಹೋಗಿಬಿಟ್ಟಿವೆ. 100ನೇ ಯಾಗ ಮಾಡಿದರೆ ನೆಕ್ಸ್ಟ್ ಇಮಿಡಿಯೇಟ್ ಏನಾಗ್ತಾನೆ, ಅವನೇ ಇಂದ್ರನಾಗ್ತಾನೆ. ಹೀಗೆ 100ನೇ ವಿಶ್ವಜಿತ್ ಯಾಗ
ಅದು ಕೊನೆಯ ಹಂತಕ್ಕೆ ಬಂದಿದೆ, ಮುಕ್ತಾಯ ಹಂತಕ್ಕೆ ಬಂದಿದೆ. ಎಲ್ಲಿ ಮಾಡ್ತಾ ಇದ್ದ ಅಂತಂದರೆ ನರ್ಮದಾ ನದಿ ತೀರದಲ್ಲಿ ಭೃಗುಕಚ್ಚ ಅಂತ ಇವತ್ತಿನ ಭರೂಚ್ ಅಂತ ಕರೀತಾರೆ. ಆ ಭರೂಚಲ್ಲಿ ಯಾಗವನ್ನು ಮಾಡ್ತಾ ಇದ್ದಾನೆ ಬಲಿಚಕ್ರವರ್ತಿ. 100ನೇ ಯಾಗ ನಡೀತಾ ಇದೆ. 100ನೇ ಯಾಗ ನಡೀತಾ ಇದೆ. ನಡಿಬೇಕಾದ್ರೆ ಏನಾಯಿತು, ಅಲ್ಲಿಗೆ ಭೂಮಿ ನಡುಗಲಿಕ್ಕೆ ಶುರುವಾಯಿತು ಅಂತೆ. ಎಲ್ಲರಿಗೂ ಆಶ್ಚರ್ಯ, ಇದೇನು ಭೂಮಿ ನಡುಗ್ತಾ ಇದೆ ಅಂತ. ನಡುಗ್ತಾ ಇರ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಆ ಬಲಿಚಕ್ರವರ್ತಿಯ ಯಾಗಶಾಲೆಗೆ ಸಾಕ್ಷಾತ್ ಪರಮಾತ್ಮ ವಾಮನ ರೂಪದಿಂದಾಗಿ ಬರ್ತಾ ಇದ್ದ. ಹಾಗಾಗಿ ವಾಮನ ರೂಪಿಯಾದಂಥ ಪರಮಾತ್ಮ ಒಂದೊಂದು ಹೆಜ್ಜೆ ಇಟ್ಟರೆ ಏನಾಗ್ತಾ ಇತ್ತು, ಭೂಮಿ ನಡುಗ್ತಾ ಇತ್ತು ಅಂತೆ. ಅಷ್ಟು ವಾಮನ ರೂಪಿ ಪರಮಾತ್ಮ ಬರ್ತಾ ಇದ್ದ. ಬಂದ ತಕ್ಷಣ ಪ್ರತಿಯೊಬ್ಬರಿಗೂ ಭಾರಿ ಆಶ್ಚರ್ಯ ಆಗಿಬಿಡ್ತು ಅಂತ. ಎಂತಹ ದೊಡ್ಡ ತೇಜಸ್ಸು ಅಂತ. ನೋಡಲಿಕ್ಕೆ ಏನು ಸಣ್ಣ 6-7 ವರ್ಷದ ಪುಟ್ಟ ಬಾಲಕ, ಮುಖದಲ್ಲಿ ನೋಡಿದರೆ ಅಪರಿಮಿತವಾದ ಕಾಂತಿ ಇದೆ, ಎಂಥ ದೊಡ್ಡ ಬ್ರಹ್ಮಚಾರಿ ಇರಬೇಕು ಏನೋ ಅಂತ ತುಂಬ ಸಂತೋಷ ಆಗುತ್ತೆ. ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಬಂದ ತಕ್ಷಣ ಋಷಿಗಳು ಹೇಳ್ತಾರೆ ಅಂತೆ, ಸಾಕ್ಷಾತ್ ಸೂರ್ಯನೇ ಬಂದ ಅಂತ ಅನಿಸುತ್ತೆ ಅಂತ. ಕೆಲವರು ಹೇಳ್ತಾರೆ ಸಾಕ್ಷಾತ್ ಅಗ್ನಿ ಬಂದ ಅಂತ. ಅಷ್ಟು ವಿಚಿತ್ರವಾದ ತೇಜಸ್ಸು ಪರಮಾತ್ಮನಲ್ಲಿ ಇತ್ತು. ಬಲಿಚಕ್ರವರ್ತಿ ಪರಮ ಪ್ರಾಮಾಣಿಕನಾದಂತಹ ಅತ್ಯಂತ ಸಾತ್ವಿಕನಾದಂತಹ ವ್ಯಕ್ತಿ. ಬಂದ ತಕ್ಷಣ ಹೋಗಿ ಅವನ ಪಾದಕ್ಕೆ ನಮಸ್ಕಾರ ಮಾಡ್ತಾನೆ. ಸ್ವಾಗತಂತೆ ನಮಸ್ತುಭ್ಯಂ ಬ್ರಹ್ಮನ್ ಕಿಂ ಕರವಾಮತೆ ಬ್ರಹ್ಮಶ್ರೀಣ ತಪಸ್ಸಾಕ್ಷಾತ್ ಮನ್ನೇ ತ್ವಾರಿ ವಪುರ್ಧರಂ ಅಂತ. ಬ್ರಹ್ಮಚಾರಿ, ನೀನು ಬಂದಿದ್ದು ತುಂಬ ಸಂತೋಷ ಆಯಿತು ಅಂತ. ಎಷ್ಟು ಸಂತೋಷ ಆಯಿತು ಅಂತ ಹೇಳಿದ್ರೆ, ನೀನು ನಮ್ಮ ಮನೆಗೆ ಕಾಲಿಟ್ಟಿದ್ರಿಂದಾಗಿ ನಮ್ಮ ಇಡೀ ಕುಲವೇ ಉದ್ಧಾರವಾಗಿ ಹೋಗಿಬಿಡ್ತು, ಅಷ್ಟು ದೊಡ್ಡ ತೇಜಸ್ವಿಯಿಂದ ಕಾಣಿಸ್ತಾ ಇದ್ದೀಯ ಅಂತ ವಾಮನ ರೂಪಿಯ ಅಂತ ಪರಮಾತ್ಮನಿಗೆ ಭಾರಿ ಸತ್ಕಾರವನ್ನು ಮಾಡ್ತಾನೆ. ಅವನಿಗೆ ಬಲಿಚಕ್ರ ಭಾರಿ ಖುಷಿಯಾಗಿಬಿಡ್ತು ಅಂತೆ. ಯಾಕೆಂತ ಹೇಳಿದ್ರೆ 100 ಯಾಗಗಳನ್ನು ಮಾಡಿದ್ದ. 100 ಯಾಗದಲ್ಲೂ ಕೂಡ ಇಷ್ಟು ತೇಜಸ್ವಿಯ ಅಂತ ಒಬ್ಬ ಬ್ರಾಹ್ಮಣ ಮನೆಗೆ ಬಂದಿರಲೇ ಇಲ್ಲ ಅಂತೆ. ಈಗ ಇಷ್ಟು ದೊಡ್ಡ ತೇಜಸ್ವಿ ಬಂದಿದ್ದಾನೆ, ನನ್ನ ಯಾಗ ಪೂರ್ತಿಯಾಗುತ್ತೆ ಅಂತ ಒಂದು ನಂಬಿಕೆಯಿಂದಾಗಿ ಭಾರಿ ಸತ್ಕಾರವನ್ನು ಮಾಡಿದ ವಾಮನನಿಗೆ. ಕೊನೆಗೆ ಎಲ್ಲ ಆಯಿತು. ಕೊನೆಗೆ ಬಲಿಚಕ್ರವರ್ತಿ ಹೇಳ್ತಾನೆ, ನನಗೆ ಭಾರಿ ಸಂತೋಷ ಆಗಿಬಿಟ್ಟಿದೆ ಬಾಲಕ, ಹಾಗಾಗಿ ಯದ್ಯದ್ವಟೋ ವಾಂಛಸಿ ತತ್ಪ್ರತೀಶ್ವ ಅಂತ ಹೇಳ್ತಾನೆ. ನಿನಗೇನು ಬೇಕೋ ಕೇಳು, ನಾನು ನಿನಗೆ ಕೊಡ್ತೇನೆ ಅಂತ. ಕೊಡ್ತೀಯ ಗ್ಯಾರಂಟಿ ಅಂತ ಹೇಳ್ತಾನೆ. ಖಂಡಿತವಾಗಿಯೂ ಪ್ರತಿಜ್ಞೆ ಮಾಡ್ತಾ ಇದ್ದೇನೆ, ನಿನಗೇನು ಬೇಕೋ ನಾನು ಕೊಡ್ತೇನೆ ಇವತ್ತು, ನೀನೇನು ಸಂಕೋಚ ಮಾಡ್ಕೋಬೇಡ, ನಿನಗೇನು ಬೇಕೋ ಕೇಳು ಅಂತ. ಅವನು ಹೇಳ್ತಾನೆ, ನಿನಗೇನು ಬೇಕು ಹೇಳು, ಬಂಗಾರ ಬೇಕಾ, KG ಗಟ್ಟಲೆ ಬಂಗಾರ ಕೊಡ್ತೀನಿ, ಬೆಳ್ಳಿ ಬೇಕಾ ಬೆಳ್ಳಿ ಕೊಡ್ತೇನೆ, ರಥ ಬೇಕಾ, ಹಸುಗಳು ಬೇಕಾ, ಹಳ್ಳಿ ಬೇಕಾ, ರಾಜ್ಯ ಬೇಕಾ, ಎಲ್ಲವನ್ನು ಕೂಡ ಕೊಡ್ತೇನೆ. ಅಥವಾ ನೀನು ಕನ್ಯಾ ಬೇಕಾ ಹೇಳು, ಕನ್ಯಾ ಕೊಡ್ತೀನಿ, ಏನು ಬೇಕೋ ಎಲ್ಲ ಕೊಡ್ತೀನಿ, ಸಂಕೋಚ ಮಾಡ್ಕೋಬೇಡ ಅಂತ ಹೇಳ್ತಾನೆ. ಸರಿ ಅಂತಂದು ಹೇಳಿದ ವಾಮನ ಸ್ವಲ್ಪ ಹೊಗಳಿಕ್ಕೆ ಶುರು ಮಾಡ್ತಾನೆ. ಬಲಿಚಕ್ರವರ್ತಿ, ಎಂಥ ಒಳ್ಳೆ ಮಾತನಾಡಿದೀಯ ಅಂತ. ನಿನ್ನ ಮಾತು ತುಂಬ ಭಾರಿ ಅದ್ಭುತವಾಗಿದೆ, ಯಾಕೆ ನಿನ್ನ ವಂಶವೇ ಅಂತಹದ್ದು ಅಂತ. ಎಂಥವ್ರು ನಿನ್ನ ಹಿರಿಯರು? ಹಿರಣ್ಯಾಕ್ಷ ಅವನಿಗೆ ವರಾಹ ರೂಪಿ ಪರಮಾತ್ಮ ಹೆದರಿಬಿಟ್ಟಿದ್ದ ಅವನನ್ನು ನೋಡಿ. ಅಷ್ಟು ಪರಾಕ್ರಮಿ ನಿನ್ನ ಮುತ್ತಜ್ಜ ಹಿರಣ್ಯಕಶಿಪು. ಅವನೆಂಥ ದೊಡ್ಡ ಪರಾಕ್ರಮಿ, ಸಾಕ್ಷಾತ್ ನರಸಿಂಹದೇವರೇ ಅವನಿಗೋಸ್ಕರ ಬರಬೇಕಾಯ್ತು, ಅಷ್ಟು ದೊಡ್ಡ ಪರಾಕ್ರಮಿ ನಿನ್ನ ಮುತ್ತಜ್ಜರಾದ ಹಿರಣ್ಯಕಶಿಪು. ಪ್ರಹ್ಲಾದ ಎಂಥವನು, ವಿರೋಚನ ಎಂಥವನು, ಎಲ್ಲರೂ ಕೂಡ ನಿನ್ನ ಹಿರಣ್ಯಕಶಿಪು, ಪ್ರಹ್ಲಾದ, ವಿರೋಚನ ಎಲ್ಲರೂ ಕೂಡ ಮಹಾ ಪರಾಕ್ರಮಿಗಳು, ದೊಡ್ಡ ದೊಡ್ಡ ದಾನಿಗಳು. ಹಾಗಾಗಿ ಅಂತಹ ದೊಡ್ಡ ವಂಶದಲ್ಲಿ ನೀನು ಬಂದಿದ್ದೀಯ, ಹಾಗಾಗಿ ನಿನ್ನ ಕುಲಕ್ಕೆ ತಕ್ಕಂಥ ಮಾತನಾಡಿದ್ದೀಯ, ನೀನು ಭಾರಿ ದೊಡ್ಡ ದಾನಿ ಅಂತೆಲ್ಲ ಅವನು ಹೊಗಳಿಕ್ಕೆ ಶುರು ಮಾಡ್ತಾನೆ. ಬಲಿಚಕ್ರವರ್ತಿಗೆ ಒಳಗಡೆಯಿಂದಾಗಿ ಸ್ವಲ್ಪ ಅಹಂಕಾರ ಜಾಸ್ತಿ ಆಯಿತು, ನಾನು ಭಾರಿ ಹೊಗಳ್ತಾ ಇದ್ದಾನೆ ಅಂತ. ಇಷ್ಟೆಲ್ಲ ಆಯಿತು. ಕೊನೆಗೆ ಸರಿ, ನಿನಗೇನು ಬೇಕು ಹೇಳು ಅಂತ ಕೇಳ್ತಾನೆ. ಬಲಿಚಕ್ರವರ್ತಿ ಪ್ರಹ್ಲಾದ ಹೇಳ್ತಾನೆ, ನೋಡು, ನಾನೊಬ್ಬ 6-7 ವರ್ಷದ ಪುಟ್ಟ ಬಾಲಕ, ನನಗೆ ಏನೇನೇನೇನು ಬೇಕಾಗಿಲ್ಲ. ಬ್ರಹ್ಮಚಾರಿಗಳು ಮಾಡಬೇಕಾದದ್ದೇನು? ಅಗ್ನಿ ಕಾರ್ಯ ಮಾಡಲಿಕ್ಕೆ 3 ಇಟ್ಟಿಗೆ ಇಡೋಷ್ಟು ಜಾಗ ಬೇಕು ನನಗೆ, ನನ್ನ 3 ಪಾದ ಭೂಮಿ ಬೇಕು ಎಂಬುದಾಗಿ ಕೇಳ್ತಾನೆ. ಬಲಿಚಕ್ರವರ್ತಿ ಜೋರಾಗಿ ನಕ್ಕು ಬಿಡ್ತಾರೆ ಅಂತೆ. ನಾನೇನು ನಿನ್ನನ್ನು ಭಾರಿ ದೊಡ್ಡ ಜ್ಞಾನಿ, ವಯಸ್ಸು ಮಾತ್ರ ಕಡಿಮೆ, ಭಾರಿ ದೊಡ್ಡ ಜ್ಞಾನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ, ನೀನು ನೋಡಿದರೆ ನಿನಗೆ ವಯಸ್ಸು ಕಡಿಮೆ, ಬುದ್ಧಿಯೂ ಕಡಿಮೆ ಅಂತ ಹೇಳ್ಬಿಡ್ತಾನೆ. ತೊಂಬಾಲಹ ಬಾಲಿಶಮತಿ, ನಿನ್ನ ಮತಿ ಬಾಲಿಶವಾದ ಮತಿ. ಯಾಕೆ ಅಂತ ಹೇಳಿದ್ರೆ, ನಾನು ಎಂಥವನು, ಸ್ವಲ್ಪ ಅಹಂಕಾರ ಬರುತ್ತೆ ಬಲಿಚಕ್ರವರ್ತಿಗೆ. ಮಾಂ ವಚೋಭಿಃ ಸಮಾರಾಧ್ಯ ಲೋಕಾನಾಂ ಏಕಮೀಶ್ವರಂ ಪದತ್ರಯಂ ಋಣೀತಿಯೋ ಅಬುದ್ಧಿಮಾನಿವ ದಾಶುಷಂ ಅಂತ. ಇಡೀ ಜಗತ್ತಿಗೆ ದೊಡ್ಡ ರಾಜ ಯಾರು? ನಾನು ಬಲಿಚಕ್ರವರ್ತಿ, ಮುಂದೆ ದೇವೇಂದ್ರನಾಗುವಂಥ ವ್ಯಕ್ತಿ. ಅಂತಹ ನನ್ನ ದೊಡ್ಡ ಅರಮನೆಗೆ ಬಂದು, ಈ ದೊಡ್ಡ ಯಾಗಕ್ಕೆ ಬಂದು 3 ಪಾದ ಭೂಮಿಯನ್ನು ಕೇಳಿದರೆ ಅದು ನಿನಗೆ ಅವಮಾನ ಅಲ್ಲ, ಅದನ್ನು ಕೊಟ್ಟರೆ
ನನಗೋಮಾನ. ನಾಳೆ ಜನ ನನ್ನ ಬಗ್ಗೆ ಮಾತಾಡ್ತಾರೆ, ಬಲಿಚಕ್ರವರ್ತಿ ಮನೆಗೆ ಯಾರೋ ಒಬ್ಬ ದೊಡ್ಡ ಬ್ರಾಹ್ಮಣ ಬಂದಿದ್ದ, ಅವನಿಗೆ 3 ಪಾದ ಭೂಮಿಯ ದಾನ ಮಾಡಿಕೊಟ್ಟು ಕಳಿಸ್ಬಿಟ್ಟ ಬಲಿಚಕ್ರವರ್ತಿ ಅಂತ ನನ್ನನ್ನು ಅಪಹಾಸ್ಯ ಮಾಡ್ತಾರೆ. ಹಾಗಾಗಿ ಆ ದಾನವನ್ನು ಬಿಟ್ಟು ಬೇರೆ ಯಾವುದಾದ್ರು ಕೇಳು ಎಂಬುದಾಗಿ ಹೇಳ್ತಾನೆ. ಅದಕ್ಕೆ ಹೇಳ್ತಾನೆ, ಬಲಿಚಕ್ರವರ್ತಿ ತಾನಾಗಿ ಹೇಳ್ಬಿಡ್ತಾನೆ, ನೀನೇನು ಚಿಂತೆ ಮಾಡಬೇಡ, ನಾನೀಗೊಂದು ದ್ವೀಪ ಕೊಡ್ತೇನೆ, ಐರ್ಲ್ಯಾಂಡ್ ಕೊಡ್ತೇನೆ, ಆ ದ್ವೀಪದಲ್ಲಿ ನೀನು ಹೇಗೆ ಬೇಕೋ ಹಾಗೆ ರೀತಿಯಾಗಿ ಇರು ಅಂತ ಹೇಳ್ತಾನೆ. ಅದಕ್ಕೆ ವಾಮನ ಹೇಳ್ತಾನೆ, ನಿನ್ನ ಮಾತು ತುಂಬ ಚೆನ್ನಾಗಿದೆ, ಆದರೆ 3 ಅಡಿ ಭೂಮಿಯಿಂದ ತೃಪ್ತಿ ಪಡೆದೇ ಇರುವಂಥ ವ್ಯಕ್ತಿ ಅವನಿಗೆ 3 ಲೋಕವನ್ನು ಕೊಟ್ಟರು ಕೂಡ ಅವನಿಗೇನಾಗೋದಿಲ್ಲ, ತೃಪ್ತಿಯಾಗಲಿ ಸಾಧ್ಯ ಇಲ್ಲ. ಮನುಷ್ಯನಿಗೆ ಪ್ರಧಾನವಾಗಿ ಬೇಕಾದದ್ದು ತೃಪ್ತಿ. ಹಾಗಾಗಿ ನನಗೆ ತೃಪ್ತಿ ಯಾವುದರಿಂದ, ನಾನು ಕೇಳಿದಂತೆ 3 ಪಾದ ಭೂಮಿಯನ್ನು ಕೊಟ್ಟರೇನೆ ನನಗೆ ತೃಪ್ತಿ. ಅದನ್ನು ಬಿಟ್ಟು ನೀನು 3 ಲೋಕವನ್ನು ಕೊಟ್ಟರು ನನಗೆ ತೃಪ್ತಿಯಾಗಲಿ ಸಾಧ್ಯ ಇಲ್ಲ. ಹಾಗಾಗಿ ನನಗೆ 3 ಪಾದ ಭೂಮಿ ಮಾತ್ರ ಸಾಕು ಅಂತ ಹೇಳ್ತಾನೆ. ಬಲಿಚಕ್ರವರ್ತಿ ಅನೇಕ ರೀತಿಯಾಗಿ ಕೇಳ್ತಾನೆ, ಎಷ್ಟು ಹೇಳಿದರೂ ಕೂಡ ಒಪ್ಪೋದಿಲ್ಲ ವಾಮನ. ಸರಿ, ಅನಿವಾರ್ಯವಾಗಿ ನಾನು ಮಾತು ಕೊಟ್ಟಾಗ್ಬಿಟ್ಟಿದೆ, ನೀನೇನು ಕೇಳ್ತೀವಿ ಕೊಡ್ತೀನಿ ಅಂತ, ಸರಿ ಅಂತ ಕೊಡಲಿಕ್ಕೆ ತಯಾರಾಗ್ತಾನೆ. ಕೊಡಲಿಕ್ಕೆ ಅಂತ ಏನು ಮಾಡಬೇಕು, ಪ್ರಾರಂಭದಲ್ಲಿ ಸಂಕಲ್ಪ, ಆಚಮನ, ಪ್ರಾಣಾಯಾಮ ಮಾಡಿ ಸಂಕಲ್ಪ ಮಾಡಬೇಕು, ಹೆಂಡತಿ ಕೈಯಲ್ಲಿ ನೀರು ಹಾಕಿಸ್ಕೊಳ್ಬೇಕು. ಇಷ್ಟಾಯಿತು. ಇಷ್ಟಾದಾಗ ಶುಕ್ರಾಚಾರ್ಯ ಹೇಳ್ತಾರೆ, ಅಲ್ಲಿ ಅವರು ಪುರೋಹಿತರಾಗಿದ್ದರು, ಹೋಮ ಮಾಡಿಸ್ತಾ ಇದ್ರು. ಅವ್ರು ಹೇಳ್ತಾರೆ ಬಲಿಚಕ್ರವರ್ತಿ, ನೀನು ಮಾಡೋದು ತುಂಬ ದೊಡ್ಡ ತಪ್ಪು ಮಾಡ್ತಾ ಇದ್ದೀಯಾ ಅಂತ ಹೇಳ್ತಾರೆ. ಯಾ ಗುರುಗಳು ಈ ರೀತಿಯಾಗಿ ಹೇಳ್ತಾ ಇದ್ದೀರಾ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಬಂದಿರುವಂತಹ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಲ್ಲ, ಅದು ಸಾಕ್ಷಾತ್ ವಿಷ್ಣು ಪರಮಾತ್ಮನೇ ಆಗಿದ್ದಾನೆ ಅಂತ ಶುಕ್ರಾಚಾರ್ಯ ಓಪನ್ ಆಗಿ ಹೇಳ್ಬಿಡ್ತಾರೆ. ಮುಂದೆ ವಾಮನ ನಿಂತಿದ್ದಾನೆ, ಅಲ್ಲೇ ಮುಂದೆ ಬಲಿ ಇದ್ದಾನೆ, ಅವರಿಬ್ಬರ ಮುಂದೆನೂ ಹೇಳ್ತಾರೆ, ಬಂದಿರುವಂತಹ ವ್ಯಕ್ತಿ ಯಾರೋ ಒಬ್ಬ ಸಾಮಾನ್ಯ ಒಟ್ಟು ಬ್ರಾಹ್ಮಣ ಅಲ್ಲ, ಇವನು ಸಾಕ್ಷಾತ್ ಕಶ್ಯಪ ಮತ್ತು ಅದಿತಿಗಳ ಮಗನಾದಂಥ ವಾಮನರೂಪಿಯಾದ ಪರಮಾತ್ಮನಾಗಿದ್ದಾನೆ. ಬಂದಿದ್ಯಾಕೆ ಇವನು ದಾನ ತಗೊಳ್ಬೇಕು ಅಂತಲ್ಲ, ದೇವತೆಗಳಿಗೆ ಒಳ್ಳೆಯದಾಗಬೇಕು ಅಂತ ನಿನ್ನ ಎದ್ದು ನಿಲ್ಲಿಸಬೇಕು ಅಂತ ಬಂದಿದ್ದಾನೆ. ಹಾಗಾಗಿ ನೀನು ಇವನ ಮುಂದೆ ಏನು ಮಾಡಿದ್ದೀಯ, ಈಗ ಭೂಮಿ ಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ದೀಯ. ನೀನು ಒಂದು ವೇಳೆ ದಾನ ಕೊಟ್ಟರೆ ಏನಾಗುತ್ತೆ, ಈ ಪರಮಾತ್ಮ ಒಂದು ಕಾಲಿನಿಂದಾಗಿ ಮೇಲ್ಗಡೆಯ ಲೋಕ, ಇನ್ನೊಂದು ಕಾಲಿನಿಂದ ಕೆಳಗಡೆಯ ಲೋಕ, ಇನ್ನೊಂದು ಕಾಲಿನಿಂದಾಗಿ ನಿನ್ನ ತಲೆ, ಈ ರೀತಿಯಾಗಿ ಸಮಗ್ರವಾಗಿ ನಿನ್ನನ್ನು ನಿಗ್ರಹ ಮಾಡಿಬಿಡ್ತಾನೆ. ಹಾಗಾಗಿ ನೀವು ಈ ರೀತಿಯ ದಾನ ಕೊಡೋದು ಸರಿಯಲ್ಲ ಅಂತ ಮುಂದೆ ಆಗುವಂಥ ಎಲ್ಲ ಘಟನೆಗಳನ್ನು ಕೂಡ ಓಪನ್ ಆಗಿ ಬಲಿಚಕ್ರವರ್ತಿ ಮುಂದೆ ಹೇಳಿಬಿಡ್ತಾರೆ. ಸಾಮಾನ್ಯ ಬೇರೆ ಯಾರಾದರೂ ಆಗಿದ್ದರೆ ನನ್ನ ಕೈಲಿ ಆಗೋದಿಲ್ಲ ಅಂತ ಹಿಂದೆ ಬಂದುಬಿಡ್ತಾ ಇದ್ರು. ಯಾರಾದರೂ ಕೂಡ ನಾವು ದಾನ ಯಾವಾಗ ಕೊಡ್ತೇವೆ, ನಮಗೆ ಖರ್ಚಿಗೆ ಅಂತ ಉಳಿಸ್ಕೊಂಡು ನಾವು ಸ್ವಲ್ಪವನ್ನು ದಾನ ಮಾಡ್ತೇವೆ. ಆದರೆ ನಾವು ದಾನ ಕೊಟ್ಟರೆ ನಾಳೆ ನಮಗೆ ಊಟ ಮಾಡಲಿಕ್ಕೆ ಇಲ್ಲ ಅಂತ ಹೇಳ್ಬಿಟ್ರೆ ಯಾರು ಕೂಡ ದಾನ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಅದು ನಿಯಮವೂ ಅಲ್ಲ. ಬಲಿಚಕ್ರವರ್ತಿಗೆ ಗೊತ್ತಾಯಿತು, ನಾನು ಒಂದು ವೇಳೆ ದಾನ ಕೊಟ್ಟರೆ ಏನಾಗುತ್ತೆ, ಇಡೀ ನನ್ನ ನಾಶವೇ ಆಗಿಬಿಡ್ತೇನೆ ಗೊತ್ತಾಯಿತು. ಅವನೇನು ಮಾಡಲಿ, ಹಿಂದೆ ಸರಲಿಲ್ಲ ಅಂತೆ. ಅವನು ಹೇಳ್ತಾನೆ, ನಾನು ಈ ಬಾಲಕನಿಗೆ ಮಾತು ಕೊಟ್ಟು ಆಗಿಬಿಟ್ಟಿದೆ, ನಿನಗೆ 3 ಪಾದ ಭೂಮಿಯನ್ನು ಕೊಡ್ತೇನೆ ಅಂತ. ಹಾಗಾಗಿ ಒಂದು ವೇಳೆ ನಾನು ದಾನ ಕೊಟ್ಟರೆ ನನ್ನ ನಾಶವಾದರೂ ಪರವಾಗಿಲ್ಲ, ನಾನು ಸುಳ್ಳು ಆಡೋದಿಲ್ಲ ಅಂತ ಹೇಳ್ಬಿಡ್ತಾನೆ. ನಾನು ಸುಳ್ಳು ಮಾತನಾಡಿದರೆ ನನಗೆ ಮಾತ್ರ ಅಪಕೀರ್ತಿ ಅಲ್ಲ, ಇಡೀ ನನ್ನ ವಂಶಕ್ಕೆ ಅಪಕೀರ್ತಿ. ಹಾಗಾಗಿ ನಾನು ಸರ್ವಥಾ ಸುಳ್ಳು ಮಾತನಾಡೋದಿಲ್ಲ, ನಾನು ಕೊಡ್ತೀನಿ ಅಂತ ಹೇಳಿ ಆಗಿಬಿಟ್ಟಿದೆ, ನನ್ನ ನಾಶ ಆದರೂ ಪರವಾಗಿಲ್ಲ, ಕೊಡ್ತೀನಿ ಅಂತ ಹೇಳಿಬಿಡ್ತಾನೆ. ಬಲಿಚಕ್ರವರ್ತಿಗೆ ಶುಕ್ರಾಚಾರ್ಯನಷ್ಟು ಅನೇಕ ಉಪದೇಶಗಳನ್ನು ಮಾಡ್ತಾರೆ. ಶುಕ್ರ ನೀತಿ ಅಂತ ಪ್ರಸಿದ್ಧವಾದಂಥ ನೀತಿಗಳನ್ನು ಉಪದೇಶ ಮಾಡ್ತಾರೆ. ಎಷ್ಟು ಹೇಳಿದರೂ ಕೂಡ ಬಲಿಚಕ್ರವರ್ತಿ ಮಾತ್ರ ತನ್ನ ನಿರ್ಧಾರ ಅಚಲವಾದದ್ದು, ಹಿಂದೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿಬಿಡ್ತಾನೆ. ಇಷ್ಟು ಹೇಳಿದಾಗ ಶುಕ್ರಾಚಾರ್ಯರು ಹೇಳ್ತಾರೆ, ನೋಡು ನೀನೇನು ಹೇಳ್ತಾ ಇದ್ದೀಯಾ, ನನ್ನ ಮಾತು ಸತ್ಯ ಆಗಬೇಕು ಅಂತ ಹೇಳ್ತಾ ಇದ್ದೀಯಾ. ಸತ್ಯ ಯಾವತ್ತೂ ಏನಾಗಿರಬೇಕು, ಆ ಸತ್ಯದಿಂದಾಗಿ ನಮಗೆ ಉದ್ಧಾರ ಆಗಬೇಕು. ನೀನು ಇದು ಸತ್ಯ ಮಾಡಲಿಕ್ಕೆ ಹೊರಟ್ರೆ ಏನಾಗುತ್ತೆ, ನಿನ್ನ ನಾಶ ಆಗುತ್ತೆ. ಹಾಗಾಗಿ ನೀನೇ ಮಾಡು, ಸತ್ಯದ ಜೊತೆಗೆ ಸ್ವಲ್ಪ ಸುಳ್ಳು ಮಿಕ್ಸ್ ಮಾಡು ಅಂತ ಹೇಳ್ತಾರೆ. ಶುಕ್ರ ನೀತಿ ಇದು, ಹೀಗೆ ವಿದುರ ನೀತಿ ಅಂತೆಲ್ಲ ಇದೆಯಲ್ಲ, ಹಾಗೆ ಶುಕ್ರ ನೀತಿ ಅಂತ ನೀನೇ ಮಾಡು, ಆ ಸತ್ಯ ಜೊತೆ ಸ್ವಲ್ಪ ಸುಳ್ಳು ಸೇರಿಸು. ಏನು ಸುಳ್ಳು, ನಿನ್ನ ಪಾದ ಎಷ್ಟಿದೆ, ಈಗ ಇಷ್ಟಿದೆ, ಒಂದು 5 ಇಂಚಿದೆ, ಸೊ ನಿನಗೆ ಇವಾಗ ಎಷ್ಟು ಪಾದ ಇದೆಯಲ್ಲ ಅಷ್ಟೇ ಭೂಮಿ ಕೊಡ್ತೇನೆ ಅಂತ ಹೇಳು ಅಂತ ಹೇಳ್ತಾರೆ. ಆವಾಗ ನಿನ್ನ ಮಾತು ಪೂರ್ತಿ ಸುಳ್ಳು ಆಗೋದಿಲ್ಲ, ಪೂರ್ತಿ ಸತ್ಯವಾಗೋದಿಲ್ಲ, ನಿನ್ನ ಸಂಪತ್ತು ನಿನಗಿರುತ್ತೆ, ನಿನ್ನ ಮಾತು ಸತ್ಯವಾಗುತ್ತೆ ಅಂತ ಹೇಳ್ತಾರೆ. ಬಲಿಚಕ್ರವರ್ತಿ ಹೇಳ್ತಾನೆ, ಸರ್ವಥಾ ಸಾಧ್ಯ ಇಲ್ಲ, ನಾನು ಕಂಡೀಷನ್ ಹಾಕಲಿಕ್ಕೆ ಸಾಧ್ಯ ಇಲ್ಲ, ಅವ್ರು ಏನು ಕೇಳ್ತಾರೋ ನಾನು ಕೊಡ್ತೇನೆ ಅಂತೆಲ್ಲ ಈ ರೀತಿಯಾಗಿ ಒಟ್ಟಿನಲ್ಲಿ ತನ್ನ ನಿರ್ಧಾರದಿಂದ ಹಿಂದೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿಬಿಡ್ತಾನೆ. ಶುಕ್ರಾಚಾರ್ಯ ಕೂಡ ಹೇಳೋಷ್ಟು ಹೇಳಿದರು. ಅವ್ರು ಹೇಳ್ತಾರೆ, ಇನ್ನೂ ಬಲಿಚಕ್ರವರ್ತಿ ಬುದ್ಧಿಯನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು ಮುಂದೆ ಶಾಪವನ್ನೇ ಕೊಟ್ಟು ಬಿಡ್ತಾರೆ.
ನೀನೇ ಮಾಡ್ತಾ ಇದ್ದೀಯಾ, ಅಹಂಕಾರದಿಂದಾಗಿ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದ, ಒಬ್ಬ ಭಾರಿ ಎಂಬುದಾಗಿ ಶಾಪವನ್ನು ಬಿಟ್ಟುಬಿಡ್ತಾರೆ. ಹೀಗೆ ಸಾಕ್ಷಾತ್ ತನಗೆ ಇಷ್ಟೆಲ್ಲ ಉದ್ಧಾರವನ್ನು ಮಾಡಿದಂಥ ಶುಕ್ರಾಚಾರ್ಯರು ನಿನ್ನ ಸಂಪತ್ತು ನಾಶ ಆಗಿ ಅವನೇ ಶಾಪ ಕೊಟ್ಟರು. ಶಾಪ ಕೊಟ್ಟರೂ ಕೂಡ ಬಲಿಚಕ್ರವರ್ತಿ ಏನು ಮಾಡಲಿಲ್ಲ, ಒಂದು ಹೆಜ್ಜೆ ಹಿಂದೆ ಇಡಲಿಲ್ಲ. ಅವಶ್ಯವಾಗಿ ನಾನು ದಾನ ಕೊಟ್ಟೇ ಕೊಡ್ತೀನಿ ಅಂತ ಮುಂದೆ ಬಂದ. ಹೆಂಡತಿ ಇದ್ಲು ವಿಂಧ್ಯಾವಳಿಗೆ ಗೊತ್ತಾಯಿತು, ನನ್ನ ಮನೆಯವರು ದಾನ ಕೊಟ್ಟರೆ ಏನಾಗುತ್ತೆ, ನಾಳೆ ನಮಗೆ ತಿನ್ನಲಿಕ್ಕೆ ಅನ್ನ ಕೂಡ ಗತಿ ಇರೋದಿಲ್ಲ ಅಂತ. ಅವಳು ಕೂಡ ಏನೂ ವಿಚಾರ ಮಾಡಲಿಲ್ಲ. ದಾನ ಕೊಡಲಿಕ್ಕೆ ಶುರು ಮಾಡ್ತಾರೆ. ತಕ್ಷಣ ಆಚರಣೆ ಮಾಡಿದ, ಪ್ರಾಣಾಯಾಮ ಮಾಡಿದ, ಸಂಕಲ್ಪ ಮಾಡಿದ. ವಿಂಧ್ಯಾವಳಿ ಬಂಗಾರದ ಬಟ್ಟಲಿನಿಂದಾಗಿ ನೀರನ್ನು ಹಾಕ್ತಾಳೆ. ನಾನು 3 ಪಾದ ಭೂಮಿಯ ದಾನ ಕೊಡ್ತೇನೆ ಅಂತ. ದಾನ ಕೊಡ್ತೇನೆ ಅಂತ ಯಾವಾಗ ಸಂಕಲ್ಪ ಮಾಡಿದ ತಕ್ಷಣದಲ್ಲಿ ಏನು ಪರಮಾತ್ಮ ತಾನೇ ಮಾಡಿದ, 3 ಅಡಿ ಬಾಲಕನಾದಂತಹ ಪರಮಾತ್ಮ 3 ಲೋಕಗಳಿಗೂ ಎತ್ತರವಾಗಿ ಅದ್ಭುತವಾದ ತ್ರಿವಿಕ್ರಮನಾಗಿ ಬೆಳೀತಾ ಇದ್ದಾನೆ. 2 ಹೆಜ್ಜೆಗಳಿಂದಾಗಿ ಇಡೀ ಭೂಮಿಯನ್ನೇ ಅಳೆದು ಬಿಟ್ಟ ಪರಮಾತ್ಮ. ಇದನ್ನೇ ವಿಷ್ಣು ಸೂಕ್ತದಲ್ಲಿ ಹೇಳ್ತಾರೆ. ಇದಂ ವಿಷ್ಣು ವಿಚಕ್ರಮೇ ತ್ರೇಧಾ ನಿದಧೇ ಪದಂ ಸಮೂಳ್ಳಮಸ್ಯ ಪಾಂಸುರೇ ಅಂತ. ಪರಮಾತ್ಮ ಏನು ಮಾಡಿದ, ಇಡೀ ವಿಶ್ವವನ್ನು ತ್ರೇಧಾ ನಿದಧೇ ಪದಂ 3 ಹೆಜ್ಜೆಯಿಂದ ಅಳೆದು ಬಿಟ್ಟ ಅಂತ. ಇಡೀ ಜಗತ್ತಿನ ಏನಂತ ಕಾಣಿಸ್ತಾ ಇತ್ತು ಅಂತ ಹೇಳ್ತಾರೆ, ಸಮೂಳ್ಳಮಸ್ಯ ಪಾಂಸುರೆ. ಇಡೀ ಬ್ರಹ್ಮಾಂಡ ಪರಮಾತ್ಮನಲ್ಲಿ ಏನಾಗಿತ್ತು, ಪಾಂಸುರೇ. ಪಾಂಸುರ ಅಂತ ಹೇಳಿದ್ರೆ ಪಾದಕ್ಕೆ ಪಾಂಸುರ ಅಂತ ಕರೀತಾರೆ. ಯಾಕೆಂತ ಹೇಳಿದ್ರೆ ಪಾಂಸು ಅಂತ ಹೇಳಿದ್ರೆ ಧೂಳು ಮೊದಲು ಅಂಟ್ಕೊಳ್ಳೋದೆಲ್ಲಿ, ಕಾಲಿಗೆ ಅಂಟ್ಕೊಳ್ಳುತ್ತೆ. ಹಾಗಾಗಿ ಪಾಂಸುರ ಅಂತ ಹೇಳಿದ್ರೆ ಕಾಲು. ಇಡೀ ಬ್ರಹ್ಮಾಂಡ ಪರಮಾತ್ಮನ ಕಿರುಬೆರಳಿನ ತುದಿಯಲ್ಲಿ ಒಂದು ಧೂಳಿನ ರೀತಿಯಾಗಿತ್ತು ಅಂತ ಹೇಳ್ತಾರೆ. ಸಮೂಳ್ಳಮಸ್ಯ ಪಾಂಸುರೇ ಅಂತ ವಿಷ್ಣು ಸೂಕ್ತದಲ್ಲಿ ಹೇಳ್ತಾರೆ. ಆ ರೀತಿಯಾಗಿ ಇಡೀ ಜಗತ್ತು ಬ್ರಹ್ಮಾಂಡ ಎಲ್ಲವೂ ಕೂಡ ಪರಮಾತ್ಮನ ಪಾದದಲ್ಲಿ ಒಂದು ಧೂಳಿನ ರೀತಿ ಆಗಿಬಿಟ್ಟಿತ್ತು. ಇನ್ನೂ 1 ಪಾದ ಪರಮಾತ್ಮನ ಲೆಕ್ಕದಲ್ಲಿ ಹಾಗೆ ಬಾಕಿ ಉಳಿದಿದೆ. 2 ಪಾದ ಮಾತ್ರ ಆಗಿದೆ. ಪರಮಾತ್ಮ ಕೇಳಿದ, ಸರಿ ಬರೀ ನೀನೇನು ಬಾರಿ ಹೇಳಿಬಿಟ್ಟು 3 ಪಾದ ಭೂಮಿ ಕೊಡ್ತೇನೆ ಹಾಗೆ ಹೀಗೆ ಅಂತ. 2 ಪಾದ ಭೂಮಿಗೆ ಏನಾಗ್ಬಿಡ್ತು, ಇಡೀ ಬ್ರಹ್ಮಾಂಡವೇ ಖಾಲಿಯಾಗಿ ಹೋಗ್ಬಿಡ್ತು. 3ನೇ ಪಾದ ಎಲ್ಲಿ ಇಡಲಿ ಅಂತ ಕೇಳ್ತಾನೆ. ಬಲಿಚಕ್ರವರ್ತಿಗೆ ತುಂಬ ಚಿಂತೆ ಆಗುತ್ತೆ ಅಂತೆ. ಇಡೀ ಬ್ರಹ್ಮಾಂಡವನ್ನೇ ಪರಮಾತ್ಮ ವ್ಯಾಪಿಸಿಕೊಂಡು ಬಿಟ್ಟಿದ್ದಾನೆ, 3ನೇ ಪಾದ ಎಲ್ಲಿ ಇಡಲಿ ಅಂತ ಕೇಳ್ತಾ ಇದ್ದೆ. ನಾನೇನು ಮಾಡಲಿ, ಮಾತಿಗೆ ತಪ್ಪಿದರೆ ನನ್ನ ವಂಶಕ್ಕೆ ದೊಡ್ಡ ಅಪಚಾರ, ಕೊಡಲಿಕ್ಕೆ ಬೇರೆ ಜಾಗ ಇಲ್ಲ, ಏನು ಮಾಡಲಿ ಅಂತ ತುಂಬ ಚಿಂತೆ ಆಗುತ್ತೆ ಅಂತೆ ಅವನಿಗೆ. ತಕ್ಷಣದಲ್ಲಿ ಯಾರು ಬರ್ತಾರೆ ಅಂತ ಹೇಳಿದರೆ, ಈ ಪ್ರಹ್ಲಾದರಾಜರು ಬರ್ತಾರೆ ಅಂತೆ. ಪ್ರಹ್ಲಾದರಾಜರು ಎಲ್ಲಿದ್ದರು ಅಂತ ಹೇಳಿದ್ರೆ, ಅವರು ಹರಿವರ್ಷ ಖಂಡದಲ್ಲಿ ನರಸಿಂಹದೇವರ ಪೂಜೆ ಮಾಡ್ತಾ ಇದ್ರು. ನರಸಿಂಹದೇವರ ಪೂಜೆಯನ್ನು ಹೇಗೆ ಕಿಂಪುರುಷ ಖಂಡದಲ್ಲಿ ವಾಯುದೇವರು, ಹನುಮಂತ ದೇವರು, ರಾಮದೇವರನ್ನು ಪೂಜೆ ಮಾಡ್ತಾ ಇರ್ತಾರೋ, ಹಾಗೆ ಹರಿವರ್ಷ ಖಂಡದಲ್ಲಿ ಪ್ರಹ್ಲಾದರಾಜರು ನರಸಿಂಹದೇವರ ಪೂಜೆಯನ್ನು ಮಾಡ್ತಾ ಇರ್ತಾರೆ. ತಕ್ಷಣ ಓಡೋಡಿ ಬಂದರು ಅಂತೆ. ಯಾರು? ಪ್ರಹ್ಲಾದರಾಜರು ಬಂದು ಹೇಳ್ತಾರೆ, ಪರಮಾತ್ಮ ನನ್ನ ಮೊಮ್ಮಗನಿಗೆ ಭಾರಿ ದೊಡ್ಡ ಅನುಗ್ರಹ ಮಾಡಿದೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಬೇರೆ ಯಾರೋ ತಾತ ಆಗಿಬಿಟ್ಟಿದ್ರೆ ಸಾಮಾನ್ಯವಾಗಿ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇರುತ್ತೋ ಅದಕ್ಕಿಂತ ಜಾಸ್ತಿ ಪ್ರೀತಿ ಯಾರ ಮೇಲೆ ಇರುತ್ತೆ, ಮೊಮ್ಮಕ್ಕಳ ಮೇಲೆ ಇರುತ್ತೆ. ತನ್ನ ಮೊಮ್ಮಗ ಇಂಥ ದೊಡ್ಡ ಕಷ್ಟಕ್ಕೆ ಬಂದಿದ್ದಾನೆ ಅಂತ ಬೈತಾ ಇದ್ರು. ಅಥವಾ ಹೇಗಿದ್ರು ಪರಮಾತ್ಮ ನನಗೆ ಭಾರಿ ಆಪ್ತ ಅಂತ ಪರಮಾತ್ಮ ಹತ್ರ ಪ್ರಾರ್ಥನೆ ಮಾಡಿ ರಕ್ಷಣೆ ಮಾಡೋದು ಕೇಳ್ತಾ ಇದ್ರು. ಪ್ರಹ್ಲಾದರಾಜ ಹಾಗೆ ಮಾಡಲಿಲ್ಲ ಅಂತ. ಏನು ಹೇಳಿದರು? ಪರಮಾತ್ಮ ನನ್ನ ಮೊಮ್ಮಗನಿಗೆ ಭಾರಿ ದೊಡ್ಡ ಅನುಗ್ರಹ ಮಾಡಿದಿ ಅಂತ ಹೇಳ್ತಾರೆ. ಪರಮಾತ್ಮ ಈ ರೀತಿಯಾಗಿ ಬಲಿಚಕ್ರವರ್ತಿಗೆ ಅನುಗ್ರಹ ಮಾಡಲಿಕ್ಕೆ ಪ್ರಧಾನ ಕಾರಣ ಯಾರು ಅಂತ ಹೇಳಿದ್ರೆ ಪ್ರಹ್ಲಾದರಾಜರೇ ಅಂತ ಆಚಾರ್ಯರು, ಮಧ್ವಾಚಾರ್ಯರು ಮಹಾಭಾರತ ಅತ್ರಣ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ. 3ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಬಲಿಚಕ್ರವರ್ತಿಯನ್ನು ವಾಮನ ರೂಪಿಯಾದ ಪರಮಾತ್ಮ ಈ ರೀತಿಯಾಗಿ ಒಂದು ರೀತಿಯಲ್ಲಿ ಭಿಕ್ಷೆ ಬೇಡಿ ದಾನ ಕೇಳಿ ಯಾಕೆ ಅವನ್ನ ಅನುಗ್ರಹ ಮಾಡಿದ. ನೇರವಾಗಿ ಅವನು ಕೊಂದುಬಿಡು, ಸಂಹಾರ ಮಾಡಿಬಿಡ್ಬೋದಾಗಿತ್ತು, ಅಥವಾ ಇನ್ನೇನಾದರೂ ಮಾಡ್ಬೋದಾಗಿತ್ತು. ಈ ರೀತಿಯಾಗಿ ತನ್ನ ಕೈಲಿ ಏನೂ ಇಲ್ಲದೇ ಇರುವಂತೆ ಒಬ್ಬ ಬಾಲಕನಾಗಿ ಹೋಗಿ ಅವನ ಹತ್ತಿರ ದಾನವನ್ನು ಕೇಳಿ ಯಾಕೆ ಅವನು ನಿಗ್ರಹ ಮಾಡುವಂಥ ಪರಿಸ್ಥಿತಿ ಬಂತು ಅಂತ ಕೇಳಿದರೆ, ಅದಕ್ಕೆ ಆಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ, ಪಿತಾಮಹೇನಸ್ಯ ಪುರಾಭಿಯಾಚಿತಃ ಬಲೇ ಕೃತೆ ಕೇಶವ ಆಹಯದ್ವಚಃ ನಾಯಾಚ್ಛಯಾಹಂ ಪ್ರತಿಹನ್ಮಿತಂ ಬಲಿಂ ಶುಭಾನನೇತ್ಯೇವ ತಥೋಭ್ಯಯಾಚತ ಅಂತ ವಾಮನ ರೂಪಿ ಅಂತ ಪರಮಾತ್ಮ ಹಿಂದೆ ನರಸಿಂಹನಾಗಿ ಅವತಾರ ಮಾಡಿದ್ದ. ನರಸಿಂಹನಾಗಿ ಅವತಾರ ಮಾಡಿದಾಗ ಪ್ರಹ್ಲಾದರಾಜರು ತಾವು ಕೊನೆಗೊಂದು ಪ್ರಾರ್ಥನೆ ಮಾಡ್ತಾರೆ. ಹಿರಣ್ಯಕಶಿಪು ಸಂಹಾರ ಎಲ್ಲ ಕೂಡ ಆಯಿತು. ಕೊನೆಗೊಂದು ಮಾತನ್ನು ಹೇಳ್ತಾರೆ, ಪರಮಾತ್ಮ ನಾಳೆ ನನ್ನ ವಂಶದಲ್ಲಿ ಬಲಿಚಕ್ರವರ್ತಿ ಹುಡ್ತಾನೆ. ಬಲಿಚಕ್ರವರ್ತಿ ಅವನಿಗೆ ಸ್ವಲ್ಪ ಬುದ್ಧಿ ಕೆಡುತ್ತೆ, ಕೆಲವೊಂದಿಷ್ಟು ಕೆಟ್ಟ ಕಾರ್ಯಗಳನ್ನು ಮಾಡ್ತಾನೆ. ಹಾಗಂದ ತಕ್ಷಣ ನೀನು ಹೋಗಿ ಅವನನ್ನು ಕೊಲ್ಲಬಾರ್ದು ಅಂತ ಹೇಳ್ತಾರೆ. ಅವನನ್ನು ಕಂಟ್ರೋಲ್ ಮಾಡಬೇಕು, ಅದು ಕೊಲ್ಲಬಾರ್ದು.
ಮತ್ತೆ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ನ ಯಾಂಚಯಾಹಂ ಅಂತ ಪರಮಾತ್ಮ ಹೇಳ್ತಾನೆ. ನೀನೇನು ಚಿಂತೆ ಮಾಡಬೇಡ, ನಾನು ನಿನ್ನ ಮೊಮ್ಮಗನನ್ನು ಕೊಲ್ಲೋದಿಲ್ಲ. ಮತ್ತೇನು ಮಾಡ್ತಾನೆ, ಯಾಂಚಯ ಅಂದರೆ ಅವನ ಹತ್ತಿರ ಹೋಗಿ ಬೇಡಿ, ದೇಹಿ ಅಂತ ಕೇಳಿ ಅವನು ನಿಗ್ರಹ ಮಾಡ್ತಾನೆ ಅಂತ ಪರಮಾತ್ಮ ಹೇಳಿದ. ಹಾಗಾಗಿ ಬಲಿಚಕ್ರವರ್ತಿಯನ್ನು ಸಂಹಾರ ಮಾಡದೆ, ಅವನ ಜೊತೆ ಯುದ್ಧ ಮಾಡದೇನೆ ಪ್ರಹ್ಲಾದರಾಜರಿಗೆ ಕೊಟ್ಟ ಮಾತಿನಂತೆ ವಾಮನರೂಪಿ ಅಂತ ಪರಮಾತ್ಮ ದೇಹಿ ಅಂತ ಕೇಳಿ ಅವನ ನಿಗ್ರಹವನ್ನು ಮಾಡಿದ ಎಂಬುದಾಗಿ ಹೇಳ್ತಾ ಇದ್ದಾರೆ. ಸರಿ, ಬಲಿಚಕ್ರವರ್ತಿಗೆ ಈ ರೀತಿ ಬುದ್ಧಿ ಯಾಕೆ ಬಂತು ಅಂತ. ಬಲಿಚಕ್ರವರ್ತಿ ವಾಸ್ತವಿಕವಾಗಿ ಅತ್ಯಂತ ಸಾತ್ವಿಕನಾದಂಥ ವ್ಯಕ್ತಿ, ಒಳ್ಳೆ ದೊಡ್ಡ ಜ್ಞಾನಿ, ಅವನಿಗೆ ಈ ರೀತಿಯ ಕೆಟ್ಟ ಬುದ್ಧಿ ಯಾಕು ಅಂತ ನಮಗೆ ಪ್ರಶ್ನೆ ಬರುತ್ತೆ. ಅದಕ್ಕೂ ಕೂಡ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ, ಬಲಿಚಕ್ರವರ್ತಿ ಅವನು ಸ್ವಾಭಾವಿಕವಾಗಿ ಅತ್ಯಂತ ಸಾತ್ವಿಕನಾದಂಥ ವ್ಯಕ್ತಿ. ಆದರೆ ಆ ಬಲಿಚಕ್ರವರ್ತಿಯ ಒಳಗಡೆ ಒಬ್ಬ ಅಸುರ ಇದ್ದ. ಹೆಸರೇನೋ ಒಂದು ಬಲಿ ಅಂತಲೇ ಹೆಸರು. ಆ ಬಲಿಚಕ್ರವರ್ತಿಯ ಒಳಗಡೆ ಬಲಿ ಎನ್ನುವಂಥ ಹೆಸರಿನ ಒಬ್ಬ ಅಸುರ ಪ್ರವಿಷ್ಟನಾಗಿ ಅವನನ್ನು ಬುದ್ಧಿಯನ್ನು ಚೆನ್ನಾಗಿ ಕೆಡಿಸಿಬಿಟ್ಟಿದ್ದ. ಬಲಿ ಮಂಜಶ್ಚಕಾರ ಅಂತ ಆಚಾರ್ಯರು ಹೇಳ್ತಾರೆ. ಚೆನ್ನಾಗಿ ಆವಿಷ್ಟನಾಗಿ ಬುದ್ಧಿ ಕೆಡಿಸಿಬಿಟ್ಟಿದ್ದ. ಹಾಗಾಗಿ ಅವನು ದೇವತೆಗಳಿಗೆ ಪರಮಾತ್ಮನಿಗೆಲ್ಲ ವಿರೋಧ ಮಾಡ್ತಾ ಇದ್ದ. ಹೀಗೆ ಪರಮಾತ್ಮ ಅವನನ್ನು ದೇಹಿ ಅಂತ ಕೇಳಿ ನಿಗ್ರಹ ಮಾಡಿದ. 2 ಪಾದ ಭೂಮಿ ಆಯಿತು. 3ನೇ ಪಾದಕ್ಕೆ ಜಾಗ ಇಲ್ಲ, ಇಲ್ಲೂ ಖಾಲಿ ಇಲ್ಲ. ಅವನು ಕೇಳ್ತಾನೆ ಏನು ಮಾಡಲಿ ಅಂತ. ಅವನು ವಿಚಾರ ಮಾಡ್ತಾನೆ. ವಿಚಾರ ಮಾಡಿ ಕೊನೆಗೆ ಹೇಳ್ತಾನೆ ಪರಮಾತ್ಮ, ನನ್ನ ತಲೆಯ ಮೇಲೆ ನಿನ್ನ ಪಾದವನ್ನು ಇಟ್ಬಿಡು ಅಂತ ಹೇಳ್ತಾನೆ. ತಕ್ಷಣದಲ್ಲಿ ಹೆಂಡತಿಯಾದ ವಿಂಧ್ಯಾವಳಿ ಬರ್ತಾಳೆ ಅಂತೆ. ಯಾರೊಬ್ಬ ಹೆಣ್ಣಾಗಿದ್ದರೂ ಕೂಡ ತನ್ನ ಗಂಡನ ಮೇಲೆ ಕಾಲಿಟ್ಟು ಪರಮಾತ್ಮ ನಿಗ್ರಹ ಮಾಡ್ತಾ ಇದ್ದ ಅಂತೇನೆ ಪರಮಾತ್ಮನ ಬೈತಾ ಇದ್ಲು, ಅಥವಾ ಪರಮಾತ್ಮ ಹತ್ರ ಹೋಗಿ ಅಳ್ತಾ ಬೇಡ್ಕೊಳ್ತಾ ಇದ್ಲು, ನಮ್ಮನ್ನು ಬಿಟ್ಬಿಡಿ ಅಂಗಲಾಚಿಸ್ತಾ ಇದ್ಲು. ವಿಂಧ್ಯಾವಳಿ ಏನು ಮಾಡಿದಳು, ಪರಮಾತ್ಮ ನೀನು ಅತ್ಯಂತ ಒಳ್ಳೆಯ ಕೆಲಸ ಮಾಡಿದ್ದೆ ಅಂತ ಹೇಳ್ತಾಳೆ. ಕ್ರೀಡಾರ್ಥಮಾತ್ಮ ಇದಂ ತ್ರಿಜಗತ್ಕೃತಂತೆ ಸ್ವಾಮ್ಯಂತ ತತ್ವ ಕುದಿಯೋ ಅಪರ ಈಶ ಕುರಿಯು ಅಂತ ಪರಮಾತ್ಮ ಇಡೀ ಜಗತ್ಯಾರದು ನಿನ್ನದು. ನನ್ನ ಗಂಡನಾದಂಥ ಬಲಿಚಕ್ರವರ್ತಿ ಇಡೀ ಭೂಮಿಯ ತನ್ನದು ಅಂತ ಅನ್ಕೊಂಡ್ಬಿಟ್ಟಿದ್ದ. ಆದರೆ ಅದು ತುಂಬ ದೊಡ್ಡ ತಪ್ಪು. ಯಾಕೆಂದರೆ ಇಡೀ ಜಗತ್ಯಾರದು, ಅದು ನಿನ್ನದು. ಹಾಗಾಗಿ ನನ್ನ ಯಜಮಾನರಿಗೆ ತುಂಬ ಅಹಂಕಾರ ಇತ್ತು. ಜಗತ್ತಿನ ದೊರೆಯಾದಂಥ ನೀನು ಮುಂದೆ ಬಂದು ನಿಂತಾಗ ನಿನಗೆ ಅದನ್ನು ದಾನ ಕೊಡ್ತೀನಿ, ಇದನ್ನು ದಾನ ಕೊಡ್ತೀನಿ ಅಹಂಕಾರದಿಂದ ಮಾತನಾಡಿದರು. ಹಾಗಾಗಿ ನೀನು ಅವರಿಗೆ ಅನುಗ್ರಹವನ್ನೇ ಮಾಡಿದ್ದೀಯ ಅಂತ ಯಾರು ಹೇಳ್ತಾಳೆ, ವಿಂಧ್ಯಾವಳಿ ಹೇಳ್ತಾಳೆ. ಹೀಗೆ ವಿಂಧ್ಯಾವಳಿ ಒಬ್ಬ ಹೆಂಡತಿ ಯಾವ ರೀತಿ ಇರಬೇಕು ಅಂತ ತೋರಿಸ್ತಾ ಇದ್ದಾಳೆ. ಅದೇ ರೀತಿಯಾಗಿ ಪ್ರಹ್ಲಾದರಾಜರು ಕೂಡ ತನ್ನ ಮೊಮ್ಮಗನಿಗೆ ಅಷ್ಟು ದೊಡ್ಡ ಕಷ್ಟ ಬಂದಿದ್ದರೂ ಕೂಡ ಅವರೇನು ಮಾಡ್ತಾರೆ, ಪರಮಾತ್ಮ ಒಳ್ಳೆಯ ಕೆಲಸ ಮಾಡಿದೆ ಅಂತ ಹೇಳ್ತಾರೆ. ಹೀಗೆ ಒಬ್ಬ ಪ್ರಾಮಾಣಿಕರಾದಂಥ ವ್ಯಕ್ತಿ ಯಾವ ರೀತಿ ಇರಬೇಕು ಅಂತ ತೋರಿಸ್ತಾ ಇದ್ದಾರೆ. ಹೀಗೆ ಅವರಿಬ್ಬರು ಕೂಡ ಸ್ತೋತ್ರ ಮಾಡಿದಾಗ ಪರಮಾತ್ಮ ತಕ್ಷಣದಲ್ಲಿ ನಮ್ಮ ತಲೆಯ ಮೇಲೆ 3ನೇ ಪಾದವನ್ನು ಇಡ್ತಾನೆ. ಪಾದವನ್ನು ಇಟ್ಟಾಗ ನೇರವಾಗಿ ಅವನನ್ನು ಕೆಳಗಡೆ ಲೋಕಕ್ಕೆ ಪರಮಾತ್ಮ ತಳ್ಳುತ್ತಾ ಇದ್ದಾನೆ. ಬಲಿಚಕ್ರವರ್ತಿಯ ಭಾಗ್ಯ ಬೇರೆ ಯಾರಿಗೂ ಕೂಡ ಬಂದಿಲ್ಲ ಅಂತ ಹೇಳ್ತಾರೆ. ಎಷ್ಟು ಜನರಿಗೆ ಪರಮಾತ್ಮನ ಪರಮಾತ್ಮ ಕಾಲನ್ನು ತಮ್ಮ ತಲೆ ಮೇಲೆ ಇಟ್ಕೊಳ್ಳುವಂಥ ಭಾಗ್ಯ ಬಂದಿರುತ್ತೆ. ಇವತ್ತು ನಾವು ಯಾವುದಾದ್ರು ಬೇರೆ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಪರಮಾತ್ಮನ ಪಾದಗಳನ್ನು ತಮ್ಮ ತಲೆ ಮೇಲೆ ಇಡ್ತಾರೆ. ಅದೇನು ಯಾವುದು ಮೆಟಲ್ನಲ್ಲಿ ಮಾಡಿದಂಥ ಪರಮಾತ್ಮನ ಪಾದದ ಚಿಹ್ನೆ ಅಷ್ಟೇ. ಆದರೆ ಸಾಕ್ಷಾತ್ತಾಗಿ ಆ ಪರಮಾತ್ಮನ ಪಾದವನ್ನು ತಲೆ ಮೇಲೆ ಇಟ್ಕೊಳ್ಳುವಂಥ ಭಾಗ್ಯ ಯಾರಿಗೆ ಬಂದಿದ್ದು, ಬಲಿಚಕ್ರವರ್ತಿಗೆ. ಹೀಗೆ ಬಲಿಚಕ್ರವರ್ತಿಯ ಉದ್ಧಾರವನ್ನು ಮಾಡಿದಂತಹ ಪರಮಾತ್ಮ ನಿರಂತರವಾಗಿ ತಾನೇ ಮಾಡಿದ, ಅವನ ಮನೆಯ ದ್ವಾರಪಾಲಕನಾಗಿ ನಿಂತುಕೊಂಡು ಅವನ ರಕ್ಷಣೆ ಮಾಡಿದ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗೆ ಬಲಿಚಕ್ರವರ್ತಿಯ ನಿಗ್ರಹವನ್ನು ಮಾಡಿದಂತಹ ಪರಮಾತ್ಮ ಆವಾಗ ಅನೇಕ ಜನ ದೇವತೆಗಳು ಕೂಡ ಬಂದು ಪರಮಾತ್ಮ ಹತ್ತಿರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪರಮಾತ್ಮ ಇನ್ನೂ ಈ ಆಟ ಸಾಕು ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಅವನ ನಿಗ್ರಹವನ್ನು ಮಾಡಿ ಮುಂದೆ ಏನು ಮಾಡ್ತಾನೆ, ಮುಂದೆ ಅವನಿಗೆ ನೀನು ಇಂದ್ರಪಟ್ಟಕ್ಕೆ ಬರ್ತೀಯ ಎಂಬುದಾಗಿ ಹೇಳ್ತಾನೆ. ಇಂದ್ರಪಟ್ಟಕ್ಕೆ ಬರ್ತೀಯ ಅಂತ ಹೇಳಿ ನೇರವಾಗಿ ಶುಕ್ರಾಚಾರ್ಯ ಹತ್ರ ಬರ್ತಾನೆ ಅಂತೆ. ಶುಕ್ರಾಚಾರ್ಯ ಸ್ವಲ್ಪ ಹೆದರಿಕೆ ಆಗಿಬಿಡುತ್ತೆ, ಇವನೇನು ಮಾಡ್ತಾನೆ ಏನೋ ಅಂತ ಪರಮಾತ್ಮ. ಯಾಕಂದ್ರೆ ನಾನೇನು ಮಾಡಿದೆ, ಇವನೊಬ್ಬ ಮಾಯಾವಿ, ಕಪಟೈ, ಸುಳ್ಳು ಹೇಳೋನು ಅಂತ ದಾನ ಕೊಡೋದನ್ನ ತಪ್ಪಿಸಿದೆ. ಪರಮಾತ್ಮನಿಗೆ ಬೈತಾನ, ಶಿಕ್ಷೆ ಕೊಡ್ತಾ ಹೆದರಿಕೆ ಆಗುತ್ತೆ ಅಂತ ಅವರಿಗೆ. ಪರಮಾತ್ಮ ಒಂದು ಹೇಳ್ತಾನೆ, ಶುಕ್ರಾಚಾರ್ಯ ಏನೂ ಚಿಂತೆ ಮಾಡಬೇಡಿ, ಈ ಯಾಗವನ್ನು ಪೂರ್ತಿ ಮಾಡೋ ಜವಾಬ್ದಾರಿ ಯಾರದು, ನಿಮ್ಮದು. ನೀವು ಪ್ರಾಯಶ್ಚಿತ್ತ ಆಹುತಿಗಳನ್ನೆಲ್ಲವನ್ನು ಕೂಡ ಕೊಟ್ಟು 100ನೇ ಈ ಒಂದು ವಿಶ್ವಜಿತ್ ಯಾಗವನ್ನು ಪೂರ್ತಿ ಮಾಡಿ ಎಂಬುದಾಗಿ ಆ ಜವಾಬ್ದಾರಿಯನ್ನು ಶುಕ್ರಾಚಾರ್ಯ ಕೊಡ್ತಾನೆ. ಶುಕ್ರಾಚಾರ್ಯರು ಕೂಡ ಆ ಪರಮಾತ್ಮನ ಆಜ್ಞೆಯಂತೆ ಆ 100ನೇ ಅಶ್ವಮೇಧ ಯಾಗವನ್ನು ಪೂರ್ತಿಯಾಗಿ ಮಾಡ್ತಾರೆ. ಆ ಯಾಗದ ಪ್ರಭಾವದಿಂದಾಗಿ ಮುಂದಿನ ಇಂದ್ರನಾಗಿ ಬಲಿಚಕ್ರವರ್ತಿಯೇನೆ ತಾನು ಕೂಡ್ತಾನೆ ಎಂಬುದಾಗಿ ಹೇಳ್ತಾರೆ. ಇಷ್ಟಾದ ಮೇಲೆ ಆ ಸತ್ಯವ್ರತ ರಾಜನ ಕಥೆ, ಮತ್ಸ್ಯಾವತಾರದ ಕಥೆಯನ್ನು ಅಷ್ಟಮಸ್ಕಂದಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಅಷ್ಟಮಸ್ಕಂದ ಅದು ಪೂರ್ತಿಯಾಗಿ ಪರಮಾತ್ಮ ಮಾಡಿದಂಥ ಅದ್ಭುತವಾದಂಥ ಅನುಗ್ರಹಗಳ ಒಂದು ಕಥಾಗುಚ್ಛ. ಹೀಗೆ ಆ ಯಜ್ಞನಾಮಕ ಪರಮಾತ್ಮ ಅವನು ನಿಗ್ರಹ ಮಾಡಲಿಕ್ಕೆ ಅಂತ ಪರಮಾತ್ಮ ಸ್ವಯಂಭೂಮವನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ಯಜ್ಞನಾಮಕನಾಗಿ ಬಂದ.
ಗಜೇಂದ್ರನ ವರದನಾಗಿ ಆನೆ ರಕ್ಷಣೆಗೆ ಅಂತ ಬಂದ. ಸಮುದ್ರ ಮಥನದಲ್ಲಂತೂ ಕೂಡ ಅನೇಕ ಅವತಾರಗಳು, ಅಜಿತನಾಗಿ, ಕೂರ್ಮನಾಗಿ, ಧನ್ವಂತರಿಯಾಗಿ, ಮೋಹಿನಿಯಾಗಿ, ಹೀಗೆ ಅನೇಕ ರೂಪಗಳಿಂದಾಗಿ. ಅಷ್ಟು ಮಾತ್ರ ಅಲ್ಲ, ಪರ್ವತದಲ್ಲಿ ಒಂದು ರೂಪದಿಂದಾಗಿ, ಪರ್ವತದ ಮೇಲೆ ಒಂದು ರೂಪ, ಪರ್ವತದ ಕೆಳಗೆ ಒಂದು ರೂಪ, ವಾಸುಕಿಯಲ್ಲಿ ಒಂದು ರೂಪ, ದೇವತೆಗಳಲ್ಲಿ ಒಂದು ರೂಪ, ರಾಕ್ಷಸರಲ್ಲಿ ಒಂದು ರೂಪ, ಹೀಗೆ ಸಮುದ್ರ ಮಥನ ಹೆಸರಿಗೆ ಮಾತ್ರ ಮಾಡಿದ್ಯಾರು? ದೇವತೆಗಳು, ದಾನವರು. ಆದರೆ ನಿಜವಾಗಿಯೂ ಕೂಡ ಎಲ್ಲವೂ ತಾನೇ ಆಗಿ ಪರಮಾತ್ಮನೇ ಆ ಸಮುದ್ರ ಮಥನವನ್ನು ಮಾಡಿದ. ಅದಾದ ಮೇಲೆ ಇತಿಹಾಸದಲ್ಲಿ ಅದ್ಭುತ ಎನಿಸುವಂತಹ ಬಲಿಚಕ್ರವರ್ತಿಯಿಂದ ದಾನ ಸ್ವೀಕಾರ ಮಾಡಿದ. ಹಿಂದೆ ಹೇಳಿದಂತೆ ಪರಮಾತ್ಮ ಕೈ ಎತ್ತಿ ಒಬ್ಬರಿಗೆ ಪೂರ್ತಿ ಕೊಟ್ಟರೂ ಕೂಡ ಅವನೇ ಸರ್ವೋತ್ತಮ. ಇನ್ನೊಬ್ಬರ ಹತ್ರ ಹೋಗಿ ದೇಹಿ ಅಂತ ಕೇಳಿದರೂ ಕೂಡ ಪರಮಾತ್ಮನೇ ಸರ್ವೋತ್ತಮ. ಪರಮಾತ್ಮನ ವ್ಯಕ್ತಿತ್ವಕ್ಕೆ, ಪರಮಾತ್ಮನ ಜೀವನದಲ್ಲಿ ನಡೆದಂಥ ಯಾವ ಚರಿತ್ರೆಗಳಿಂದ ಕೂಡ ಕಿಂಚಿತ್ತು ಭಂಗವರಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಪರಮಾತ್ಮ ಅದ್ಭುತವಾದಂಥ ಕೆಲಸವನ್ನು ಮಾಡಿದ. ಹೀಗೆ ನಿಗ್ರಹವನ್ನು ಮಾಡಿ ಅಷ್ಟಮ ಸ್ಕಂದದಲ್ಲಿ ಒಂದು ಕಥೆಯನ್ನು ಮುಗಿಸ್ತಾರೆ. ಮುಂದೆ ನವಮ ಸ್ಕಂದದಲ್ಲಿ ಅನೇಕ ಜನ ರಾಜ ಮಹಾರಾಜ ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಸೌಭರಿ ಮುಂತಾದಂಥ ಋಷಿಗಳು, ಮಾಂಧಾತ ರಾಜ, ಅಂಬರೀಷ ರಾಜ. ಇವತ್ತು ನಾವು ಮಂಗಲಾಷ್ಟಕ ಅಂತ ಹೇಳ್ತೇವೆ, ಅದರಲ್ಲಿ ಹೇಳ್ತೇವೆ ಮಾಂಧಾತ ನಹುಶೋಂಬರೀಷ ಸಗರೋ ರಾಜಪುತ್ರ ಹೈಹಯ ಅಂತ. ಆ ರಾಜರ ಚರಿತ್ರೆ ಕೇಳೋದು ಬೇಕಾಗಿಲ್ಲ, ರಾಜರ ಹೆಸರನ್ನು ಸ್ಮರಣೆ ಮಾಡಿದರೆ ಸಾಕು ನಮ್ಮ ಉದ್ಧಾರ ಆಗುತ್ತೆ ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾಗಿ ಅನೇಕ ಜನ ರಾಜ ಮಹಾರಾಜರ ಚರಿತ್ರೆಗಳು, ಅದೇ ರೀತಿಯಾಗಿ ಋಷಿಮುನಿಗಳ ಚರಿತ್ರೆಯನ್ನು ನವಮಸ್ಕಂದದಲ್ಲಿ ಹೇಳಿ ಮುಂದೆ ದಶಮಸ್ಕಂದ ಪೂರ್ತಿಯಾಗಿ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ತಿಳಿಸ್ತಾ ಇದ್ದಾರೆ. ಆ ರೀತಿಯಾಗಿ ವೇದವ್ಯಾಸರು ರಚನೆ ಮಾಡಿಕೊಟ್ಟಿರುವಂತಹ ಪರಮಾತ್ಮನ ಅದ್ಭುತವಾದಂಥ ಮಹಿಮೆಯನ್ನು ತಿಳಿಸುವಂತಹ ಅಷ್ಟಮಸ್ಕಂದದ ಚಿಂತನೆಯನ್ನು ಯಥಾಮತಿಯಾಗಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದಕ್ಕೊಂದು ಅವಕಾಶ ಮಾಡಿಕೊಟ್ಟಂತಹ ನಿರ್ವಾಹಕರಾದ ಜಗಣ್ಣ ಅವರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸುತ್ತಾ, ಕೇಳಿದಂತಹ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸುತ್ತಾ, ಅದೇ ರೀತಿ ಆಚಾರ್ಯರು ಕೂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಎರಡು ಮಾತುಗಳನ್ನು ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.